ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮ್ಯಾರಿ ಮೈ ಹಸ್ಬೆಂಡ್ ಸೆಕೆಂಡ್ ಎಪಿಸೋಡ್ ಎಕ್ಸ್‌ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್‌ಪ್ಲನೇಷನ್ ಅಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಎಪಿಸೋಡ್ ನ ಎಂಡಿಂಗ್ ಇಂದ ಇಲ್ಲಿ ಕಾಫಿ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಕಾಫಿ ತಗೊಳಕ್ಕೆ ಅಂತ ಬಂದಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಆರ್ಡರ್ ನ ಕೊಟ್ಟಿರ್ತಾರೆ. ಇಲ್ಲಿ ಇವರಿಬ್ರದ್ದು ಆರ್ಡರ್ ಒಂದೇ ಟೈಮಿಗೆ ಫಿನಿಶ್ ಆಗಿರುತ್ತೆ. ಇಲ್ಲಿ ಜೀವನ್ದು ಆರ್ಡರ್ ನಂಬರ್ 34 ಕಾಫಿ ಲ್ಯಾಟೆನ ಆರ್ಡರ್ ಮಾಡಿರ್ತಾಳೆ. ಅದೇ ಜೊತೆಗೆ 35 ನಲ್ಲಿ ಐಸ್ ಅಮೆರಿಕಾನೋ ಮಾಡಿರ್ತಾರೆ. ಆದ್ರೆ ಅವ್ನು ಬರೋ ಟೈಮಿಗೆ ಅಲ್ಲಿಗೆ ಯಾರೋ ಒಬ್ರು ಲೇಡಿ ಬಂದು ಐಸ್ ಅಮೆರಿಕಾನೋ ಎತ್ಕೊಂಡು ಹೊಂಟೋಗ್ಬಿಡ್ತಾಳೆ. ಇದನ್ನೆಲ್ಲ ಇಲ್ಲಿ ಜೀವನು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಆ ಕಸ್ಟಮರ್ ಬಂದು ನನ್ನ ಐಸ್ ಅಮೆರಿಕಾನೋ ಎಲ್ಲಿ, ಕಾಫಿನೇ ಇಲ್ಲಿ ಇಲ್ವಲ್ಲ ಅಂತ ಕೂಗಾಡ್ತಿರ್ತಾನೆ. ಆಗ ಆ ಲೇಡಿ ಹೇಳ್ತಾ ಇರ್ತಾಳೆ, ಸಾರಿ ಸರ್, ಯಾರೋ ಬೇರೆ ಕಸ್ಟಮರ್ ತಗೊಂಡೋಗ್ಬಿಟ್ಟಿದ್ದಾರೆ. ಇಲ್ಲಿ ಆರ್ಡರ್ ನಂಬರ್ 34 ಅಂತ ಕಿರ್ಸ್ತಾ ಇರ್ತಾಳೆ. ಆಗ ಜೀವನು ಹಾ ನಾನೇ ಅಂತ ಅನ್ಬಿಟ್ಟು ಹೋಗಿ ಅಲ್ಲಿ ತಗೋತಾಳೆ. ಆಗ ಇಲ್ಲಿ ಜೀವನು ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಅವಳ ಕನ್ಕ್ಲೂಷನ್ ಗೆ ಅವಳೆ ಸೊಲ್ಯೂಷನ್ ನ ಹುಡ್ಕೋತಾ ಇರ್ತಾಳೆ. ಇಲ್ಲಿ ಅವಳಿಗೆ ಹೇಳ್ಕೊತಿರ್ತಾಳೆ. ಇಲ್ಲಿ ಕಾಫಿಗೆ ಆ ಕಸ್ಟಮರೇ ಬಂದು ತಗೊಂಡಿದ್ರೆ ಆ ಕಾಫಿ ಅವನಿಗೆ ಸಿಗ್ತಾ ಇತ್ತು. ಇಲ್ಲಿ ಬೇರೆ ಕಸ್ಟಮರ್ ಯಾರೋ ಬಂದು ತಗೊಂಡೋಗಿರೋ ಕಾರಣದಿಂದ ಆ ಕಾಫಿ ಅವನಿಗೆ ಸಿಗ್ಲಿಲ್ಲ. ಅದಕ್ಕೆ ಇಲ್ಲಿ ಆರ್ಗ್ಯುಮೆಂಟ್ ನಡೀತಿದೆ. ನಮ್ಮ ಮನೆ ಬರದಲ್ಲಿ ಏನಿರುತ್ತೆ, ನಮ್ಗೆ ಅದ್ ಬೇಡ ಅಂದ್ರೆ ನಮ್ಮ ಮನೆ ಬರನ ತೆಗೆದು ಬೇರೆಯವ್ರಿಗೆ ಶಿಫ್ಟ್ ಮಾಡ್ಬಿಟ್ರೆ ಮುಗೀತು ಅಂತ ಅವಳು ಇಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಆ ಕಾಫಿನ ತಗೊಂಡು ಹೋಗುವಾಗ ಹೇಳ್ತಾ ಇರ್ತಾಳೆ, ನನ್ನ ಹಣೆ ಬರದಲ್ಲಿರೋ ಈ ಕಾಫಿನ ನಾನು ಬೇರೆ ಯಾರಿಗಾದ್ರೂ ಕುಡಿಸ್ಬೇಕು ಅಂತ. ಈಗ ಸೀನು ಶಿಫ್ಟ್ ಆಗಿ ಅವ್ರ ಪಾಸ್ಟ್ ಅಲ್ಲಿ ಮದ್ವೆ ಆಗಿರೋ ಮದ್ವೆ ಫೋಟೋನ ತೋರಿಸ್ತಾರೆ. ಜೀವನ್ ಮತ್ತೆ ಮಿನ್ವೋನು ಮದ್ವೆ ಆಗಿರೋ ಫೋಟೋ ಇರುತ್ತೆ. ಇಲ್ಲಿ ಜೀವನ್ ಫೋಟೋ ಹೋಗ್ತಾ ಇರುತ್ತೆ. ಬರೀ ಮಿನ್ವೋನ್ ನಿಂತಿರೋದನ್ನ ತೋರಿಸ್ತಾರೆ. ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಜೀವನು ಅಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಲಿಫ್ಟ್ ಹತ್ರ ಸುಮ್ನಿನ್ ಮತ್ತೆ ಟೀಮ್ ಮ್ಯಾನೇಜರ್ ಅವರಿಬ್ರು ಮಾತಾಡ್ತಾ ಇರ್ತಾರೆ. ಇಲ್ಲಿ ಅವನು ಕ್ರಿಕೆಟ್ ಬಗ್ಗೆ ಮಾತಾಡ್ತಿರ್ತಾನೆ ಮತ್ತೆ ಗೋಲ್ಫ್ ಬಗ್ಗೆನೂ ಮಾತಾಡ್ತಿರ್ತಾನೆ. ನಾನೇನಾದ್ರೂ ಆಡ್ಲಿಲ್ಲ ಅಂದ್ರೆ ಆ ಟೀಮೇ ವಿನ್ ಆಗಲ್ಲ, ಹಾಗೆ ಫುಲ್ ಬಿಲ್ಡಪ್ ತಗೋತಾ ಇರ್ತಾನೆ. ನಾನು ಎಷ್ಟು ಗ್ರೇಟ್ ಅಲ್ವಾ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಜೀವನ್ ಕೂಡ ಬರ್ತಾಳೆ. ಇಲ್ಲಿ ಜೀವನ್ ಬಂದಿರೋದನ್ನ ನೋಡಿ ಸುಮಿನು ಹಾಯ್ ಜೀವನ್ ಅಂತ ಜೋರಾಗಿ ಕೈಯಲ್ಲಾಡಿಸ್ತಾ ಇರ್ತಾಳೆ. ಇಲ್ಲಿ ಜೀವನು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನಾನು ನಾಳೆ ಬರೋಣ ಬೇರೆ ಯಾರ್ದೋ ಹೆಸರಲ್ಲಿ ಬರಿಬೇಕು ಹೆಸರಿಗೆ ಮಾಡ್ತೀನಿ, ಯಾಕೆಂದ್ರೆ ಫೈನಲಿ ಏನೇ ಆದ್ರೂ ನನ್ನ ಹತ್ರ ಏನಿರುತ್ತೋ ಅದೆಲ್ಲ ನಿನ್ಗೂ ಬೇಕು ಅಂತ ಇದ್ ಮಾಡ್ತಿರ್ತೀಯಲ್ವಾ ಅಂತ ಅವಳು ಮನ್ಸಲ್ಲೇ ಅನ್ಕೊಂಡು ಹಾಯ್ ಅಂತ ಸ್ಮೈಲ್ ಮಾಡ್ತಾ ಅವಳು ಕೈಯಲ್ಲಾಡಿಸ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಲಿಫ್ಟ್ ಕೂಡ ಓಪನ್ ಆಗುತ್ತೆ. ಅಲ್ಲಿರೋ ಎಲ್ಲ ಎಂಪ್ಲಾಯಿಗಳು ಆಚೆ ಬರ್ತಾರೆ. ಇಲ್ಲಿ ಫುಲ್ ಲಿಫ್ಟ್ ಖಾಲಿ ಆಗಿರುತ್ತೆ. ಟೀಮ್ ಮ್ಯಾನೇಜರ್ ಆ ಲಿಫ್ಟ್ ಒಳಗಡೆ ಹೋಗ್ತಾರೆ. ಇಲ್ಲಿ ಸುಮಿನು ಜೀವನ್ಗೋಸ್ಕರ ಲಿಫ್ಟ್ ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾಳೆ. ಬೇಗ ಬಾ ಜೀವನ್, ಲಿಫ್ಟ್ ಹೋಗ್ಬಿಡುತ್ತೆ ಅಂತ ಕೂಗ್ತಾ ಇರ್ತಾಳೆ. ಇಲ್ಲಿ ಜೀವನ್ ಕೂಡ ಅದೇ ಟೈಮಿಗೆ ಅಲ್ಲಿಗೆ ಲಿಫ್ಟ್ ಹತ್ರ ಹತ್ತಕ್ಕೆ ಅಂತ ಬರ್ತಾಳೆ. ಇಲ್ಲಿ ಲಿಫ್ಟ್ ಇನ್ನೇನು ಕ್ಲೋಸ್ ಆಗ್ತಿದೆ ಅನ್ನೋ ಟೈಮಲ್ಲಿ ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ಅವನು ಲಿಫ್ಟ್ ಹತ್ರ ಕೈ ಇಟ್ಬಿಟ್ಟು ಲಿಫ್ಟ್ ನ ಸ್ಟಾಪ್ ಮಾಡ್ತಾನೆ. ಇಲ್ಲಿ ಎಲ್ಲರೂ ಅವನ್ನ ಬಂದಿದ್ನ ನೋಡಿ ಗ್ರೀಟ್ ಮಾಡ್ತಿರ್ತಾರೆ. ಹೆಲೋ ಸರ್, ಇವಾಗ ಬಂದ್ರ ಬನ್ನಿ ಸರ್ ಅಂತ. ಆದ್ರೆ ಜೀವನು ಒಂಚೂರು ರೆಸ್ಪಾನ್ಸ್ ಮಾಡ್ತಿರೋದಿಲ್ಲ. ಇಲ್ಲಿ ಹೀರೋ ಮತ್ತೆ ಜೀವನ್ ಮಧ್ಯೆ ಫುಲ್ ಸೈಲೆನ್ಸ್ ಇರುತ್ತೆ. ಒಬ್ರು ಮುಖ ಒಬ್ರು ನೋಡ್ಕೋತಾನೆ ಇರ್ತಾರೆ. ಟೀಮ್ ಮ್ಯಾನೇಜರ್ ಹೀರೋನ ಕೇಳ್ತಿರ್ತಾರೆ, ಸರ್ ನೀವು ಬೆಳಗ್ಗೆಯಿಂದ ಆಫೀಸಿಗೆ ಬಂದಿಲ್ವಾ? ಮಿಸ್ ಯಾಂಗ್ ಅವರು ಹೇಳ್ತಿದ್ರು ನೀವು ಬೆಳಗ್ಗೆಯಿಂದ ಆಫೀಸಿಗೆ ಬಂದಿಲ್ಲ, ಏನಾದ್ರೂ ಆಚೆಗಡೆ ಕೆಲ್ಸದ ಮೇಲೆ ಹೋಗಿದ್ರ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾ ಸ್ವಲ್ಪ ಕೆಲಸ ಇತ್ತು, ಅದ್ರ ಮೇಲೆ ಆಚೆಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಟೀಮ್ ಮ್ಯಾನೇಜರ್ ಹೌದಾ ಸರ್, ಸರಿ ಆಯ್ತು ಅಂತ ಹೇಳ್ತಿರ್ತಾರೆ. ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಜೀವನ್ ನೀನ್ ಆ ಪ್ರಪೋಸಲ್ ಬಗ್ಗೆ ಹಾರ್ಡ್ ವರ್ಕ್ ಮಾಡ್ತಿದ್ಯಾ ತಾನೆ, ಕರೆಕ್ಟ್ ಆಗಿ ಪ್ರಪೋಸಲ್ ನ ರೆಡಿ ಮಾಡ್ತಿದ್ಯಾ ತಾನೆ ಅಂತ. ಅದಕ್ಕೆ ಜೀವನ್ ಹಾ ಸರ್ ನಾನು ಕರೆಕ್ಟ್ ಆಗಿ ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಟೀಮ್ ಮ್ಯಾನೇಜರ್ ಹೇಳ್ತಾರೆ, ನಂಗೆ ಇದ್ರಲ್ಲಿ ಯಾವ್ದೇ ತರ ತೊಂದರೆ ಆದ್ರೂ ನಾನು ಸಹಿಸ್ಕೊಳ್ಳೋದಿಲ್ಲ ನೋಡು ಆಮೇಲೆ ಅಂತ. ಅದಕ್ಕೆ ಇಲ್ಲಿ ಸುಮಿನು ಜೀವನ್ ಮಾಡೋ ತರ ಹೇಳ್ತಿರ್ತಾಳೆ, ಸರ್ ನೀವ್ ಹೇಗೆ ಹೇಳ್ತಿದ್ದೀರಾ ಅಂದ್ರೆ ಜೀವನು ಯಾವಾಗ್ಲೂ ಕೇರ್ಲೆಸ್ ಆಗಿರ್ತಾಳೆ, ಅವಳು ಕೆಲ್ಸನ ಅವಳು ಮಾಡೋದೇ ಇಲ್ಲ ಅನ್ನೋ ತರ ಹೇಳ್ತಾ ಇದ್ದೀರಾ. ಜೀವನು ಆ ತರ ಎಲ್ಲ ಏನೂ ಇಲ್ಲ, ಅವಳು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಳೆ ಕೆಲಸದಲ್ಲಿ, ಅವಳು ತುಂಬಾ ಪರ್ಫೆಕ್ಟ್ ಆಗಿದ್ದಾಳೆ ಹಾಗೆ ಹೇಗೆ ಅಂತ ಹೊಗಳುತ್ತಾ ಇರ್ತಾಳೆ. ಮತ್ತೆ ಸುಮಿನು ಪಟ್ ಅಂತ ಉಸಿರು ಬಳ್ಳಿ ಬಣ್ಣ ಚೇಂಜ್ ಮಾಡ್ದಂಗೆ ಚೇಂಜ್ ಮಾಡ್ತಾ ಹೇಳ್ತಿರ್ತಾಳೆ, ಜೀವನ್ ಇದೊಂದು ತುಂಬಾ ಟೇಸ್ಟಿ ಕಾಫಿ ಅಲ್ವಾ, ಇದು ಬಸ್ ಸ್ಟಾಪ್ ಆಪೋಸಿಟ್ ಅಲ್ಲಿ ಸಿಗುತ್ತಲ್ಲ ಆ ಕಾಫಿ ಅಲ್ವಾ, ಅಷ್ಟು ದೂರ ಹೋಗಿ ತಗೊಂಡ್ ಬಂದ ಹಾಗೆ ಹೇಗೆ ಅಂತ ಹೇಳ್ತಿರ್ತಾಳೆ. ಇದನ್ ಕೇಳಿ ಟೀಮ್ ಮ್ಯಾನೇಜರ್ಗೆ ಫುಲ್ ಕೋಪ ಬಂದ್ಬಿಡುತ್ತೆ. ನಿಂಗೆ ಸ್ಯಾಲ್ರಿ ಕೊಡ್ತಿರೋದು ಕಾಫಿ ಕುಡ್ಕೊಂಡು ಹರಟೆ ಹೊಡಿಯೋದಕ್ಕಲ್ಲ, ಇಲ್ಲಿ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ಲಿ ಅಂತ ಸ್ಯಾಲ್ರಿ ಕೊಡ್ತಿರೋದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಇಲ್ಲ ಸರ್ ಅಲ್ಲಿ ಕೆಲಸದ ಮೇಲೆ ನಾನು ಹೊರಗಡೆ ಹೋಗಿದ್ದು ಅಂತ. ಅದಕ್ಕೆ ಅವನು ಹೇಳ್ತಿರ್ತಾನೆ, ಹಾ ಮಾತಿಗೆ ಮಾತ್ರ ಜನ ಕೊಡೋದಕ್ಕೆ ಕಲ್ತಿದ್ದೀರಾ, ಈ ಹುಡುಗಿಗೆ ಅದಕ್ಕೆ ಕೆಲ್ಸಕ್ಕೆ ಸೇರಿಸ್ಕೋಬಾರ್ದು, ಸುಮ್ಮನೆ ಏನಾದ್ರು ಒಂದ್ ನೆಪ ಇಟ್ಕೊಂಡು ಆಚೆ ಓಡಾಡ್ತಾನೆ ಇರ್ತಾರೆ ಹಾಗೆ ಹೇಗೆ ಅಂತ ಅವನು ಜೋರಾಗಿ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿ ಹೀರೋಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಮುಷ್ಟಿ ಮಾಡಿ ಜೋರಾಗಿ ಲಿಫ್ಟ್ಗೆ ಒಂದ್ಸತಿ ಗೊತ್ತಾನೆ. ಅದು ನೋಡಿ ಎಲ್ಲರೂ ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ಒಂದ್ ಮಾತು ಕೂಡ ತೊಟಕ್ ಪಿಟಕಂತ ಮಾತಾಡೋದೇ ಇಲ್ಲ. ಅಲ್ಲಿ ಲಿಫ್ಟ್ ಏರಿಯಾವರೆಗೂ ಒಬ್ರು ಕೂಡ ಮಾತಾಡೋದೇ ಇಲ್ಲ. ಅದೇ ಟೈಮಿಗೆ ಅಲ್ಲಿಗೆ ಲಿಫ್ಟ್ 16 ಫ್ಲೋರಿಗೆ ಬಂದು ನಿಂತ್ಕೊಂಡು ಡೋರ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲರೂ ಇಳಿತಾ ಇರ್ತಾರೆ. ಇಲ್ಲಿ ಫಸ್ಟ್ ಸುಮಿನ್ ಆಚೆಗೆ ಹೋಗ್ತಾಳೆ, ಆಮೇಲೆ ಟೀಮ್ ಮ್ಯಾನೇಜರ್ ಕೂಡ ಆಚೆಗೆ ಹೋಗ್ತಾರೆ. ಇಲ್ಲಿ ಜೀವನ್ ಹೋಗ್ತಾ ಇರುವಾಗ ಇಲ್ಲಿ ಹೀರೋ ಹೇಳ್ತಾರೆ, ಸ್ಕಾಂಗ್ ನೀವು ಒಂದ್ ನಿಮಿಷ ಇಲ್ಲೇ ನಿಂತ್ಕೊಳ್ಳಿ ಅಂತ. ಅದಕ್ಕೆ ಅವಳು ಅಲ್ಲೇ ನಿಂತ್ಕೋತಾಳೆ. ಈಗ ಸೀನು ಶಿಫ್ಟ್ ಆಗಿ ಇವರಿಬ್ರು ಟೆರೆಸ್ ಮೇಲೆ ನಿಂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಸ್ವಲ್ಪ ಹೆದರ್ಕೊಂಡಿರ್ತಾಳೆ. ಸರ್ ತಗೊಳ್ಳಿ ನೀವೇ ಕಾಫಿ ಕುಡಿತೀರಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಇಲ್ಲ ನೀನೇ ಕುಡಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಾಳೆ, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಅದಕ್ಕೆ ಬರ್ತಾ ಕಾಫಿ ತಗೊಂಡ್ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಇಲ್ಲಿ ಹೀರೋ ಬೈತಾ ಇರ್ತಾನೆ, ಬ್ರೇಕ್ಫಾಸ್ಟ್ ನ ಮಾಡ್ಕೊಂಡ್ ಬಾ, ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ಬೇಡ ಅಂತ
ಹೇಳ್ತಾ ಇರ್ತಾರೆ. ಇಲ್ಲಿ ಜೀವನು ಕನ್ಫ್ಯೂಸ್ ಅಲ್ಲಿ ಹಾ ಸರಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಈಗ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀವು ಆಫೀಸ್ ಒಳಗಡೆ ಕುತ್ಕೊಂಡು ಕಂಫರ್ಟಬಲ್ ಆಗಿ ಕುಡಿಯಕ್ಕಾಗಲ್ಲ, ಅಲ್ಲಿ ನಿಮ್ಗೆ ಯಾರು ನೆಮ್ಮದಿಯಾಗಿ ಕುಡಿಯಕ್ ಬಿಡೋದಿಲ್ಲ ಅಂತಾನೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು, ಆರಾಮಾಗಿ ಕಾಫಿ ಕುಡೀರಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ದಿಯೋನು ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಯು ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಮ್ಮ ಹತ್ರ ಒಂದು ವಿಷಯನ ನಾನು ಹೇಳ್ಬೇಕು ಅಂತ. ಇಲ್ಲಿ ಹೀರೋ ಜೀವನ್ ಕಡೆ ತಿರುಗಿ ನಿಂತ್ಕೋತಾನೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ನಾನು ಕೆಲಸ ಬಿಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಕೆಲಸ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅವಳು ಹೇಳ್ತಾ ಹೇಳ್ತಾ ಅವಳು ಬ್ಯಾಗಲ್ಲಿರೋ ಒಂದು ನೋಟ್ನ ತೆಗೆದು ತೋರಿಸ್ತಾ ಇರ್ತಾಳೆ. ಇದನ್ನ ನೋಡಿ, ನೀವು ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ಅವಳು ಫುಲ್ ಸ್ಮೈಲ್ ಮಾಡ್ತಾ ಹೇಳ್ತಾ ಇರ್ತಾಳೆ, ಇದು ನನ್ಗೆ ಅಂತ ನಮ್ ಡ್ಯಾಡು ಹಾರ್ಟ್ ಸಿಂಬಲ್ ನ ನೋಟ್ ಮೇಲೆ ಡ್ರಾ ಮಾಡಿ ಕೊಟ್ಟಿರೋದು, ನಾನು ಅವ್ರಿಗೆ ಎಷ್ಟೊಂದ್ ಸತಿ ಹೇಳ್ತಿದ್ದೆ ಈ ತರ ಎಲ್ಲ ಮಾಡ್ಬೇಡಿ ಅಂತ, ಆದ್ರೆ ಅವರು ಪ್ರತಿ ಸತಿ ನನ್ಗೆ ಪಾಕೆಟ್ ಮನಿ ಕೊಡುವಾಗ ಈ ತರನೇ ಒಂದು ಚಿಕ್ಕ ಹಾರ್ಟ್ ನ ಸಿಂಬಲ್ ತರ ಮಾಡಿ ನನ್ಗೆ ಕೊಡ್ತಿದ್ರು, ನಾನು ಏನೇ ಹೇಳಿದ್ರು ಅವ್ರು ನನ್ನ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ, ನಾನು ಏನ್ ಮಾಡ್ಲಿ, ಅವ್ರಲ್ಲಿ ಒಳಗಡೆ ಇರೋ ಆರ್ಟಿಸ್ಟ್ ನನ್ನ ಮಾತನ್ನೇ ಕೇಳ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಹೀರೋ ಆರ್ಟ್ ನ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ಟಿರ್ತಾನೆ. ಅವನ ಬಾಯಿಂದ ಒಂದ್ ಪದನೂ ಕೂಡ ಬರ್ತಿರಲ್ಲ. ಅವನು ಫುಲ್ ಕಾನ್ಸಂಟ್ರೇಟ್ ಇಂದ ಆರ್ಟ್ ನೇ ನೋಡ್ತಾ ಇರ್ತಾನೆ. ಇಲ್ಲಿ ಅವನ್ಗೆ ಏನು ಅರ್ಥ ಆಗ್ತಿಲ್ಲ. ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ತರ ಒಳ್ಳೆ ತಂದೆ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು, ನಾನು ತುಂಬಾ ಅದೃಷ್ಟಶಾಲಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಯಾವುದೇ ಕಾರಣಕ್ಕೂ ಕೆಲಸ ಬಿಡೋದಿಲ್ಲ, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಒಳ್ಳೆ ಎಂಪ್ಲಾಯಿ ಅಂತ ಅನ್ನಿಸ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಮನಸ್ಸಿಗೆ ಯಾವಾಗ ಬೇಜಾರಾಗುತ್ತೆ, ನಾನು ಫುಲ್ ಡಿಪ್ರೆಸ್ ಆಗ್ತಿದ್ದೀನಿ ಅಂತ ಅನ್ಸುತ್ತೋ ಅವಾಗ ನಿಮ್ಮ ಮಾತುಗಳೆಲ್ಲ ನನಗೆ ನೆನಪಾಗ್ತಿರುತ್ತೆ, ನಾನು ತುಂಬಾ ಕೇಪಬಲ್ ಇದ್ದೀನಿ, ನನ್ನ ಕೈಯಲ್ಲೂ ಎಲ್ಲ ಕೆಲಸ ಮಾಡೋಕ್ಕಾಗುತ್ತೆ, ನಾನು ತುಂಬಾ ಟ್ಯಾಲೆಂಟೆಡ್ ಇದ್ದೀನಿ ಅಂತ ಹೇಳಿದ ಮಾತುಗಳೆಲ್ಲ ನನಗೆ ನೆನಪಾಗ್ತಿರುತ್ತೆ, ಆಗ ನನಗೆ ಮತ್ತೆ ಮೋಟಿವೇಶನ್ ಸಿಕ್ದಾಗೆ ಆಗ್ತಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಲೈಫಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನನ್ನ ಲೈಫಲ್ಲಿ ಹೇಗೆ ಬದುಕಬೇಕು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನಾನು ಏನು ಅನ್ಕೋತಿರ್ಲಿಲ್ಲ, ಸುಮ್ಮನೆ ಲೈಫು ಹೇಗೆ ನಡೀತಿತ್ತು ಹಾಗೆ ನಡೀತಾ ಇತ್ತು, ನಾನು ಅದನ್ನ ಅದ್ರ ಪಡಿಗದೆ ಹಾಗೆ ಬಿಟ್ಬಿಟ್ಟಿದ್ದೆ, ಆದ್ರೆ ಈ ಜೀವನದಲ್ಲಿ ನಾನು ಆ ತರ ಮಾಡೋದಿಲ್ಲ, ನನಗೆ ಹೇಗ್ ಬೇಕೋ ಹಾಗೆ ಬದುಕ್ತೀನಿ, ನನ್ನ ಆಸೆ ಆಕಾಂಕ್ಷೆಗಳು ಏನೇನಿದೆಯೋ ಅದನ್ನೆಲ್ಲ ನೆರವೇರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಕೂಡ ನಮ್ಮ ಲೈಫ್ ನ ನಾವು ಯಾವಾಗ್ಲೂ ಖುಷಿಯಾಗಿ ಹ್ಯಾಪಿಯಾಗಿ ಲೀಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಮೈಲ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಜೀವನ್ ಹೇಳ್ತಿರ್ತಾಳೆ, ನಿಮ್ಗೆ ನಗೋಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ನಗ್ತಾ ಇರ್ತಾಳೆ. ನಾವು ಫಸ್ಟ್ ಟೈಮ್ ನೀವು ನಗ್ತಾ ಇರೋದನ್ನ ಇವತ್ತೇ ನೋಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅವಳು ನಗ್ತಾ ಇರ್ತಾಳೆ. ಇಲ್ಲಿ ಇವರಿಬ್ರು ಸ್ವಲ್ಪ ಹೊತ್ತು ಹೀಗೆ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾನೆ, ನೀನು ಈ ವೀಕೆಂಡ್ ಏನಾದ್ರೂ ಫ್ರೀ ಇದೆಯಾ ಅಂತ. ಅದಕ್ಕೆ ಜೀವನು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಇರ್ತಾಳೆ. ಈ ವೀಕೆಂಡು ಅಂತ ಹೇಳೋಷ್ಟೊತ್ತಿಲಿ ಅಲ್ಲಿಗೆ ಸುಮ್ಮಿನ್ ಕೂಡ ಬರ್ತಾ ಇರ್ತಾಳೆ. ಅವಳು ಸುಮ್ಮಿನು ಬರ್ತಾನೆ ಹೇಳ್ತಿರ್ತಾಳೆ, ಈ ವೀಕೆಂಡು ನಂದು ಮತ್ತೆ ಜೀವನ್ದು ಒಂದು ಪ್ಲಾನ್ ಆಗಿದೆ, ಆಲ್ರೆಡಿ ನಾನು ಟೇಬಲ್ ಕೂಡ ಬುಕ್ ಮಾಡ್ಬಿಟ್ಟಿದೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಸುಮ್ಮಿನು ಜೀವನ್ ಮುಖಾನ ನೋಡ್ಕೊಂಡು ಹೇಳ್ತಿರ್ತಾಳೆ, ನೀನು ಮರ್ತೋಗಿದ್ಯಾ ನಮ್ಮಿಬ್ರದ್ದು ಪ್ಲಾನ್ ಇದೆ ಅಂತ. ಅದಕ್ಕೆ ಇಲ್ಲಿ ಸುಮ್ಮಿನು ಹೀರೋ ಮುಖ ನೋಡ್ಕೊಂಡು ಹೇಳ್ತಿರ್ತಾಳೆ, ಅಲ್ಲಿ ಟೇಬಲ್ ಕೂಡ ಬುಕ್ ಆಗಿದೆ, ಅಲ್ಲಿ ಬಾರ್ಬಿಕ್ಯೂ ತುಂಬಾ ಚೆನ್ನಾಗಿರುತ್ತೆ, ನಾನು ಮತ್ತೆ ಜೀವನು ಅಲ್ಲಿಗೆ ಹೋಗ್ತಿದೀವಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋಗೆ ಏನೋ ನೆನಪಾಗುತ್ತೆ, ಗುಸುಲ್ಜು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಸುಮ್ಮಿನ್ ಹೇಳ್ತಿರ್ತಾಳೆ, ಹಾ ಗುಸುಲ್ಜು ನೀವು ಅಲ್ಲಿಗೆ ಹೋಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾ ಈ ಹೆಸರನ್ನ ಎಲ್ಲೋ ಕೇಳಿದೀನಿ ಬಟ್ ನಾನು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಸುಮ್ಮಿನು ಜೀವನ್ನ ಕೇಳ್ತಿರ್ತಾರೆ, ಜೀವನ್ ಬಾ ನಾನು ಕಾಫಿ ತಗೋಬೇಕು, ನನ್ಗೂ ಇದು ತುಂಬಾ ಇಷ್ಟ, ನಿಂಗೆ ಗೊತ್ತಾ ಅಲ್ಲಿ ಸ್ಯಾಂಡ್ವಿಚ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇಗೆ ಅಂತ ಅವಳು ಮಾತಾಡ್ತಾನೆ ಇರ್ತಾಳೆ. ಅದಕ್ಕೆ ಇಲ್ಲಿ ಜೀವನ್ ಹೇಳ್ತಿರ್ತಾಳೆ, ಇಲ್ಲ ನನ್ಗೆ ಕೆಲಸ ಇದೆ, ನಾನು ಬರೋದಕ್ಕಾಗೋದಿಲ್ಲ ಅಂತ. ಈಗ ಸೀನು ಶಿಫ್ಟ್ ಆಗಿ ಲಿಫ್ಟ್ ನ ತೋರಿಸ್ತಾರೆ. ಇಲ್ಲಿ ಸುಮ್ಮಿನ ಲಿಫ್ಟ್ ಅಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸುಮ್ಮಿನ ಜೀವನ್ನ ಬೈತಾ ಇರ್ತಾಳೆ, ಜೀವನ್ ನಿಜವಾಗ್ಲೂ ದೊಡ್ಡ ಪಿಚಾಚಿ, ನಾನು ಅವಳನ್ನ ವೀಕೆಂಡ್ ಅಲ್ಲಿ ಕೆಲಸ ಮಾಡ್ಬಾರ್ದು ಅಂತ ತಡೆದ್ರೆ ಇವಳು ನನ್ ಜೊತೆ ಬರೋದಕ್ಕೆ ಹಾಗೆ ಹೀಗೆ ಅಂತ ನೆಪ ಹೊಡೆದು ನಾನು ಬಿಸಿ ಇದೀನಿ ಅಂತ ಡೌ ಮಾಡ್ತಿದ್ದಾಳೆ. ಇವಳಿಗೆ ಎಷ್ಟು ಹೆಲ್ಪ್ ಮಾಡಿದ್ರು ಅಷ್ಟೇ, ಇವಳಿಗೆ ನಿಯತ್ತಿಲ್ಲ ಹಾಗೆ ಹೀಗೆ ಅಂತ ಬೈಕೊಂಡು ಲಿಫ್ಟ್ ಅಲ್ಲೆಲ್ಲ ಗುಣುಕ್ತಾ ಇರ್ತಾಳೆ. ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕ್ಯಾಬಿನ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಅಂತ ಹೋಗ್ತಿರ್ತಾನೆ. ಅವನ್ಗೆ ಏನೋ ಡೌಟ್ ಹೊಡಿತಿರುತ್ತೆ. ಅವನು ಸಿಸ್ಟಮ್ ಅಲ್ಲಿ ಹೋಗಿದ ತಕ್ಷಣ ಜೀವನ್ದು ರೆಸ್ಯೂಮ್ ನ ಓಪನ್ ಮಾಡ್ತಾನೆ. ಆಗ ಅವನ್ಗೆ ಗೊತ್ತಾಗುತ್ತೆ ಈ ಸಂಡೇ ಜೀವನು ಪಾಸ್ ಔಟ್ ಆಗಿರೋ ಡೇಟ್ ಎರಡು ಸಿಮಿಲರ್ ಇದೆ. ಇಲ್ಲಿ ಜೀವನು ಪಾಸ್ ಔಟ್ ಆಗಿರೋ ಆನಿವರ್ಸರಿ ಬರ್ತಿದೆ, ಇಲ್ಲಿ ಎಲ್ಲರೂ ಸೇರಿ ರಿಯೂನಿಯನ್ ಮಾಡ್ತಾ ಇದಾರೆ ಅಂತ ಅವನ್ಗೆ ಗೊತ್ತಾಗುತ್ತೆ. ಹೀರೋ ರೆಸ್ಟೋರೆಂಟ್ ಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾನೆ, ಇದು ಬೂಸುಗುಲ್ ರೆಸ್ಟೋರೆಂಟ್ ಅಲ್ವಾ ಅಂತ, ಈ ಸಂಡೇ ಇಲ್ಲಿ ಗ್ರೂಪ್ ರಿಸರ್ವೇಶನ್ ಇದೆ ಅಲ್ವಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅಲ್ಲಿ ಅವರು ಕೂಡ ಕನ್ಫರ್ಮ್ ಮಾಡ್ತಾ ಇರ್ತಾರೆ, ಬೈಸಂಟೆ ಹೈಸ್ಕೂಲ್ ಇಂದ ರಿಯೂನಿಯನ್ ನಡೀತಿದೆ ಅಲ್ವಾ ಅಂತ. ಅದಕ್ಕೆ ಹೌದು ಸರ್, ಇದು 5:30ಗೆ ನಡೆಯುತ್ತೆ ಈವ್ನಿಂಗು ಅಂತ ಅಲ್ಲಿಂದ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತಾರೆ. ಇಲ್ಲಿ ಅವನು ಫೋನ್ ಕಟ್ ಮಾಡಿದ ತಕ್ಷಣ ಅವನೊಂದು ಎಂಪ್ಲಾಯಿಗೆ ಕಾಲ್ ಮಾಡ್ಬಿಟ್ಟು, ಡೂಸುಗ್ ನಾನು ನಿನ್ಗೆ ಒಂದು ಇನ್ಫಾರ್ಮೇಶನ್ ನ ಕಳಿಸ್ತೀನಿ, ಅದ್ರದ್ದು ಫುಲ್ ಡೀಟೇಲ್ಸ್ ನ ನನ್ಗೆ ಕಳ್ಸು ಅಂತ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಡೋರ್ ನಾಕ್ ಆಗೋ ಸೌಂಡ್ ಕೇಳಿಸ್ತಿರುತ್ತೆ. ಅದಕ್ಕೆ ಹೀರೋ ಫೋನ್ ಅಲ್ಲಿ ಹೇಳ್ತಿರ್ತಾರೆ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ. ಅಲ್ಲಿ ನೋಡಿದ್ರೆ ಜೀವನ್ ಬರ್ತಾ ಇರ್ತಾಳೆ. ಅವ್ಳು ಬಂದಿದ ತಕ್ಷಣ ಹೀರೋಗೆ ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಬಿಟ್ಟು, ಇದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಗಳು, ಇದನ್ನ ತಗೊಳ್ಳಿ, ಇದು ಹೆಲ್ತಿಗೂ ಕೂಡ ಸೇಫ್ ಇದೆ, ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಗಳನ್ನ ಕೊಡ್ತಾ ಇರ್ತಾಳೆ. ಇಲ್ಲಿ
ಹೀರೋ ಹೇಳ್ತಿರ್ತಾನೆ, ನಿನ್ಗೂ ಕೂಡ ಏಟಾಗಿದೆಯಲ್ಲ, ನೀನು ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡ ಅಂತ. ಅದಕ್ಕೆ ಜೀವನ ನನ್ಗೇನು ಅಷ್ಟೊಂದು ಗಾಯ ಆಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿನ್ಗೂ ಕೂಡ ತುಂಬಾ ಗಾಯ ಆಗಿದೆ, ನನ್ಗೂ ಗೊತ್ತು ನೀನು ಬೇರೆಯವ್ರನ್ನ ಜಾಸ್ತಿ ಕೇರ್ ಮಾಡ್ತೀಯ, ಅದು ಒಳ್ಳೆ ವಿಷಯ. ಆದ್ರೆ ನಿನ್ನ ನೀನು ಕೇರ್ ಮಾಡ್ಕೊಳ್ಳೋದು ಕೂಡ ನೋಡ್ಕೊಂಡ್ಬಿಟ್ಟು ಅದೇ ಟ್ಯಾಬ್ಲೆಟ್ ಬಾಕ್ಸ್ ಅಲ್ಲಿ ಒಂದ್ ಸ್ಲಿಪ್ ನ ತೆಗೆದು ಕೊಡ್ತಾನೆ. ಜೀವನ ಟ್ಯಾಬ್ಲೆಟ್ಸ್ ಗಳನ್ನ ಇಸ್ಕೋತಾಳೆ. ಇಲ್ಲಿ ಹೀರೋ ಜೀವನ್ಗೆ ಥ್ಯಾಂಕ್ ಯು ಸೋ ಮಚ್, ನೀನು ಈ ಟ್ಯಾಬ್ಲೆಟ್ ಗಳನ್ನೆಲ್ಲ ತಂದ್ಕೊಟ್ಟಿದ್ಗೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಅವ್ಳು ಟ್ಯಾಬ್ಲೆಟ್ ಇಸ್ಕೊಂಡು ಅವಳು ಆಚೆಗಡೆ ಹೋಗ್ತಿರ್ತಾಳೆ. ಇಲ್ಲಿ ನಮ್ಗೆ ಮಿನ್ವನ್ನ ತೋರಿಸ್ತಾರೆ. ಇದನ್ನೆಲ್ಲ ಅವನು ಡೆಸ್ಕ್ ಮೇಲೆ ಕುತ್ಕೊಂಡು ನೋಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಅವನು ಫುಲ್ ಉರ್ಕೋತಾ ಇರ್ತಾನೆ. ಇಲ್ಲಿ ಜೀವನು ಬಂದು ಅವಳು ಕಂಪ್ಯೂಟರ್ ಹತ್ರ ಕುತ್ಕೊಂಡಾಗ ಮಿನ್ವನು ಮೆಸೇಜ್ ಮಾಡ್ತಾನೆ, ಸ್ವಲ್ಪ ಆಚೆ ಸಿಗು, ನಿನ್ನ ಹತ್ರ ಮಾತಾಡ್ಬೇಕು ಅಂತ. ಜೀವನ್ಗೆ ಮೆಸೇಜ್ ನೋಡಿ ಫುಲ್ ಕೋಪ ಬರ್ತಿರುತ್ತೆ. ಆದ್ರೂ ಅವಳು ಕಂಟ್ರೋಲ್ ಮಾಡ್ಕೊಂಡು ಅವಳ ಮನಸ್ಸಲ್ಲಿ ಹೇಳ್ಕೊತಿರ್ತಾಳೆ, ನನ್ನ ಹಣೆ ಬರನ ಏನೇ ಆದ್ರೂ ಜಾನ್ಸುಮಿನ್ ಹಣೆ ಬರಕ್ಕೆ ಬರೀಲೇಬೇಕು ಅಂತ. ಜೀವನು ಸರಿ ಆಯ್ತು ಅಂತ ಎದ್ದೋಗ್ತಾ ಇರ್ತಾಳೆ. ಅವಳು ಹೋಗಿದ್ನ ನೋಡಿ ಮಿನ್ವನ್ ಕೂಡ ಎದ್ದೋಗ್ತಿರ್ತಾನೆ. ಇವರಿಬ್ರು ಎದ್ದೋಗ್ತಿರೋದನ್ನ ಇಲ್ಲಿ ಹೀರೋ ಅವ್ರ ಕ್ಯಾಬಿನ್ ಇಂದಾನೆ ನೋಡ್ತಾ ಇರ್ತಾರೆ. ಸೀನ್ ಶಿಫ್ಟ್ ಆಗಿ ಜೀವನ್ ಮತ್ತೆ ಮಿನ್ವನ್ನ ತೋರಿಸ್ತಾರೆ. ಇಲ್ಲಿ ಮಿನ್ವನು ಫುಲ್ ಕೋಪದಲ್ಲಿ ಜೀವನ್ ಕೈ ಹಿಡ್ಕೊಂಡು ಸ್ಟೋರ್ ರೂಮ್ ಒಳಗಡೆ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಆ ಸ್ಟೋರ್ ರೂಮ್ ಒಳಗಡೆ ಜೀವನ್ ಮೇಲೆ ಫುಲ್ ಕೋಪದಿಂದ ಹೇಳ್ತಾ ಇರ್ತಾನೆ, ನೀನು ಹೂಜಿಂದಾನೆ ನನ್ನ ಜೊತೆ ಬ್ರೇಕಪ್ ಮಾಡ್ಕೋಬೇಕು ಅಂತ ಕೇಳಿದಲ್ವಾ ಅಂತ. ಅದಕ್ಕೆ ಅವಳು ಏನು ಅಂತ ಕೇಳ್ತಾಳೆ. ಅದಕ್ಕೆ ಮಿನ್ವನು ಹೇಳ್ತಿರ್ತಾನೆ, ಹೆಂಗಿದ್ರು ಅವರು ಜನರಲ್ ಮ್ಯಾನೇಜರ್ ಇದ್ದಾರೆ, ಒಳ್ಳೆ ದುಡ್ಡಿದ್ದಾರೆ, ನೋಡಕ್ಕೂ ಸ್ವಲ್ಪ ಚೆನ್ನಾಗಿದ್ದಾನೆ, ಅದಕ್ಕೆ ಅವನ್ನೇ ಪಟಾಯಿಸ್ಕೊಬಿಡೋಣ ಅಂತ ನೀನು ಪ್ಲಾನ್ ಹಾಕಿ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ಮಾತಾಡ್ತಿದ್ದು ತಾನೆ ಅಂತ ಹೇಳ್ತಾ ಇರ್ತಾನೆ. ಜೀವನು ಮಿನ್ವನ್ ಒಂದ್ ಮಾತಿಗೂ ಕೂಡ ರೆಸ್ಪಾನ್ಸ್ ಮಾಡ್ತಾನೆ ಇರೋದಿಲ್ಲ. ಅವಳು ಸುಮ್ನೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಇಲ್ಲಿ ಜೀವನ್ಗೆ ಮಿನ್ವನು ಫುಲ್ ಕೋಪದಲ್ಲಿ ರೇಗಾಡ್ಕೊಂಡು ಬೈತಾ ಇರ್ತಾನೆ, ನಿಂಗೆ ನಾನು ಎಷ್ಟು ಸತಿ ಹೇಳಿದ್ದೀನಿ, ಚೆನ್ನಾಗಿರೋ ಮುಖ ಇದ್ರೆ ಅವರು ನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಒಳ್ಳೆ ಮನ್ಸು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಜೀವನು ನಗ್ತಾ ಇರ್ತಾಳೆ. ಅದಕ್ಕೆ ಇಲ್ಲಿ ಮಿನ್ವನು ಕೋಪದಲ್ಲಿ ಹೇಳ್ತಿರ್ತಾನೆ, ಯಾಕೆ ನೀನು ನಗ್ತಿದ್ಯಾ, ಹಾಗಾದ್ರೆ ನಿಜವಾಗ್ಲೂ ನೀವಿಬ್ರು ಡೇಟ್ ಮಾಡ್ತಿದ್ರ, ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಹಾಗೆ ಹೀಗೆ ಅಂತ ಅವನು ಕೇಳ್ತಾನೆ ಇರ್ತಾನೆ. ಅದಕ್ಕೆ ಜೀವನು ಮನ್ಸಲ್ಲಿ ಸಾರಿ ಸರ್, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳು ಬಾಯ್ಬಿಟ್ಟು ಹೇಳ್ತಿರ್ತಾಳೆ. ಸರಿಗೆ ಫಸ್ಟ್ ಏಡ್ ಬೇಕಿತ್ತಂತೆ, ಅದನ್ನ ಕೇಳಿದ್ರು, ಅದನ್ನ ತಂದು ಕೊಡಕ್ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ ಅಷ್ಟೇ, ನಾವೇನು ರಿಲೇಶನ್ಶಿಪ್ ಅಲ್ಲೆಲ್ಲ ಏನು ಇಲ್ಲ ಅಂತ ಹೇಳ್ಬಿಟ್ಟು ಅವಳು ನುಲಿತಾ ಇರ್ತಾಳೆ. ಫುಲ್ಲು ಕೋಪ ಬಂದ್ಬಿಡುತ್ತೆ. ಅವನು ಎಂತ ಕಿತ್ತೋದವನು, ಎಷ್ಟು ಡಬ್ಬ ನನ್ ಮಗ ನೋಡು, ನಿನ್ ಕಾಲಿಗೆ ಏಟಾಗಿದೆ, ನಿನ್ ಕೈಲಿ ತರಿಸ್ಕೊಂಡಿದ್ದಾನೆ ಫಸ್ಟ್ ಏಡ್ ಬಾಕ್ಸ್ ನ, ಅವ್ನಿಗೆ ಒಂಚೂರು ಬ್ರೈನ್ ಇಲ್ಲ, ಮನುಷ್ಯತ್ವನೇ ಇಲ್ಲ, ಹಾಗೆ ಹೀಗೆ ಅಂತ ಅವ್ನಿಗೆ ಹೊಡೆದಾಕ್ಬಿಡ್ತೀನಿ ಇರು ಅಂತ ಹೋಗ್ತಾ ಇರ್ತಾನೆ. ಇಲ್ಲಿ ಜೀವನು ತಡಿತಾ ಇರ್ತಾಳೆ, ಹಾಗೆಲ್ಲ ಏನು ಇಲ್ಲ ಸುಮ್ನೆ ಇರು ಅಂತ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಯಾಕೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂದ್ರೆ ಮುಂಚೆ ತರ ನಾವಿಬ್ರು ಒಳ್ಳೆ ರಿಲೇಶನ್ ಅಲ್ಲಿ ಇಲ್ಲ, ನಮ್ಮಿಬ್ರು ಮಧ್ಯೆ ಅದೇ ತರ ಪ್ರೀತಿ ಇಲ್ಲ, ಅದೇ ತರ ಕೇರು ಕನ್ಸನ್ನು ಏನು ಇಲ್ಲ, ಆ ಕಾರಣಕ್ಕೆ ನಾನು ನಿನ್ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಕೇಳಿದ್ದು ಅಂತ ಹೇಳ್ತಾನೆ. ದೊಡ್ಡನ್ ಮಗ ವಿನ್ವನು ಅದನ್ನೇ ನಂಬ್ಕೊಬಿಡ್ತಾನೆ, ಹೌದಾ ನಾವಿಬ್ರು ಮೊದ್ಲು ತರ ಇಲ್ಲ ಅಂತ ನೀನ್ ನನ್ ಜೊತೆ ಬ್ರೇಕಪ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದ ಅಂತ. ಅದಕ್ಕೆ ಜೀವನು ಹೇಳ್ತಾ ಇರ್ತಾಳೆ, ಹಾ ನಮ್ಮಿಬ್ರು ರಿಲೇಶನ್ಶಿಪ್ ನ ಬೇರೆಯವ್ರು ನೋಡಿದ್ರೆ ಅವ್ರಿಗೆ ಫುಲ್ ಜಲಸ್ ಫೀಲ್ ಆಗ್ಬೇಕು, ನಂಗೂ ಇದೇ ತರ ಬಾಯ್ ಫ್ರೆಂಡ್ ಇರ್ಬೇಕು, ನಂಗೂ ಇದೇ ತರ ಗರ್ಲ್ ಫ್ರೆಂಡ್ ಇರ್ಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು, ಆದ್ರೆ ನಮ್ ರಿಲೇಶನ್ಶಿಪ್ ನ ನೋಡಿದ್ರೆ ಮುಂಚೆ ತರ ಇಲ್ವೇ ಇಲ್ಲ ಅಂತ ಹೇಳ್ತಾ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ನನಗೆ ಕೊಡೋ ಪ್ರೀತಿ ಯಾವ ತರ ಇರ್ಬೇಕು ಅಂದ್ರೆ ಎಲ್ಲಾ ಹುಡುಗಿರ್ಗೂ ಫುಲ್ ಜಲಸ್ ಆಗಿ ನನ್ನಿಂದ ನನ್ನ ಬಾಯ್ ಫ್ರೆಂಡ್ ನ ಕಿತ್ಕೋಬೇಕು, ಆ ತರ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿ ಅವನು ಫುಲ್ ಖುಷಿ ಪಡ್ತಿರ್ತಾನೆ. ನೀನು ಅಲ್ವಾ ತುಂಬಾ ಕಾಮಿಡಿ ಆಗ್ಬಿಟ್ಟಿದ್ಯಾ, ನೀನು ತುಂಬಾ ನಾಟಿ ಆಗ್ಬಿಟ್ಟಿದ್ಯಾ ಹಾಗೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಮಿನ್ವನು ಹೇಳ್ತಿರ್ತಾನೆ, ನಾನು ಇನ್ಮೇಲೆ ನಿನ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ, ನಿನ್ನ ಜಾಸ್ತಿ ಕೇರ್ ಮಾಡ್ತೀನಿ ಸರಿನಾ ಅಂತ ಹೇಳ್ತಿರ್ತಾನೆ. ಹಾಗಾದ್ರೆ ಈಗ ಬ್ರೇಕಪ್ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಅವನು ಕ್ಲಾಪ್ಸ್ ಮಾಡ್ತಿರ್ತಾನೆ. ಇದಕ್ಕೆ ಜೀವನ್ ಕೂಡ ಹಾ ಇನ್ಮೇಲೆ ಬ್ರೇಕಪ್ ಎಲ್ಲ ಇಲ್ಲ, ಕ್ಯಾನ್ಸಲ್ ಅದು ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಇಲ್ಲಿ ಮಿನ್ವನು ಜೀವನ್ ಕೈ ಹಿಡಿದು ಹೇಳ್ಕೊತಾ ಇರ್ತಾನೆ, ಏನಾಯ್ತು ಅಂತ ಕೇಳಿದಾಗ ಸರಿ ಆಯ್ತು ಈಗ ರೊಮ್ಯಾಂಟಿಕ್ ಆಗಿರೋಣ ಅಂತ ಹೇಳ್ಬಿಟ್ಟು ಕಿಸ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಇಲ್ಲಿ ಅವಳು ಆಫೀಸಲ್ಲಿ ಯಾರಾದ್ರೂ ನಮ್ಮನ್ನ ನೋಡ್ಬಿಟ್ರೆ ಏನ್ ಮಾಡೋದು ಹಾಗೆ ಹೀಗೆ ಅಂತ ಅದನ್ನ ತಡಿಯಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಅವನು ಅದನ್ನ ಕೇಳ್ತಾನೆ ಇರಲ್ಲ, ಯಾರು ಬರಲ್ಲ ಸುಮ್ನೆರು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಜೀವನು ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಇದು ಯಾವ್ದೇ ಕಾರಣಕ್ಕೂ ನಡೆಯಕ್ಕೆ ನಾನು ಬಿಡಲ್ಲ ಅಂತ. ಅಲ್ಲಿ ಅವಳು ಹಿಂದೆ ಕೈನ ಆಡ್ತಾ ಇರುವಾಗ ಅಲ್ಲಿ ಒಂದು ಸ್ಕ್ರೂ ಡ್ರೈವರ್ ಸಿಗುತ್ತೆ, ಇನ್ನೇನು ಅವಳು ತಲೆ ಮೇಲೆ ಹೊಡಿಬೇಕು ಅಂತ ಹೋಗ್ತಾ ಇರ್ತಾಳೆ. ಈ ಕಡೆ ಮಿನ್ವನು ಜೀವನ್ಗೆ ಕಿಸ್ ಮಾಡ್ಬೇಕು ಅಂತ ಹೋಗ್ತಾ ಇರ್ತಾನೆ. ಅದೇ ಟೈಮಿಗೆ ಮ್ಯಾನೇಜರ್ ಅಲ್ಲಿಗೆ ಬರ್ತಾಳೆ. ಇದನ್ನ ನೋಡಿ ಮಿನ್ವನು ಫುಲ್ ಎದ್ರುಕೊಂಡು ನಾನು ಇದೇ ವಸ್ತುನೇ ಹುಡುಕ್ತಿದ್ದು ಅಂತ ಅಲ್ಲೊಂದು ಇದ್ದಿದ್ ವಸ್ತುನೇ ಎತ್ಕೊಂಡು ಹೋಗ್ತಾನೆ. ಶಿಫ್ಟ್ ಆಗಿ ಜೀವನ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಜೀವನ್ನ ನಿಲ್ಲಿಸ್ಕೊಂಡು ಹೇಳ್ತಿರ್ತಾರೆ, ನನಗೆ ಗೊತ್ತು ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದೀರಾ, ನಿಮ್ಮಿಬ್ರು ಮಧ್ಯೆ ಮಾತಾಡಕ್ಕೆ ನನಗೆ ಯಾವ್ದೇ ತರ ರೈಟ್ಸ್ ಇಲ್ಲ, ಆದ್ರೂ ನಿಂಗೆ ಒಂದ್ ವಿಷಯನ ಹೇಳಕ್ ನಾನು ಇಷ್ಟಪಡ್ತೀನಿ. ನೋಡು ನಿನ್ನ ಹತ್ರ ಯಾರಾದ್ರೂ ಫೋರ್ಸ್ ಮಾಡ್ತಿದಾರೆ ಯಾವ ವಿಷಯಕ್ಕೆ ಅಂತ ಆದ್ರೆ ಅದು ಕ್ರೈಮ್ ಆಗುತ್ತೆ, ಅದು ಹರಾಸ್ಮೆಂಟ್ ಆಗುತ್ತೆ. ಈವನ್ ಅವ್ರ ಬಾಯ್ ಫ್ರೆಂಡ್ ಆಗಿದ್ರು ಸಹ ಅದನ್ನ ಹರಾಸ್ಮೆಂಟ್ ಅಂತಾನೆ ಹೇಳ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಇದಕ್ಕೆ ಜೀವನು ಅಸಿಸ್ಟೆಂಟ್ ಮ್ಯಾನೇಜರ್ ಮುಖಾನ ನೋಡ್ತಾಳೆ. ಅದಕ್ಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಹೇಳ್ತಾರೆ, ನಾನು ನಿಂಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನನ್ನ ಲೈಫಲ್ಲೂ ಕೂಡ ಈ ತರನೇ ನಡೆದಿದೆ, ಆಗ ನಂಗೆ ಅದು ಅರ್ಥ ಆಗಿದೆ, ಈಗ ಅದು ತಪ್ಪು ಅಂತ ನಂಗೆ ಅರ್ಥ ಆಗಿದೆ, ನೀನು ತುಂಬಾ ಜಾಣೆ ಇದೆಯಾ, ಅದಕ್ಕೆ ನಿನ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನಾನ್ ಮಾಡಿರೋ ತಪ್ಪನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೋಗ್ತಾ ಇರ್ತಾಳೆ. ಇಲ್ಲಿ ಜೀವನು ನಿಂತ್ಕೊಂಡು ಒಬ್ಳೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಇಲ್ಲಿ ಜೀವನು ಅಸಿಸ್ಟೆಂಟ್ ಮ್ಯಾನೇಜರ್ ಹೋದ್ಮೇಲೆ ಅವ್ರು ಹೋಗ್ತಿರೋದನ್ನ ನೋಡ್ಕೊಂಡು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇವ್ರಿಗೆ ನನ್ ಮೇಲೆ ಕೇರಿತ, ಅದಕ್ಕೆ ಬೇಕು ಬೇಕು ಅಂತಾನೆ ಅವರು ಒಳಗಡೆ ಬಂದಿದ್ದ ಅಂತ ಹೇಳ್ಬಿಟ್ಟು ಇಲ್ಲಿ ಜೀವನು ಸ್ಮೈಲ್ ಮಾಡ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಆಫೀಸ್ ಟೀಮ್ ನ
ನ ತೋರಿಸ್ತಾರೆ. ಇಲ್ಲಿ ಟೀಮ್ ಮ್ಯಾನೇಜರ್ ಎಲ್ಲರಿಗೂ ಹೇಳ್ತಿರ್ತಾರೆ, ಸರಿ ಎಲ್ಲರೂ ಬನ್ನಿ, ಲಂಚ್ ಬ್ರೇಕ್ ಆಯ್ತು, ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ ಹೊಟ್ಟೆ ಭೋಜನ ಆದ್ಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ. ಎಲ್ಲರೂ ಅದಕ್ಕೆ ಬನ್ನಿ ಫಸ್ಟ್ ಎಲ್ಲರೂ ಲಂಚ್ ಮಾಡೋಣ ಅಂತ ಎಲ್ಲರೂ ಎದ್ದೋಗ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಂದ ಹೀರೋ ಕೂಡ ಅವ್ನ ಕ್ಯಾಬಿನ್ ಇಂದ ಬರ್ತಾ ಇರ್ತಾರೆ. ಇಲ್ಲಿ ಬರುವಾಗ ಅವರು ಜೀವನ ನೋಡ್ತಾರೆ. ಇಲ್ಲಿ ಜೀವನು ಫುಲ್ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಅವ್ರು ಅಲ್ಲಿಂದ ಸೈಲೆಂಟ್ ಆಗಿ ಹೆದ್ದೊಟ್ಟೋಗ್ಬಿಡ್ತಾರೆ. ಇಲ್ಲಿ ಮಿನ್ವಾನು ಜೀವನ ಕೇಳ್ತಿರ್ತಾರೆ, ಜೀವನ್ ಇವಾಗ ಲಂಚ್ಗೆ ಹೋಗೋಣ ಬಾ ಅಂತ. ಅದಕ್ಕೆ ಸುಮ್ಮನೆ ಹೇಳ್ತಿರ್ತಾಳೆ, ನನ್ಗೆ ಕರಿ ತಿನ್ಬೇಕು ಅಂತ ಅನಿಸ್ತದೆ, ಅದಾದ್ರೂ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಜೀವನ್ ಹೇಳ್ತಾಳೆ, ನನ್ನ ಹತ್ರ ಅಮೌಂಟ್ ಇಲ್ಲ, ಅದು ಅಲ್ಲದೆ ಇವತ್ತು ಕ್ಯಾಫಿಟೇರಿಯಲ್ಲಿ ಜೋಕ್ ಬುಕ್ ನ ಕೊಡ್ತಾ ಇದಾರೆ, ಅದಂತೂ ನನ್ನ ಫೇವ್ರೇಟ್. ಮಿನ್ವಾನ್ ಒಂದ್ ಕೆಲಸ ಮಾಡು, ನೀನು ಸುಮ್ಮಿನ ಕರ್ಕೊಂಡು ಹೋಗಿ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಅವಳಿಗೆ ಏನ್ ಇಷ್ಟನೋ ಅದನ್ನ ಕೊಡ್ಸು ಅಂತ ಹೇಳ್ತಾರೆ. ಅದಕ್ಕೆ ಸುಮ್ಮಿನ ಹಾಗೆಲ್ಲ ಏನು ಬೇಡ, ನೀನು ಕ್ಯಾಫಿಟೇರಿಯಾಗೆ ಹೋಗ್ಬೇಕು ಅಂತ ಅಂದಲ್ಲ, ನಾನು ಕೂಡ ಜೋಕ್ ಬುಕ್ ನೇ ತಿಂತೀನಿ ಬಾ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕ್ಯಾಫಿಟೇರಿಯಾಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಇಲ್ಲಿ ಸುಮ್ಮಿಂಗೆ ಫುಲ್ಲು ಬೇಜಾರಾಗ್ಬಿಟ್ಟಿರುತ್ತೆ. ಅವಳ ಮುಖ ಫುಲ್ಲು ಕೋಪದಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ. ಇಲ್ಲಿ ಮಿನ್ವಾನು ಹೇಳ್ತಿರ್ತಾನೆ, ಹಂಗಂದ್ರೆ ಡಿಸೈಡ್ ಆಯ್ತು, ಎಲ್ಲರೂ ಇವಾಗ ಕ್ಯಾಫಿಟೇರಿಯಾಗೆ ಹೋಗ್ಬಿಟ್ಟು ಜಾಕ್ ಬುಕ್ ನ ತಿಂತೀವಿ ಅಂತ ಹೇಳ್ಬಿಟ್ಟು ಈಗ ಫೈನಲ್ ಆಯ್ತು, ಬನ್ನಿ ಎಲ್ಲರೂ ಕ್ಯಾಫಿಟೇರಿಯಾಗೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಇಲ್ಲಿ ಸುಮ್ಮಿಂಗೆ ಯಾವ ಚಾನ್ಸ್ ಕೂಡ ಅವಳು ಬಿಡೋದೇ ಇಲ್ಲ. ಎಲ್ಲಾ ಟೈಮಲ್ಲೂ ಮಿನ್ವಾನ್ ಜೊತೆ ಅಂಟ್ಕೊಂಡೇ ಇರ್ತಾಳೆ. ಇಲ್ಲೂ ಕೂಡ ಅದೇ ತರಾನೇ ಆಗುತ್ತೆ. ಇಲ್ಲಿ ಸುಮ್ಮಿನ್ ಮತ್ತೆ ಮಿನ್ವಾನು ಒಂದೇ ಸತಿ ಒಟ್ಟಿಗೆ ಹೋಗ್ತಾ ಇರ್ತಾರೆ. ಜೀವನು ಆರಾಮಾಗಿ ಹಿಂದೆಗಡೆ ನಡ್ಕೊ ಬರ್ತಾ ಇರ್ತಾಳೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಕೆಫೆಟೇರಿಯಾನ ತೋರಿಸ್ತಾರೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಜೀವನ್ ಮತ್ತೆ ಮಿನ್ವಾನ್ ಮತ್ತೆ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಸುಮಿನು ವಾಶ್ರೂಮ್ ಹೋಗಿ ಬಂದಿರ್ತಾಳೆ. ಅವಳು ಹ್ಯಾಂಡ್ ನೆಲ್ಲ ಬಟ್ಟೆಗೆ ಒರೆಸ್ಕೋತಾ ಇರ್ತಾಳೆ. ಇಲ್ಲಿ ಜೀವನು ಸುಮಿನ್ಗೋಸ್ಕರ ಎಕ್ಸ್ಟ್ರಾ ಪ್ಲೇಟ್ ನ ತಗೊಂಡ್ಬಂದಿರ್ತಾಳೆ. ಇಲ್ಲಿ ಅವಳು ಬಂದಿದ ತಕ್ಷಣ ಥ್ಯಾಂಕ್ ಯು ಸೋ ಮಚ್ ಮೈ ಬೆಸ್ಟ್ ಅಂತ ಹೇಳ್ಬಿಟ್ಟು ಆ ಪ್ಲೇಟ್ ನ ಅವಳು ಊಟನೆಲ್ಲ ಸರ್ವ್ ಮಾಡ್ಕೋತಾ ಇರ್ತಾಳೆ. ಅವಳು ಎಲ್ಲಾನು ಜಾಸ್ತಿನೇ ಹಾಕೋತಾ ಇರ್ತಾಳೆ. ಇಲ್ಲಿ ಇದನ್ನೆಲ್ಲ ಜೀವನು ಅಬ್ಸರ್ವ್ ಮಾಡ್ತಿರ್ತಾಳೆ. ಆಗ ಅವಳಿಗೆ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳು ನೆನಪಾಗುತ್ತೆ. ಇಲ್ಲಿ ಜೀವನು ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ಯಾವಾಗ ನಿನ್ ಮಾತನ್ನ ಯಾರು ಕೇಳಲ್ಲ ಆಗ ನೀನು ರಿವೆಂಜ್ ತಗೋತೀಯ ಪಕ್ಕ, ಇದು ನನ್ಗೆ ಗೊತ್ತಿರೋದು, ನಿನ್ನನ್ನು ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಅವಳ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳು ತೋರಿಸ್ತಾರೆ. ಇನ್ಸಿಡೆಂಟ್ ಆಲ್ರೆಡಿ ಪಾಸ್ಟ್ ಅಲ್ಲಿ ನಡೆದಿರುತ್ತೆ. ಇಲ್ಲಿ ಸುಮ್ಮಿನ್ಗೆ ಕೋಪ ಬಂದಿರುತ್ತೆ. ಅದಕ್ಕೆ ಅವಳು ಕ್ಯಾಫಿಟೇರಿಯಾಗ ಹೋದಾಗ ಎಲ್ಲಾ ಊಟಗಳನ್ನು ಜಾಸ್ತಿ ಹಾಕೊಂಡಿರ್ತಾಳೆ. ಅಲ್ಲಿ ಜಾಗ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಜೀವನ್ಗೆ ಶೋಲ್ಡರ್ ಅಲ್ಲಿ ಡಿಕ್ಕಿ ಹೊಡೆದು ಕೆಳಗಡೆ ಬೀಳ್ಸಿ ಅವಳ ತಟ್ಟೆಲಿರೋ ಊಟನೆಲ್ಲ ಅವಳ ಮಕ್ಕದ ಮೇಲೆ ಚೆಲ್ಲಿ ಅವಳನ್ನ ಫುಲ್ಲು ಆಡ್ಕೋತಾ ಇರ್ತಾಳೆ. ಆದ್ರೆ ತೋರಿಸ್ಕೊಳ್ಳೋದ್ ಮಾತ್ರ ಅವಳನ್ನ ಕೇರ್ ಮಾಡ್ತಾ ಇದ್ದೀನಿ ಅಂತ. ಅವಳು ಬೇಕು ಅಂತಾನೆ ಇದನ್ನೆಲ್ಲ ಮಾಡಿ ಈ ತರ ಎಲ್ಲ ನಡೆದಾಗ ಮಿನ್ವಾನ್ ಕೂಡ ಬೈತಿರ್ತಾನೆ, ಮೈ ಮೇಲೆ ಪ್ರೆಗ್ನೆರ್ ಅಲ್ವಾ, ಕಣ್ಣ ಭೂಮಿ ಮೇಲೆ ಇಟ್ಕೊಂಡು ಹೋದ್ರೆ ಈ ತರ ಎಲ್ಲ ಆಗೋದೇ ಇಲ್ಲ ಅಂತ. ಅವನಂತೂ ಒಂದ್ ಚೂರು ಬಗ್ಗೆ ಅವಳಿಗೆ ಏನಾದ್ರು ಆಗಿದ್ಯಾ ಹೆಲ್ಪ್ ಮಾಡ್ಬೇಕಂತ ಅವನು ಏನೋ ನೋಡೋದೇ ಇಲ್ಲ. ಇಲ್ಲಿ ಸುಮ್ಮಿನು ಇದನ್ನೆಲ್ಲ ನಡೆದಿರೋದು ನೋಡಿ ನಗ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಅದೇ ತರ ಇನ್ಸಿಡೆಂಟ್ ಮತ್ತೆ ನಡೀತಾ ಇರುತ್ತೆ. ಇಲ್ಲಿ ಅವಳು ಆ ಪ್ಲೇಟ್ ನ ತಗೊಂಡು ಮುಂದಕ್ಕೆ ಹೋಗ್ತಿರ್ತಾಳೆ. ಅಲ್ಲಿ 2 ಟೇಬಲ್ ಖಾಲಿ ಆಗುತ್ತೆ. ಜೀವನ್ ಅಲ್ಲಿ ನೋಡು ಖಾಲಿ ಆಗಿದೆ ಅಂತ ಅವಳು ಮತ್ತೆ ಯೂಟರ್ನ್ ಹಾಕೊಂಡು ಬರ್ತಾ ಇರ್ತಾಳೆ. ಮತ್ತೆ ಅವಳು ಶೋಲ್ಡರ್ ಅಲ್ಲಿ ಡಿಕ್ಕಿ ಹೊಡಿಬೇಕು ಅಂತ ಹೋಗ್ತಾಳೆ. ಆದ್ರೆ ಜೀವನ್ಗೆ ಇದೆಲ್ಲ ಮೊದ್ಲೇ ನೆನಪಿರೋದ್ರಿಂದ ಅವಳು ಸೈಡಿಗೆ ಹಿಂಗೆ ತಿರ್ಕೊಬಿಡ್ತಾಳೆ. ಆಗ ಸುಮಿನು ಮುಂದೆ ಕೊಟ್ಟೋಗ್ಬಿಡ್ತಾಳೆ. ಬೇಕು ಅಂತಾನೆ ಕಾಲ್ ಅಡ್ಡ ಕೊಟ್ಟು ಇಲ್ಲಿ ಜೀವನು ಸುಮಿನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಸುಮಿನು ಬೀಳುವಾಗ ಅದೇ ಟೈಮಿಗೆ ಅಲ್ಲಿಗೆ ಮಿನ್ವಾನ್ ಕೂಡ ಬಂದಿರ್ತಾನೆ. ಅವನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಸಡನ್ ಆಗಿ ಸ್ಟಕ್ ಆಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಸುಮಿನು ಹೋಗಿ ಆ ತಟ್ಟೆ ತಗೊಂಡು ಡೈರೆಕ್ಟ್ ಆಗಿ ಮಿನ್ವಾನ್ ಮೇಲೆ ಬಿದ್ಬಿಡ್ತಾಳೆ. ಅವಳ ಪ್ಲೇಟ್ ಅಲ್ಲಿರೋ ಎಲ್ಲಾ ಊಟನೂ ಹೋಗಿ ಮಿನ್ವಾನ್ ಬಟ್ಟೆ ಮೇಲೆ ಬೀಳುತ್ತೆ. ಇಲ್ಲಿ ಮಿನ್ವಾನ್ಗೆ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಸುಮಿನು ಪಟ್ಟಂತ ಮಿನ್ವಾನ್ಗೆ ಸಾರಿ ಕೇಳ್ತಾ ಇರ್ತಾಳೆ, ಸಾರಿ ಕ್ಷಮಿಸ್ಬಿಡಿ, ನಾನು ನೋಡ್ಲಿಲ್ಲ, ನನ್ನ ಬ್ಯಾಲೆನ್ಸ್ ತಪ್ಪಿ ಈ ತರ ಆಗೋಯ್ತು ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಜೀವನ್ ಅಲ್ಲಿಗೆ ಬಂದು ಹೇಳ್ತಿರ್ತಾಳೆ, ಸುಮ್ಮನೆ ನೀನು ಮೋಸ್ಟ್ಲಿ ನನ್ನ ಕಾಲ್ ಮೇಲೆ ಹತ್ಬಿಟ್ಟೆ ಅಂತ ಅನ್ಸುತ್ತೆ, ಅದಕ್ಕೆ ನಿನ್ಗೆ ಬ್ಯಾಲೆನ್ಸ್ ತಪ್ಪಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನ್ ಕೂಡ ಏನು ಹೇಳೋದಕ್ಕೆ ಅಲ್ಲಿ ಜೀವನು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಸುಮ್ಮನೆ ನಿನ್ ಆಟಗಳು ಇನ್ಮೇಲೆ ಏನೂ ನಡೆಯೋದಿಲ್ಲ, ಎಲ್ಲದಕ್ಕೂ ನಾನು ಟಕ್ಕರ್ನ ಕೊಡ್ತೀನಿ, ನೋಡ್ತಾ ಇರೋ ಜೀವನು ಸ್ಮೈಲ್ ಮಾಡ್ತಾ ಇರ್ತಾಳೆ. ಇಲ್ಲಿ ಜೀವನು ಮಿನ್ವಾನ್ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಿರ್ತಾಳೆ, ಅಯ್ಯೋ ಇದಂತೂ ನಿನ್ ಬ್ರಾಂಡೆಡ್ ಶರ್ಟ್ ಅಲ್ವಾ, ಇದು ಫುಲ್ಲು ಹಾಳಾಗೋಗಿದೆ ಅಂತ. ಅದ್ರಲ್ಲಿ ಒಂದು ಬ್ರಾಂಡೆಡ್ ಲೋಗೋ ಇರುತ್ತೆ. ಇದನ್ನ ನೋಡ್ಬಿಟ್ಟು ಸುಮಿನು ಫುಲ್ಲು ಎದ್ರಕೊಬಿಡ್ತಾಳೆ, ಅಯ್ಯೋ ಇದಂತೂ ಫುಲ್ಲು ಬ್ರಾಂಡೆಡ್, ಇವಾಗ ನನಗೆ ಏನ್ ಮಾಡ್ಲಿ ಅಂತ. ಅವಳು ಮತ್ತೆ ಸಾರಿ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿನ್ವಾನ್ಗೆ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರೂ ನನ್ಗೆ ಟಿಶ್ಯೂ ಬೇಕು ಅಂತ ಜೀವನ್ ಹತ್ರ ಕೇಳ್ತಾ ಇರ್ತಾರೆ. ನಾನು ತರ್ತೀನಿ ಅಂತ ಎದ್ದೋಗ್ತಾ ಆರಾಮಾಗಿ ಜೀವನು ರ್ಯಾಂಪ್ ವಾಕ್ ಮಾಡ್ಕೊಂಡು ಫುಲ್ಲು ಖುಷಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ರೆಸ್ಟ್ ರೂಮ್ ನ ತೋರಿಸ್ತಾರೆ. ಇಲ್ಲಿ ಜೀವನು ಫುಲ್ ಹ್ಯಾಪಿಯಾಗಿ ಸ್ಮೈಲ್ ಮಾಡ್ತಾ ಮಿರರ್ ಮುಂದೆ ನಿಂತ್ಕೊಂಡಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ವಾಶ್ರೂಮ್ ಇಂದ ಯಾರೋ ಒಂದು ಲೇಡಿ ಕೂಗ್ತಾ ಇರೋದು ಕೇಳಿಸುತ್ತೆ. ಇಲ್ಲಿ ಯಾರಾದ್ರೂ ಇದ್ದೀರಾ ಅಂತ. ಅದಕ್ಕೆ ಜೀವನು ಹಾ ಹೇಳಿ, ನಾನು ಇಲ್ಲೇ ಇದ್ದೀನಿ ಅಂತ. ಅದಕ್ಕೆ ಆ ಲೇಡಿ ಹೇಳ್ತಾ ಇರ್ತಾಳೆ, ನಿಮ್ಮಿಂದ ನನ್ಗೆ ಒಂದು ಹೆಲ್ಪ್ ಬೇಕಿತ್ತು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಜೀವನ್ ಹೇಳ್ತಾಳೆ, ನಿಮ್ಗೆ ಏನಾದ್ರು ಸ್ಯಾನಿಟರಿ ಪ್ಯಾಡ್ ಬೇಕಂತ. ಅದಕ್ಕೆ ಹಾ ಹೌದು ನಂಗೆ ಅದೇ ಬೇಕು ಅಂತ ಅವಳು ಫುಲ್ ಹ್ಯಾಪಿಯಾಗಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಜೀವನ್ ಹೇಳ್ತಾಳೆ, ಒಂದೇ ಒಂದ್ ನಿಮಿಷ ಇರಿ, ನಾನು ಹೋಗಿ ತಗೋಬರ್ತೀನಿ ಅಂತ. ಈಗ ಸೀನು ಶಿಫ್ಟ್ ಆಗಿ ಆ ಲೇಡಿ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಅಂತ ಅವಳು ಫುಲ್ ಹ್ಯಾಪಿಯಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ
ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ನೀನಂತೂ ನನ್ನ ಇವತ್ತು ಕಾಪಾಡ್ಬಿಟ್ಟೆ. ನಾನು ಮೊದಲೇ ಅನ್ಕೊಂಡಿದ್ದೆ ಇವತ್ತು ನನಗೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರಿಗಂತೂ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಅದು ನೀನೇ, ನನಗಂತೂ ನೀನು ಯಾರು ಅಂತ ಕೂಡ ಗೊತ್ತು. ನಾನಂತೂ ಫುಲ್ಲು ಖುಷಿಯಾಗಿದ್ದೀನಿ ಹಾಗೆ ಹೀಗೆ ಅಂತ ಅವಳು ಫುಲ್ಲು ಹೇಳ್ತಾನೆ. ಆ ಲೇಡಿ ಹೇಳ್ತಿರ್ತಾಳೆ, ನೀನು ಮಾಡಿರೋ ಉಪಕಾರಕ್ಕೆ ನಿನಗೆ ಏನು ಬೇಕು ಕೇಳು ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಇದರಲ್ಲಿ ಉಪಕಾರ ಎಲ್ಲ ಏನು ಬಂತು, ಇದೆಲ್ಲ ನಾರ್ಮಲ್ ಎಲ್ಲ ಲೇಡೀಸ್ಗಳಿಗೂ ಆಗದೆ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಕೇಳಿ ಇಲ್ಲಿ ಆ ಲೇಡಿ ಫುಲ್ಲು ಇಂಪ್ರೆಸ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಜೀವನ್ ಹೇಳ್ತಿರ್ತಾಳೆ, ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರು ಕೂಡ ಅವರು ಕೂಡ ಖಂಡಿತ ನಿನ್ಗೆ ಹೆಲ್ಪ್ ಮಾಡ್ತಾನೆ ಇದ್ರು ಅಂತ. ಅದಕ್ಕೆ ಆ ಲೇಡಿ ಹೇಳ್ತಾರೆ, ನಿಜವಾಗ್ಲೂ ಇಲ್ಲ, ನಿನ್ಗಿಂತ ಮುಂಚೆ ಯಾರೋ ಇಲ್ಲಿಗೆ ಒಬ್ರು ಬಂದಿದ್ರು, ಅವಳಿಗೆ ನಾನು ಇದೇ ತರನೇ ಸೇಮ್ ಹಿಂಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ. ಆದ್ರೆ ಅವರು ನನ್ಗೆ ಹೆಲ್ಪ್ ಮಾಡೋ ಬದಲು ನನ್ಗೆನೆ ಜೋರಾಗಿ ಬೈದ್ಬಿಟ್ಟು ಕೈ ತೊಳ್ಕೊಂಡು ಅಲ್ಲಿಂದ ಹೊರಟೋಗ್ಬಿಟ್ಲು ಅಂತ ಹೇಳ್ತಾ ಇರ್ತಾರೆ. ನೆನಪಾಗುತ್ತೆ, ಸುಮ್ಮಿನ ಸ್ವಲ್ಪ ಹೊತ್ತಕ್ಕೆ ಮುಂಚೆ ವಾಶ್ರೂಮ್ಗೆ ಹೋಗಿ ಬಂದಿದ್ಲಲ್ವಾ ಅಂತ. ಈಗ ಅವಳು ಆ ವಿಷಯನ ಏನೋ ಕೆದಕ್ತೆ ಸುಮ್ಮನಾಗ್ಬಿಡ್ತಾಳೆ. ಇಲ್ಲೇ ಜೀವನ್ಗೆ ಏನೋ ನೆನಪಾಗುತ್ತೆ, ನೀನು ಹಿಂದೆ ತಿರುಗು, ನಾನೇನೋ ನೋಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಅವಳನ್ನ ಹಿಂದೆ ತಿರುಗಿಸಿ ನೋಡಿದಾಗ ಅವಳ ಪ್ಯಾಂಟಲ್ಲಿ ಸ್ವಲ್ಪ ಗಲೀಜಾಗ್ಬಿಟ್ಟಿರುತ್ತೆ, ಅದು ಬ್ಲಡ್ ಸ್ವಲ್ಪ ಮಾರ್ಕ್ ಉಳ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಜೀವನ ಅವಳ ಕೋಟ್ನ ತೆಗೆದು ಅವಳ ಸೊಂಟಕ್ಕೆ ಸುತ್ಬಿಟ್ಟು ಅದನ್ನ ಕಟ್ತಿರ್ತಾಳೆ. ಇಲ್ಲಿ ಆ ಲೇಡಿ ಫುಲ್ಲು ಇಂಪ್ರೆಸ್ ಆಗ್ಬಿಟ್ಟು, ಇಲ್ಲಿ ಆ ಲೇಡಿ ಜೀವನ ಹತ್ರ ಎಲ್ಲ ಮಾಡ್ತಿರೋದನ್ನ ನೋಡಿ ಫುಲ್ಲು ಸೈಲೆಂಟ್ ಆಗಿ ಜೀವನ್ನೇ ಅಬ್ಸರ್ವ್ ಮಾಡ್ತಿರ್ತಾಳೆ. ಇಲ್ಲಿ ಅವಳಂತೂ ಜೀವನ್ಗೆ ಫುಲ್ಲು ಇಂಪ್ರೆಸ್ ಆಗ್ಬಿಟ್ಟಿರ್ತಾಳೆ. ಇದನ್ನ ಕಟ್ಟಿದ ಮೇಲೆ ಜೀವನ ಹೇಳ್ತಿರ್ತಾಳೆ, ಹಾ ಈಗ ನೀನು ಎಲ್ಲ ಓಕೆ, ಏನೋ ಗಲೀಜಾಗಿ ಕಾಣಿಸ್ತಿಲ್ಲ ಬಿಡು, ನೀನ್ ಇವಾಗ ಕರೆಕ್ಟ್ ಆಗಿದ್ಯಾ ಅಂತ ಹೇಳ್ತಿರ್ತಾರೆ. ಆ ಲೇಡಿ ಫುಲ್ಲು ಇಂಪ್ರೆಸ್ ಆಗಿ ಅನ್ಕೊಂಡಿದ್ದೆ ಜಗತ್ತಲ್ಲಿ ಯಾರು ಒಳ್ಳೆಯವರು ಇನ್ನ ಉಳ್ಕೊಂಡೇ ಇಲ್ಲ ಅಂತ. ಆದ್ರೆ ನೀನನ್ನ ನೋಡಿದ್ರೆ ಆ ತರ ಅನ್ಸೋದೇ ಇಲ್ಲ, ನೀನು ಸೂಪರ್ ಹೀರೋ ತರ ಬಂದ ನನ್ನ ಲೈಫಲ್ಲಿ ನನ್ನ ಲೈಫ್ನ ಪ್ರೊಟೆಕ್ಟ್ ಮಾಡ್ತಾ ಇದೀಯ, ನಿಜವಾಗ್ಲೂ ನೀನು ಮನುಷ್ಯ ಅಲ್ಲ, ನೀನು ದೇವತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಜೀವನು ಫುಲ್ಲು ಜೋರಾಗಿ ನಗ್ತಾ ಇರ್ತಾಳೆ, ನೀನು ಎಷ್ಟು ಕಾಮಿಡಿ ಮಾಡ್ತೀಯ, ನಾನೇನ್ ದೇವತೆ ಅಲ್ಲ ಹಾಗೆ ಹೇಗೆ ಅಂತ, ನಿಜವಾಗ್ಲೂ ನೀನು ನಕ್ಕಿದ್ರೆ ಇಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತೀಯ, ನಾನು ಯಾಕೆ ಇದನ್ನೆಲ್ಲ ಮುಂಚೆನೆ ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಜೀವನ ಕೇಳ್ತಿರ್ತಾರೆ, ನಿಂದು ಲಂಚ್ ಆಯ್ತಾ? ನಂದಂತೂ ಲಂಚ್ ಆಗಿಲ್ಲ, ನಾನು ಲಂಚಿಗೆ ಹೋಗೋಣ ಅಂತಾನೆ ಹೋಗ್ತಾ ಇದ್ದೆ, ಸಡನ್ ಆಗಿ ನನ್ಗೆ ರೆಸ್ಟ್ ರೂಮಿಗೆ ಬರ್ಬೇಕಾಯ್ತು ಅಂತ ಹೇಳ್ತಾ ಇರ್ತಾಳೆ. ಆಗ ಜೀವನ್ ಕೂಡ ಹೇಳ್ತಿರ್ತಾಳೆ, ನಿನ್ ಜೊತೆ ನಾನು ಮೊದಲೇ ಲಂಚ್ ಯಾಕೆ ಮಾಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಸ್ಮೈಲ್ ಮಾಡ್ತಾರೆ. ಸೀನ್ ಶಿಫ್ಟ್ ಆಗಿ ಎಲ್ಲರೂ ಲಂಚ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಆ ಲೇಡಿನೂ ಕೂಡ ಅವಳ ಜೊತೆನೆ ಲಂಚ್ ಮಾಡೋದಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾರೆ. ಇಲ್ಲಿ ಸುಮಿನು ಗುರಾಯಿಸ್ಕೊಂಡು ಕೇಳ್ತಿರ್ತಾಳೆ, ನೀನು ನ್ಯಾಪ್ಕಿನ್ ತರ್ತೀನಿ ಅಂತ ಹೋದಲ್ಲ, ಯಾಕೆ ಇಷ್ಟೊಂದು ಲೇಟ್ ಆಗಿ ಬಂದೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಜೀವನ್ ಹೇಳ್ತಿರ್ತಾರೆ, ಅಲ್ಲಿ ಒಂದು ಎಮರ್ಜೆನ್ಸಿ ಆಗ್ಬಿಟ್ಟಿತ್ತು, ಅದಕ್ಕೆ ನಾನು ಅಲ್ಲೇ ಇದ್ದೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಸುಮಿನು ಕೇಳ್ತಿರ್ತಾಳೆ, ಏನ್ ಎಮರ್ಜೆನ್ಸಿ ಅಂತ. ಅದಕ್ಕೆ ಜೀವನು ಏನೋ ಹೇಳೋದಕ್ಕಾಗಲ್ಲ. ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನ್ ಬರೋದ್ ಲೇಟ್ ಆಯ್ತಲ್ಲ, ಇಲ್ಲಿ ನಾನೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿ ಜೀವನು ರೇಗಿಸ್ತಾ ಹೇಳ್ತಿರ್ತಾಳೆ, ಎಲ್ಲ ಕಾಣಿಸ್ತಾ ಇಲ್ಲಿ ಮಿನ್ವನ್ಗೆ ಫುಲ್ಲು ಕೋಪ ಬಂದಿರುತ್ತೆ, ಮತ್ತೆ ಫುಲ್ಲು ಬೇಜಾರ್ ಕೂಡ ಆಗ್ತಿರುತ್ತೆ, ಬಟ್ ಅವನು ಏನು ಹೇಳೋದಕ್ಕೆ ಆಗ್ತಿರೋದಿಲ್ಲ. ಇಲ್ಲಿ ಸುಮಿನು ಹೇಳ್ತಿರ್ತಾಳೆ, ಸಾರಿ ನನ್ನ ಕ್ಷಮಿಸ್ಬಿಡಿ, ಬೇಕಾದ್ರೆ ನಾನು ನಿಮ್ಗೆ ಬೇರೆ ಬಟ್ಟೆನ ತಂದ್ಕೊಂಡ್ ಕೊಡ್ಲಾ ಅಂತ ಕೇಳ್ತಿರ್ತಾಳೆ. ಆಗಾನು ಏನು ಪರವಾಗಿಲ್ಲ ಹೋಗ್ಲಿ ಬಿಡು, ಇದೊಂದೇ ಒಂದ್ ಶರ್ಟ್ ಅಲ್ವಾ ಅಂತ ಹೇಳ್ತಿರ್ತಾನೆ. ಆಗ ಅಲ್ಲಿ ಕೂತಿರೋ ಲೇಡಿ ಆ ಶರ್ಟ್ ನ ನೋಡ್ಬಿಟ್ಟು, ಇದಂತೂ ಬ್ರಾಂಡೆಡ್ ಶರ್ಟ್ ಅಲ್ವಾ, ಇದು ದೊಡ್ಡ ಬ್ರಾಂಡ್ ಕಂಪ್ನಿದಲ್ವಾ ಅಂತ, ಹೆಂಗಿಲ್ಲ ಅಂದ್ರೆ 1.5 ಮಿಲಿಯನ್ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆಗ ಸುಮಿನು ಫುಲ್ಲು ಶಾಕ್ ಆಗ್ಬಿಡ್ತಾಳೆ, ನಾನಂತೂ ಇಂಟರ್ನು ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ತಲೆ ಕೆರ್ಕೋತಾ ಇರ್ತಾಳೆ. ಆಗ ಮಿನ್ವಾನು ಪರವಾಗಿಲ್ಲ ಬಿಡು, ನೀನೇನು ಶರ್ಟ್ ತಂದು ಕೊಡೋದು ಬೇಡ ಅಂತ. ಆಗ ಜೀವನ್ ಹೇಳ್ತಿರ್ತಾಳೆ, 1.5 ಮಿಲಿಯನ್ ಅಂತೂ ಅಲ್ಲ, ಆದ್ರೆ 1.2 ಮಿಲಿಯನ್ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನು ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ. ಇಲ್ಲಿ ಮಿನ್ವಾನು ಮನ್ಸಲ್ಲೇ ಫುಲ್ಲು ಅಳ್ಕೊತಿರ್ತಾನೆ, ಪಾಪ ಈ ಶರ್ಟ್ ನ ತಗೋಬೇಕು ಅಂತ 1 ವರ್ಷದಿಂದ ನನ್ನ ಹತ್ರ ಗೋಗಾರ್ದು ಇರೋ ದುಡ್ಡನ್ನೆಲ್ಲ ಕೂಡಿಟ್ಟು ತಗೊಂಡಿರೋ ಶರ್ಟ್, ಪಟ್ಟಂತ ಒಂದೇ ಸತಿ ಹಾಕಿದ ತಕ್ಷಣ ಈ ಶರ್ಟ್ ಹಾಳಾಗೋಯ್ತು ಅಂತ ಹೇಳ್ಕೊತಾ ಇರ್ತಾಳೆ. ಮಿನ್ವಾನು ಸುಮಿನ್ಗೆ ಸಮಾಧಾನ ಮಾಡ್ತಿರ್ತಾನೆ, ಹೋಗ್ಲಿ ಬಿಡು ಏನಾಗಲ್ಲ, ನಾನು ಇನ್ನೊಂದು ಶರ್ಟ್ ನ ತಗೋತೀನಿ ಅಂತ. ಅದಕ್ಕೆ ಸುಮಿನು ಹೇಳ್ತಿರ್ತಾಳೆ, ಪಕ್ಕನ ನಂಗೆ ಗೊತ್ತಿತ್ತು ನೀವು ಆರಾಮಾಗಿ ಈ ಶರ್ಟ್ ನ ಅಫೋರ್ಡ್ ಮಾಡ್ತೀರಾ, ನೀವು ಅಷ್ಟು ಚೆನ್ನಾಗಿ ಅರ್ನ್ ಮಾಡ್ತೀರಾ ಅಂತ ಗೊತ್ತಿತ್ತು ಅಂತ ಹೇಳ್ತಿರ್ತಾಳೆ. ರಿಯಲಿ ತುಂಬಾ ಬೆಸ್ಟ್ ಅಂತ ಹೇಳ್ತಿರ್ತಾಳೆ. ಆಗ ಮಿನ್ವಾನ್ ಕೂಡ ಹೇಳ್ತಿರ್ತಾನೆ, ನೀನು ಬೆಸ್ಟೇ ಅಂತ. ಅದಕ್ಕೆ ನೀವ್ ಯಾರು ತಲೆ ಕೆಡಿಸ್ಕೋಬೇಡಿ, ನನ್ನ ಹತ್ರ ಬೇಜಾನ್ ಶರ್ಟ್ ಇದೆ, ಈ ಶರ್ಟ್ ತರನೇ ಇನ್ನೊಂದು ತಗೊಂಡ್ರೆ ಆಯ್ತು ಬಿಡಿ, ನೀವ್ ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಜೀವನು ಸುಮ್ನೆ ನೋಡ್ತಿರ್ತಾಳೆ, ಅವಳ ಬಾಯಿಂದ ಒಂದ್ ಮಾತು ಕೂಡ ಬರೋದೇ ಇಲ್ಲ. ಇದನ್ನೆಲ್ಲ ಜಸ್ಟ್ ಅವಳು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇಲ್ಲಿ ರಿಯಾಲಿಟಿ ಏನಂತ ಬರೀ ಜೀವನಿಗೆ ಮಾತ್ರ ಗೊತ್ತಿರುತ್ತೆ. ಸೀನ್ ಶಿಫ್ಟ್ ಆಗಿ ಕಾರಲ್ಲಿ ಹೀರೋ ಎಲ್ಲೋ ಹೊರಗಡೆ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಒಂದು ರೆಸ್ಟೋರೆಂಟ್ ನ ಹುಡಿಕೊಂಡು ಬಂದಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ ಒಂದು ಹೆಡ್ ಶೆಫ್ ನ ತೋರಿಸ್ತಾರೆ. ಇಲ್ಲಿ ಎಲ್ಲಾ ಕಸ್ಟಮರ್ ಆ ಹೆಡ್ ಶೆಫ್ ಮಾಡೋ ಕುಕ್ಕಿಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಎಲ್ಲಾರು ಅವನ್ನ ಫುಲ್ಲು ಹೊಗಳುತ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ನೀವೇನೋ ಶೆಫ್ ಹೀವೋ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದು ನಾನೇ ಹೀವೋ ಅಂತ ಹೇಳ್ತಾನೆ. ಅಲ್ಲಿ ಹೀರೋ ಕೇಳ್ತಿರ್ತಾನೆ, ನೀವು ಬುಸೈವಾ ಹೈಸ್ಕೂಲ್ ಅಲ್ಲ ಓದಿದ್ದು ಅಂತ. ಅದಕ್ಕೆ ಅವನು ಹೌದು ನಾನು ಅದೇ ಸ್ಕೂಲಲ್ಲಿ ಓದಿದ್ದು ಅಂತ ಹೇಳ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಆ ಲೇಡಿನ ತೋರಿಸ್ತಾರೆ. ಇಲ್ಲಿ ಅವಳಂತೂ ಫುಲ್ಲು ಚಪ್ಪಸ್ಕೊಂಡು ಊಟನ ತಿಂತಾ ಇರ್ತಾಳೆ. ಆಗ ಜೀವನ್ ಕ್ಯೂಟ್ ಸ್ಮೈಲ್ ನ ಕೊಡ್ತಿರ್ತಾಳೆ. ಆದ್ರೆ ಮಿನ್ವೋನ್ ಕೇಳ್ತಾನೆ, ನಿನ್ಗಂತೂ ತುಂಬಾ ಹೊಟ್ಟೆ ಹಸಿತಿದೆ ಅನ್ಸುತ್ತೆ, ಅದಕ್ಕೆ ಈ ತರ ತಿಂತಿದ್ಯಾ ಅಲ್ವಾ ಅಂತ. ಆಗ ಸುಮಿನ್ ಕೂಡ ಹೇಳ್ತಾಳೆ, ನಾನಂತೂ ಯಾರು ಈ ತರ ತಿನ್ನೋದನ್ನ ನೋಡೇ ಇಲ್ಲ, ಎಷ್ಟೊಂದ್ ತಿಂತೀಯ ಅಂತ ಹೇಳ್ತಾ ಇರ್ತಾಳೆ. ಆಗ ಆ ಲೇಡಿ ಹೇಳ್ತಿದ್ದ ವಿಷಯದಲ್ಲಿ ಹುಡುಗ ಹುಡುಗಿ ಅಂತ ಪಾರ್ಶಾಲಿಟಿ ಏನೂ ಇಲ್ಲ, ತಿಂದ್ರೆ ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಬೇಕು, ಆವಾಗ್ಲೇ ನಾವೇನಾದ್ರೂ ಸಾಧನೆ ಮಾಡಕ್ಕಾಗೋದು, ಇದನ್ನೇ ನಮ್ ತಾತ ಯಾವಾಗ್ಲೂ ನಮ್ಗೆ ಹೇಳ್ಕೊಂಡ್ ಕೊಟ್ಟಿರೋದು ಅಂತ ಹೇಳ್ತಾ ಇರ್ತಾಳೆ.
ಆಗ ಸುಮಿನ್ ಕೇಳ್ತಾಳೆ, ನಿಮ್ ತಾತ ಏನಾದ್ರು ದೊಡ್ಡದಾಗಿ ಸಾಧನೆ ಮಾಡಿ ತೋರ್ಸಿದ್ರ ಅಂತ. ಅದಕ್ಕೆ ಆ ಲೇಡಿ ಹೇಳ್ತಿರ್ತಾರೆ, ಅವರು ಬೀನ್ ಸ್ಪೋರ್ಟ್ಸ್ ನ ಸೇಲ್ ಮಾಡ್ತಾರೆ ಮತ್ತೆ ಟೋಫು ಅಂಡ್ ಸಾಸೇಜ್ ನು ಕೂಡ ಸೇಲ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸುಮಿನು ಮುಖ ಒಂಥರ ಮಾಡ್ಕೊಂಡು, ಹಾಗಾದ್ರೆ ಅವರು ಸಲಾಡ್ ಗಳನ್ನ ಸೇಲ್ ಮಾಡ್ತಾರೆ ಅಂತ ಹೇಳ್ತಿದ್ಯಾ, ವಾವ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಜೀವನು ಆ ಲೇಡಿಗೆ ಹೇಳ್ತಾ ಇರ್ತಾರೆ, ನಿನ್ಗೆ ಇಷ್ಟೊಂದು ಎನರ್ಜಿ ಇರೋದು ನಿಮ್ ತಾತನಿಂದಾನೆ, ಕೊರಿಯನ್ಸ್ಗೆ ರೈಸ್ ಇಂದಾನೆ ಫುಲ್ ಎನರ್ಜಿ ಬರೋದು ಅಂತ. ಅದಕ್ಕೆ ಆ ಲೇಡಿ ಕೂಡ ಹೇಳ್ತಿರ್ತಾಳೆ, 100% ನೀನು ಕರೆಕ್ಟ್ ಆಗಿ ಹೇಳ್ತಾ ಇದೀಯ ನೋಡು ಅಂತ. ಆಗ ಸುಮಿನ್ ಹೇಳ್ತಿರ್ತಾಳೆ, ನನ್ ಕೈಲಂತೂ ಊಟನೇ ತಿನ್ನಕ್ ಆಗ್ತಾಳೆ, ನನ್ಗೆ ಆಲ್ರೆಡಿ ಹೊಟ್ಟೆ ತುಂಬೋಯ್ತು ಅಂತ ಹೇಳ್ತಾ ಇರ್ತಾಳೆ. ಆಗ ಮಿನ್ವಾನ್ ಹೇಳ್ತಿರ್ತಾನೆ, ನೀನು ಇಷ್ಟು ಕಮ್ಮಿ ತಿಂದ್ರೆ ನಿನ್ಗೆ ಎನರ್ಜಿ ಎಲ್ಲಿಂದ ಬರುತ್ತೆ, ನೀನು ಕೆಲಸ ಹೆಂಗೆ ಮಾಡಕ್ ಆಗುತ್ತೆ, ನೀನ್ ತಿನ್ನೋದು ಒಂದು ಚಿಕ್ಕ ಪಕ್ಷಿಗೂ ಕೂಡ ಹೊಟ್ಟೆ ತುಂಬಲ್ಲ ಅನ್ಸುತ್ತೆ, ಅಷ್ಟು ಕಮ್ಮಿ ತಿಂತೀಯ ನೀನು ಅಂತ ಹೇಳ್ತಾ ಇರ್ತಾನೆ. ಜೀವನು ಊಟ ಮಾಡ್ತಿರ್ತಾಳೆ. ಇದನ್ನ ನೋಡ್ಬಿಟ್ಟು ಸುಮಿನ್ನು ಹೇಳ್ತಿರ್ತಾಳೆ, ನನ್ಗೂ ಕೂಡ ಜೀವನ್ ತರಾನೇ ಹೊಟ್ಟೆ ತುಂಬಾ ತಿನ್ಬೇಕು. ನಿಮಗ್ ಗೊತ್ತಾ, ಚಿಕ್ಕ ವಯಸ್ಸಿಂದಾನು ಜೀವನ್ ಹೊಟ್ಟೆ ಒಂದ್ ದಿವಸನೂ ಕೆಟ್ಟಿಲ್ಲ. ಅವಳು ಏನೇ ತಿಂದ್ರು ಎಲ್ಲಾನು ಬೇಗ ಜೀರ್ಣ ಮಾಡ್ಕೊಬಿಡ್ತಾಳೆ. ಅವಳು ರಾಡ್ ತಿಂದ್ರು ಕೂಡ ಪಕ್ಕ ಜೀರ್ಣ ಆಗ್ಬಿಡುತ್ತೆ ಅವಳಿಗೆ ಅಂತ ಹೇಳ್ತಾ ಇರ್ತಾಳೆ. ಹಂಗಂತೆಲ್ಲ ಹೇಳಿ ಸುಮಿನು ಜೀವನ್ನ ಕೇಳ್ತಿರ್ತಾಳೆ, ಹಲ್ವಾ ಜೀವನ್ ಅಂತ. ಅದಕ್ಕೆ ಅವಳು ಹೂ ಅಂತ ತಲೆ ಆಡಿಸ್ತಾಳೆ. ಇಲ್ಲಿ ಮಿನ್ವಾನ್ ಕೂಡ ಜೀವನ್ನ ಕೇಳ್ತಿರ್ತಾಳೆ, ಹೌದಾ ಇದು ನಿಜನ ಅವಳು ಹೇಳ್ತಿರೋದು ಅಂತ. ಅವಳು ಅದಕ್ಕೆ ಏನು ಹೇಳೋದಿಲ್ಲ, ನಂಗೂ ಗೊತ್ತಿತ್ತು ಇವಳು ಇದೇ ತರ ತಿಂತಾಳೆ ಅಂತ. ನಾವು ಒಂದ್ಸತಿ ಒಂದು ರೆಸ್ಟೋರೆಂಟ್ ಹೋಗಿದ್ವಿ, ದುವೆಜಿ ಗಿಬ್ಬನ ಆರ್ಡರ್ ಮಾಡಿದ್ವಿ. ಇವಳು ಒಂದೇ ಸತಿ ಗುಳುಮ್ ಅಂತ ನುಂಗ್ಕೊಂಡ್ಬಿಟ್ಟಿದ್ಲು, ಒಂದ್ ದೊಡ್ಡ ಪಕ್ಷಿ ನುಂಗ್ಕೊಳ್ಳುತ್ತಲ್ಲ ಆ ತರ ನುಂಗ್ಕೋತಿದ್ಲು ಅಂತ ಹೇಳ್ಬಿಟ್ಟು ಇಲ್ಲಿ ಅವನು ಕೂಡ ಆಡ್ಕೋತಾ ಇರ್ತಾನೆ. ಮತ್ತೆ ಸುಮಿನು ಬಕೆಟ್ ಹಿಡಿತಾ ಮಿನ್ವಾನ್ಗೆ ಹೇಳ್ತಾ ಇರ್ತಾಳೆ, ಮಿನ್ವಾನ್ ನೀನ್ ಆ ತರ ಎಲ್ಲ ಅವಳನ್ನ ರೇಗ್ಸೋ ಆಗಿಲ್ಲ, ಅವಳು ಹೇಗೆ ಇದ್ರು ನಿನ್ಗೆ ಅವಳ ಮೇಲೆ ಪ್ರೀತಿ ಯಾವಾಗ್ಲೂ ಜಾಸ್ತಿನೇ ಇರ್ಬೇಕು ಅಂತ. ಅದಕ್ಕೆ ಮಿನ್ವಾನ್ ಕೂಡ ಹೇಳ್ತಿರ್ತಾನೆ, ಪ್ರೀತಿ ಅಂತೂ ಪಕ್ಕ ಅವಳ ಮೇಲೆ ನನ್ಗೆ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ತಾ ಇರ್ತಾನೆ. ಜೀವನು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ದಲೆ ಆರಾಮಾಗಿ ತಿಂತಾ ಇರ್ತಾಳೆ. ಆದ್ರೆ ಮಿನ್ವಾನ್ ಕಿವಿ ಹತ್ರ ಹೋಗಿ ಹೇಳ್ತಾ ಇರ್ತಾನೆ, ಈ ತರ ಸುಮಿನ್ ಅಂತ ಬೆಸ್ಟ್ ಫ್ರೆಂಡ್ ಪಡೆಯೋದಕ್ಕೂ ಪುಣ್ಯ ಮಾಡಿರ್ಬೇಕು, ನಮ್ ಜೀವನದಲ್ಲಿ ಅದೃಷ್ಟ ಅಂತ ಇದ್ರೆ ಈ ತರ ಫ್ರೆಂಡ್ ಸಿಗೋದು ಅಂತ ಹೇಳ್ತಾ ಇರ್ತಾನೆ. ಅವನು ಮಿನ್ವಾನ್ಗೆ ರಿಪ್ಲೈ ಮಾಡ್ಬೇಕು ಅಂತ ಹೋಗ್ತಾಳೆ, ಆದ್ರೆ ಅವಳು ತಿಂತಾ ಇರೋದು ಅದು ನತ್ತಿಗೆ ಏರ್ಬಿಡುತ್ತೆ. ಅದಕ್ಕೆ ಆ ಲೇಡಿ ಎದ್ದೋಗ್ತಾ ಇರ್ತಾಳೆ, ನಿನ್ಗೆ ನೀರ್ ತಗೋಬರ್ತೀನಿ ಅಂತ. ಆಗ ಸುಮಿನ್ ಹೇಳ್ತಿರ್ತಾಳೆ, ನನ್ಗೂ ಒಂದ್ ಗ್ಲಾಸ್ ತಗೊಂಬ ಅಂತ. ಅದಕ್ಕೆ ಆ ಲೇಡಿ ಕೇಳ್ತಿರ್ತಾಳೆ, ನಿನ್ಗೆ ಯಾಕೆ ನಾನು ತಗೋಬರ್ಬೇಕು ಅಂತ. ಅದಕ್ಕೆ ಸುಮಿನ್ ಹೇಳ್ತಾಳೆ, ನೀನ್ ಹೆಂಗಿದ್ರು ನೀರ್ ತರಕ್ ಹೋಗ್ತಿದ್ಯಲ್ಲ, ಹಂಗೆ ನನ್ಗೂ ಒಂದ್ ಗ್ಲಾಸ್ ತಗೊಂಬ ಅಂತ. ಆಗ ಮಿನ್ವಾನ್ ಹೇಳ್ತಾನೆ, ನನ್ಗೂ ಒಂದ್ ಗ್ಲಾಸ್ ತಗೊಂಬ ಅಂತ. ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನೀನು ಕೂಡ ಡೈಲಿ ಆಫೀಸಿಗೆ ಕೆಲಸ ಮಾಡಕ್ಕೆ ಅಂತ ಬರ್ತಿಲ್ಲ, ನನ್ ಕೆಲ್ಸಾನು ಮಾಡ್ಕೊಟ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸಿಮ್ಮನು ಫುಲ್ ಶಾಕ್ ಅಲ್ಲಿ ಅಂತ ನೋಡ್ತಾ ಇರ್ತಾಳೆ. ಇಲ್ಲಿ ಆ ಲೇಡಿ ಜೀವನ್ಗೆ ನೀರ್ ತರಕ್ಕೆ ಅಂತ ಹೋಗ್ತಾಳೆ. ಇಲ್ಲಿ ಹೋದ್ಮೇಲೆ ಸುಮಿನು ಅವಳ ಮೇಲೆ ಕಂಪ್ಲೇಂಟ್ ನ ಜೀವನ್ ಹತ್ರ ಹೇಳ್ತಿರ್ತಾಳೆ, ವಯಸ್ಸಲ್ಲಿ ಇವಳು ನನ್ಗಿಂತ ಚಿಕ್ಕವಳು, ಆದ್ರೆ ಬಾಯಿ ನೋಡು ಕತ್ರಿ ತರ ಕಚ ಕಚ ಅಂತ ಇರುತ್ತೆ ಅಂತ ಹೇಳ್ತಾ. ಅದಕ್ಕೆ ಮಿನ್ವಾನ್ ಕೂಡ ಹೇಳ್ತಿರ್ತಾನೆ, ನಿಜ ಇವಳ ಮಾತುಗಳು ತುಂಬಾ ರಫ್ ಅಂಡ್ ಟಫ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಜೀವನ್ಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಆಗ ಸುಮಿನ್ಗೆ ಹೇಳ್ತಿರ್ತಾಳೆ, ನೀನ್ ಆ ತರ ಎಲ್ಲ ಏನು ಮಾತಾಡ್ಬೇಡ, ನಾವು ಇವಾಗ ಇರೋದು ಆಫೀಸ್ ಅಲ್ಲಿ, ಅವಳು ವಯಸ್ಸಲ್ಲಿ ಚಿಕ್ಕವಳೆ ಆಗಿರ್ಬೋದು, ಆದ್ರೆ ನೀನು ಅವಳು ಒಂದೇ ಪೊಸಿಷನ್ ಅಲ್ಲಿ ವರ್ಕ್ ಮಾಡ್ತಿರೋದು ಅನ್ನೋದನ್ನ ಮರಿಬೇಡ ಅಂತ ಹೇಳ್ತಾ ಇರ್ತಾಳೆ. ಸುಮಿನ್ ಯಾರ ಬಗ್ಗೆ ಏನೇ ಅಂದಿದ್ರು ಜೀವನು ಯಾವತ್ತು ಸುಮಿನ್ ಕಡೆನೆ ಸಪೋರ್ಟ್ ಮಾಡ್ತಿರ್ತಾಳೆ. ಆದ್ರೆ ಈ ಸತಿ ಆ ಲೇಡಿ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ಸುಮಿನ್ ನ ಬೈದಿದ್ದಕ್ಕೆ ಇಲ್ಲಿ ಸುಮಿನು ಫುಲ್ ಶಾಕ್ ಆಗಿ ಅಂತ ಸುಮಿನ್ ಜೀವನ್ನೇ ನೋಡ್ತಾ ಇರ್ತಾಳೆ. ಇಲ್ಲಿ ಮಿನ್ವಾನ್ ಕೂಡ ಫುಲ್ ಶಾಕ್ ಆಗ್ಬಿಟ್ಟಿರ್ತಾನೆ, ಅವನು ಕೂಡ ಜೀವನ್ನೇ ನೋಡ್ತಾ ಇರ್ತಾನೆ. ಪಟ್ ಅಂತ ಜೀವನು ಹೇಳ್ತಿರ್ತಾಳೆ, ನಾನು ಆ ಲೇಡಿಗೆ ಹೇಳ್ತೀನಿ ಸ್ವಲ್ಪ ಎಲ್ಲಾರ ಹತ್ರನು ರೆಸ್ಪೆಕ್ಟ್ ಆಗಿ ಮಾತಾಡು. ಆಗ ಮಿನ್ವಾನ್ ಕೂಡ ಹೇಳ್ತಿರ್ತಾನೆ, ಫಸ್ಟ್ ಹೋಗಿ ಆ ಲೇಡಿಗೆ ಸ್ವಲ್ಪ ಬುದ್ಧಿವಾದ ಹೇಳು ಅಂತ. ಅದಕ್ಕೆ ಜೀವನು ಮಿನ್ವಾನ್ಗೆ ಹೇಳ್ತಾ ಇರ್ತಾಳೆ, ನೋಡು ನಾನು ಇವಾಗ ಹೋಗ್ತಾ ಇದೀನಿ, ನಾನು ಹೊಟ್ಟೆ ತುಂಬಿದೆ, ನೀನು ಸುಮಿನ್ ಊಟ ಮಾಡೋವರೆಗೂ ಇಲ್ಲೇ ಕುತ್ಕೋ. ಅವಳು ಗೊತ್ತಲ್ಲ ಸ್ವಲ್ಪನೇ ತಿನ್ನೋದು, ಆಮೇಲೆ ನಾವ್ ಯಾರು ಇಲ್ಲ ಅಂದ್ರೆ ಅವಳು ಊಟನೇ ಮಾಡೋದಿಲ್ಲ, ಹಾಗೆ ಬಂದ್ಬಿಡ್ತಾಳೆ, ಅವಳು ನಂತರ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮಿನ್ವಾನು ಸರಿ ಆಯ್ತು ಓಕೆ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲೇ ಕುತ್ಕೋತಾನೆ. ಇಲ್ಲಿ ಸುಮಿನ್ಗೆ ಫುಲ್ ಶಾಕ್ ಮತ್ತೆ ಕನ್ಫ್ಯೂಸ್ ಆಗ್ತಿರುತ್ತೆ, ಯಾಕೆಂದ್ರೆ ಜೀವನ್ ಯಾವತ್ತೂ ಅವಳ ಮಾತಿಗೆ ಎದ್ರು ಮಾತಾಡಿರೋದಿಲ್ಲ, ಇವತ್ತು ಫಸ್ಟ್ ಟೈಮ್ ಅವಳ ಆತರ ಎದ್ರು ಮಾತಾಡಿರ್ತಾಳೆ. ಅದಕ್ಕೆ ಅವಳು ಫುಲ್ ಶಾಕ್ ಆಗಿ ಸೀನ್ ಶಿಫ್ಟ್ ಆಗಿ ಆ ಲೇಡಿ ನೀರ್ ಹಿಡಿತಿರೋದನ್ನ ತೋರಿಸ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಜೀವನ್ ಕೂಡ ಬರ್ತಾಳೆ. ಸಾರಿ ಹುಯ್ಯೋನ್, ನಾನು ನಿನ್ ಪ್ಲೇಟ್ಗಳನ್ನ ಅಲ್ಲಿಂದ ತೆಗೆದ್ಬಿಟ್ಟೆ, ನಿಜ ನನ್ನಿಂದ ನಿಂಗೆ ಬೇಜಾರಾಯ್ತಲ್ವಾ, ನಾನು ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬಾರ್ದಾಯ್ತು, ನನ್ನಿಂದ ಅವ್ರ ಮಾತುಗಳಿಂದ ನಿಂಗೆ ಬೇಜಾರಾಯ್ತು ಅಂತ ಹೇಳ್ತಾಳೆ. ಹುಯ್ಯೋನು ಫುಲ್ ಬೇಜಾರಲ್ಲಿ ಮತ್ತೆ ಫುಲ್ ಕೋಪದಲ್ಲಿ ಆ ನೀರ್ ಹಿಡ್ದಿರೋದ್ನ ಅವಳೆ ಫುಕ್ಕಲ್ಲಿ ಕುಡ್ಕೊಬಿಡ್ತಾಳೆ. ಅವಳು ಹೇಳ್ತಾ ಇರ್ತಾಳೆ, ವಾಶ್ರೂಮ್ ಅಲ್ಲಿ ನನ್ನ ಇಗ್ನೋರ್ ಮಾಡಿದ್ದು ಬೇರೆ ಯಾರು ಅಲ್ಲ ಸುಮಿನೇ ಅಂತ ನನ್ಗೆ ಗೊತ್ತಾಗಿದೆ ಅಂತ. ಈಗ ಸೀನು ಶಿಫ್ಟ್ ಆಗಿ ವಾಶ್ರೂಮ್ ಅಲ್ಲಿ ಸುಮಿನ್ ಇರೋದನ್ನ ತೋರಿಸ್ತಾರೆ. ಈ ಸೀನ್ ಎಲ್ಲ ಬಂದು ಸುಮಿನು ಲಂಚ್ ಗಿಂತ ಮುಂಚೆ ವಾಶ್ರೂಮ್ ಹೋಗಿ ಹ್ಯಾಂಡ್ ವಾಶ್ ಮಾಡಕ್ಕೆ ಅಂತ ಹೋಗಿರೋ ಟೈಮ್ ಅಲ್ಲಿ ನಡೆದಿರುತ್ತೆ. ಇಲ್ಲಿ ಹುಯ್ಯೋನು ಹೇಳ್ತಿರ್ತಾಳೆ, ಯಾರು ಹ್ಯಾಂಡ್ ವಾಶ್ ಮಾಡ್ತಿದ್ರು ಅವರಿಂದ ನನ್ಗೆ ಒಂದು ಹೆಲ್ಪ್ ಬೇಕು ಅಂತ. ಆದ್ರೆ ಸುಮಿನು ಫುಲ್ ಆಟಿಟ್ಯೂಡ್ ಅಲ್ಲಿ ಹೇಳ್ತಿರ್ತಾಳೆ, ಇವರು ಏನು ಪ್ರಿಪರೇಷನ್ ಮಾಡ್ಕೊಳ್ದಲ್ಲ ಬಂದಿರ್ತಾರೆ, ಇಲ್ಲಿ ಬಂದು ಸುಮ್ನೆ ನರಳಾಡ್ತಾರೆ, ಇವರಿಗೆ ಒಂಚೂರು ಜವಾಬ್ದಾರಿನೇ ಇರಲ್ಲ, ಇವರಂತೂ ಮೆಂಟಲ್ ಗಳು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅವಳು ಹ್ಯಾಂಡ್ ವಾಶ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಈ ವಿಷಯದ ಬಗ್ಗೆ ಜೀವನ್ಗೆ ಫಸ್ಟ್ ಗೊತ್ತಿರುತ್ತೆ, ಬಟ್ ಆದ್ರೂ ಅವಳು ಈ ವಿಷಯದ ಬಗ್ಗೆ ಏನೋ ಮಾತಾಡೋದೇ ಇಲ್ಲ. ಇಲ್ಲಿ ಹುಯಾನ್ ಮತ್ತೆ ಜೀವನು ರೆಸ್ಟ್ ರೂಮ್ ಇಂದ ಆಚೆ ಬರುವಾಗ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ನಾವಿಬ್ರು ಕಾಫಿಗೆ ಹೋಗೋಣ. ಹುಯಾಂಗ್ ಹೇಳ್ತಿರ್ತಾಳೆ, ಕಾಫಿನ ನನ್ ಕಡೆಯಿಂದ ನಿಂಗೆ ಟ್ರೀಟ್ ಅಂತ ಕೊಡಿಸ್ತೀನಿ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಇಲ್ಲ ಇಲ್ಲ ನಾನೇ ದುಡ್ಡು
ಕೊಡೋದು ಅಂತ. ಇದನ್ನೆಲ್ಲ ಸುಮಿನ್ ನೋಡಿ ಫುಲ್ ಉರ್ಕೊಂಡು ಬ್ಲಾಸ್ಟ್ ಆಗ್ತಾ ಇರ್ತಾರೆ. ಸೀನ್ ಶಿಫ್ಟ್ ಆಗಿ ಸುಮಿನ್ ಮತ್ತೆ ಮಿನ್ವನ್ನ ತೋರಿಸ್ತಾರೆ. ಇವರು ಲಿಫ್ಟಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆಗ ಸುಮಿನ್ ಹೇಳ್ತಿರ್ತಾಳೆ, ಮೋಸ್ಟ್ಲಿ ಜೀವನ್ಗೆ ನನ್ನ ಮೇಲೆ ಫುಲ್ಲು ಕೋಪ ಬಂದಿರಬೇಕು, ಯಾಕೆಂದ್ರೆ ನಾನು ನಿನ್ನ ಶರ್ಟ್ನ ಹಾಳು ಮಾಡ್ಬಿಟ್ನಲ್ಲ, ಅದಕ್ಕೆ ಅವಳು ಫುಲ್ಲು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಮಿನ್ವನು ಹೇಳ್ತಿರ್ತಾರಲ್ಲ, ಏನೂ ಇಲ್ಲ, ಜೀವನ್ಗೆ ನಿನ್ ಮೇಲೆ ತುಂಬಾ ಕೇರ್ ಇದೆ, ನೀನು ಊಟ ಮಾಡಿಲ್ಲ ಅಂತ ಅವಳು ಎಷ್ಟೆಲ್ಲ ಕಾಳಜಿ ತೋರಿಸ್ತಿದ್ಲು, ಯಾವಾಗ್ಲೂ ನೀನೇ ಅವಳಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಅವಳು ಶೋಲ್ಡರ್ ಮೇಲೆ ಕೈ ಇಟ್ಟು ಮಾಡ್ತಿರ್ತಾನೆ. ಆಗ ಸುಮಿನ್ ಕೂಡ ಹೇಳ್ತಿರ್ತಾಳೆ, ಹೌದು ಇದು ನಿಜಾನ ಅಂತ. ಅದಕ್ಕೆ ಮಿನ್ವಾನು ಹೇಳ್ತಿರ್ತಾನೆ, ಹಾ ಇದು 100% ನಿಜ, ಅವಳಿಗೆ ಯಾವಾಗ್ಲೂ ನೀನೇ ಬೆಸ್ಟ್ ಫ್ರೆಂಡ್, ತಲೆ ಕೆಡ್ಸ್ಕೋಬೇಡ ಅಂತ. ಅದೇ ಟೈಮಿಗೆ ಅಲ್ಲಿಗೆ ಲಿಫ್ಟ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ತುಂಬಾ ಜನ ನಿಂತಿರ್ತಾರೆ, ಎಲ್ಲರೂ ಜೋರಾಗಿ ಸುಮಿನ್ ಮತ್ತೆ ಮಿನ್ವನ್ನ ತೆಳ್ತಾ ಇರ್ತಾರೆ. ಇಲ್ಲಿ ಫುಲ್ಲು ಜಾಗನೇ ಇಲ್ದೇ ಇರೋ ತರ ಎಲ್ಲಾ ಜನಗಳು ತುಂಬ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಸುಮಿನ್ ಮತ್ತೆ ಮಿನ್ವನು ಇಬ್ರು ಒಬ್ರು ಅಪೋಸಿಟ್ ಅಲ್ಲಿ ಒಬ್ರಲ್ಲಿ ನಿಂತಿರ್ತಾರೆ. ಸುಮಿನ್ ನ ಮಿನ್ವನು ಪ್ರೊಟೆಕ್ಟ್ ಮಾಡೋ ತರ ನಿಂತ್ಕೊಂಡಿರ್ತಾನೆ. ಇಲ್ಲಿ ಸುಮಿನು ಮಿನ್ವನ್ನ ಸಾರಿ ಕೇಳ್ತಾ ಇರ್ತಾಳೆ. ಅದಕ್ಕೆ ಮಿನ್ವನ್ ಹೇಳ್ತಿರ್ತಾನೆ, ಹೋಗ್ಲಿ ಬಿಡು, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಇಲ್ಲಿ ಜಾಗನೇ ಇಲ್ಲ, ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಸುಮಿನು ಮಿನ್ವನ್ನ ಕೇಳ್ತಾ ಇರ್ತಾಳೆ, ನಾವು ಫುಲ್ ಲಿಫ್ಟ್ ಅಲ್ಲಿ ಹೀಗೆ ಹೋಗ್ತಾ ಇರ್ತೀವಿ ಅಂತ. ಅದೇ ಟೈಮಿಗೆ ಮತ್ತೆ ಲಿಫ್ಟ್ ಓಪನ್ ಆಗುತ್ತೆ. ಇನ್ನ ಸ್ವಲ್ಪ ಜನಗಳು ಬಂದು ಆ ಲಿಫ್ಟ್ ಅಲ್ಲಿ ತುಂಬ್ಕೋತಾರೆ. ಇವರಿಬ್ರು ಮತ್ತೆ ಸ್ಪೇಸ್ ಇಲ್ದೇ ಇರೋ ಜಾಗದಲ್ಲೂ ಕೂಡ ತುಂಬ್ಕೊಂಡಿದ್ದಕ್ಕೆ ಅವರಿಬ್ರು ಮತ್ತೆ ಅಂಟ್ಕೊಂಡು ಜಾಯ್ನ್ ಆಗಿ ನಿಂತಿರ್ತಾರೆ. ಕಿವಿ ಹತ್ರ ಹೋಗ್ಬಿಟ್ಟು ಯಾವ ಪರ್ಫ್ಯೂಮ್ ನೀವು ಯೂಸ್ ಮಾಡೋದು ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಇದು ಇದು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಇವನ್ ಮೇಲೆ ಇವನ್ಗೆ ಸ್ವಲ್ಪ ಕಂಟ್ರೋಲ್ ಕಮ್ಮಿ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ ಇದ್ರ ಫ್ಲೇವರ್ ಸ್ಮೆಲ್ ಅಂತ ಹೇಳ್ತಾ ಇರ್ತಾಳೆ. ಈಗ ಲಿಫ್ಟ್ ಆಲ್ರೆಡಿ 13th ಫ್ಲೋರ್ಗೆ ಹೋಗ್ತಾ ಇರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಮೀಟಿಂಗ್ ರೂಮ್ ನ ತೋರಿಸ್ತಾರೆ. ಇಲ್ಲಿ ಹೂಯಾನು ಮೀಟಿಂಗ್ ಡಾಟಾನ ಎಲ್ಲಾರ್ಗು ಸಬ್ಮಿಟ್ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಟೀಮ್ ಮ್ಯಾನೇಜರ್ ಕೂಡ ಬರ್ತಾನೆ. ಇದನ್ನ ನೋಡ್ಬಿಟ್ಟು ಅವನು ಫುಲ್ ರೇಗಾಡ್ತಿರ್ತಾನೆ, ಏನಿದು ಅಂತ. ಅದಕ್ಕೆ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹೇಳ್ತಿರ್ತಾರೆ, ಸರ್ ಇದು ಮೀಟಿಂಗ್ ಡೇಟಾ ಅಂತ, ನಿಮ್ಗೆ ಏನು ಕೆಲಸ ಮಾಡೋದಕ್ಕೆ ನೀವೆಲ್ಲ ಹೇಗೆ ಕೆಲಸ ಮಾಡ್ತೀರಾ ಅಂತ ಕನ್ನಡಿ ಹಿಡಿದು ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಒಂದು ಪ್ರಪೋಸಲ್ ನೀಟಾಗಿ ರೆಡಿ ಮಾಡೋದಕ್ಕೆ ಬರಲ್ವಾ, ನೀವು ಮಾಡಿರೋ ಎಲ್ಲ ಪ್ರಪೋಸಲ್ಗಳು ಫುಲ್ ವರ್ಸ್ಟ್ ಆಗಿದೆ, ನನ್ನ ಲೈಫಲ್ಲಿ ಇಷ್ಟು ಕೆಟ್ಟದಾಗಿ ವರ್ಸ್ಟ್ ಆಗಿರೋ ಪ್ರಪೋಸಲ್ಗಳನ್ನ ನಾನು ಎಲ್ಲೋ ನೋಡಿಲ್ಲ ಅಂತ ಬೈತಾ ಇರ್ತಾನೆ. ನಿಮ್ಗೆ ಒಂದು ಪ್ರಪೋಸಲ್ ನ ಕ್ರಿಯೇಟ್ ಮಾಡೋದಕ್ಕೆ ಸರಿಯಾಗಿ ಮಾಡಕ್ ಬರಲ್ಲ ಅಂತಾನು ಗೊತ್ತಿತ್ತು, ಆದ್ರೆ ಸ್ಟೆಪ್ಲರ್ನು ನೀಟಾಗಿ ಹೊಡಿಯೋದಕ್ಕೆ ಬರೋದಿಲ್ವಾ, ಹಾರಿಜೆಂಟಲ್ ಆಗಿ ಸ್ಟೆಪ್ಲರ್ನ ಹೊಡಿತಾರೆ, ಮತ್ತೆ ಇದನ್ನೆಲ್ಲ ಮತ್ತೆ ಜೆರಾಕ್ಸ್ ತೆಗೆದು ಹಾರಿಜೆಂಟಲ್ ಆಗಿ ಸ್ಟೆಪ್ಲರ್ನೆಲ್ಲ ಸ್ಟೆಪ್ ಮಾಡಿ ತಗೊಂಡ್ ಬಂದು ಮೀಟಿಂಗ್ ಅಲ್ಲಿ ಕೊಡಿ, ಹಾಗೆ ಹೇಗೆ ಅಂತ ಅವನು ಫುಲ್ಲು ಕಿರ್ಚಾಡ್ತಿರ್ತಾನೆ. ಇಲ್ಲಿ ಜೀವನು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇದ್ರ ಬಗ್ಗೆ ಏನೋ ನಾಲೆಡ್ಜ್ ಇಲ್ಲ ಅಂದ್ರೆ ಜೋರಾಗಿ ಸಣ್ಣ ಪುಟ್ಟ ತಪ್ಪುಗಳನ್ನ ಕಿರ್ಚಾಡಿದ್ರೆ ಇಲ್ಲಿರೋರೆಲ್ಲ ಅನ್ಕೋತಾರಲ್ಲ ನಿನ್ಗೆ ದೊಡ್ಡದಾಗಿ ಕೆಲಸ ಬರುತ್ತೆ, ನಿಂಗೆಲ್ಲ ಗೊತ್ತು ಅಂತ, ಅದಕ್ಕೆ ನೀನ್ ಈ ತರ ಕಿರ್ಚಾಡ್ತಿರೋದು, ನನ್ಗೆ ಚೆನ್ನಾಗ್ ಗೊತ್ತು ಇದ್ರ ಬಗ್ಗೆ ನಿಂಗೆ ಏನು ನಾಲೆಡ್ಜ್ ಇಲ್ಲ, ನೀನು ಯಾರ್ದೋ ಇನ್ಫ್ಲೂಯೆನ್ಸ್ ಮೇಲೆ ಇಲ್ಲಿ ಬಂದು ಕೆಲಸ ಮಾಡ್ತಿದ್ಯಾ ಅನ್ನೋದು ನನ್ಗೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನ್ಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇದನ್ನೆಲ್ಲ ನಾನಂತೂ ಅವಾಯ್ಡ್ ಮಾಡಲ್ಲ, ನಾನಂತೂ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಲ್ಲ, ಇವನಿಗೆ ಸರಿ ಮಾಡ್ಬೇಕು ಅಂತ ಅನ್ಕೋತಾ ಇರ್ತಾಳೆ. ಅದೇ ಟೈಮ್ಗೆ ಸುಮಿನ್ ಎದ್ದು, ಹಾ ಸರ್ ಹೌದು ಇದು ತಪ್ಪು, ನಾವು ಮಾಡಿರೋದೆಲ್ಲ ತಪ್ಪು, ಇದು ಅಸಿಸ್ಟೆಂಟ್ ಮ್ಯಾನೇಜರ್ಗೂ ಕೂಡ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಕಣ್ಣೊಡಿತಾ ಇರ್ತಾಳೆ. ಸುಮಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅಸಿಸ್ಟೆಂಟ್ ಮ್ಯಾನೇಜರ್ ಇದನ್ನೆಲ್ಲ ಸರಿ ಮಾಡ್ತಾರೆ, ಆಕ್ಚುಲಿ ನೀವು ನಾನ್ ಮಾಡಿರೋ ಪ್ರಪೋಸಲ್ ನ ಒಂದ್ಸತಿ ನೋಡಿ, ನನ್ಗೂ ಕೂಡ ಇಲ್ಲಿ ಫುಲ್ ಟೈಮ್ ವರ್ಕರ್ ಆಗಿ ಕೆಲಸ ಮಾಡ್ಬೇಕು ಅಂತ ಆಸೆ ಅಂತ ಹೇಳ್ತಾ ಇರ್ತಾಳೆ. ಆ ಪ್ರೊಫೈಲ್ ನ ಕೊಟ್ಬಿಟ್ಟು, ಬನ್ನಿ ಸರ್ ಇವಾಗ ಅದನ್ನೆಲ್ಲ ಸರಿ ಮಾಡೋ ಜೊತೆಲಿ ನಾವು ಟೆರೆಸಿಗೆ ಹೋಗ್ತಾ ಒಂದ್ ವಾಕ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡ್ ಬರೋಣ ಅಂತ ಟೀಮ್ ಮ್ಯಾನೇಜರ್ನ ಅಲ್ಲಿಂದ ಪೂಸಿ ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿ ಟೀಮ್ ಮ್ಯಾನೇಜರ್ ಫಸ್ಟ್ ಫುಲ್ ಜೋಲ್ಪಾಟಿ ಆಗಿರ್ತಾನೆ. ಅದಕ್ಕೆ ಟೆರೆಸ್ ಮೇಲೆ ಕಾಫಿ ಕುಡ್ಕೊಂಡು ಓಡಾಡ್ಕೊಂಡ್ ಬರೋಣ, ಸರಿ ಆಯ್ತು ಬಾ ಅನ್ಬಿಟ್ಟು ಸುಮಿನ್ ಜೊತೆ ಅವನು ಹೋಗ್ತಾ ಇರ್ತಾನೆ. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರ ಸಾರಿ ಕೇಳ್ತಾ ಇರ್ತಾಳೆ, ಸಾರಿ ನಂಗೆ ಗೊತ್ತಿರ್ಲಿಲ್ಲ ಪ್ರಪೋಸಲ್ಗೂ ಹಾರಿಜಾಂಟಲ್ ಆಗಿ ಸ್ಟೆಪ್ಲರ್ ಮಾಡ್ಬೇಕು, ನನ್ನಿಂದ ನೀವೆಲ್ಲ ಬೈಸ್ಕೊಂಡ್ರಿ ಸಾರಿ ಅಂತ ಕೇಳ್ತಾ ಇರ್ತಾಳೆ. ಆಗ ಅಸಿಸ್ಟೆಂಟ್ ಮ್ಯಾನೇಜರ್ ಹೇಳ್ತಿರ್ತಾರೆ, ನಿಂದೇನು ತಪ್ಪಿಲ್ಲ ಬಿಡು ಅಂತ. ಜೀವನ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ನ ತೋರಿಸ್ತಾರೆ. ಇಲ್ಲಿ ಜೀವನ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬನ್ನಿ ಕಾಫಿ ಕುಡ್ಕೊ ಬರೋಣ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಹೇಳ್ತಿರ್ತಾರೆ, ಇಲ್ಲ ಗ್ರೂಪ್ ಮ್ಯಾನೇಜರ್ ಇದಾರಲ್ಲ ಅವರು ನನಗೆ ಒಂದು ಕೆಲಸ ಕೊಟ್ಬಿಟ್ಟು ಹೋಗಿದ್ದಾರೆ, ಅದನ್ನ ನಾನು ಮುಗಿಸ್ಬೇಕು, ಬರೋದಕ್ಕಾಗಲ್ಲ ಸಾರಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಹಾಗಾದ್ರೆ ಈ ಪ್ರಪೋಸಲ್ ನ ಒಂದ್ಸತಿ ನೋಡಿ ಅಂತ. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆ ಪ್ರಪೋಸಲ್ ನ ನೋಡಿದ ತಕ್ಷಣ ಇದನ್ನ ಮ್ಯಾನೇಜರ್ ಅವರೇ ಬೇಡ ಅಂತ ರಿಜೆಕ್ಟ್ ಮಾಡಿದಾರಲ್ಲ, ಈಗ ಇದನ್ನ ನೋಡಿ ಏನು ಯೂಸ್ ಇಲ್ಲ ಬಿಡು ಅಂತ ಹೇಳ್ತಾ ಇರ್ತಾರೆ. ಆಗ ಜೀವನ್ ಹೇಳ್ತಿರ್ತಾಳೆ, ಒಂದ್ಸತಿ ನೀವು ನೋಡಿ, ಇದೇನಾದ್ರೂ ನಿಮ್ಗೂ ಕೂಡ ಯೂಸ್ ಇಲ್ಲ, ಇದು ಚೆನ್ನಾಗಿಲ್ಲ ಅಂದ್ರೆ ಏನು ಬೇಡ, ಒಂದ್ಸತಿ ಇದನ್ನ ಜಸ್ಟ್ ನೀವು ಫ್ರೀ ಇದ್ದಾಗ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾ ಇರ್ತಾಳೆ. ಇವರಿಬ್ರಲ್ಲಿ ಮಾತಾಡ್ತಿರೋದನ್ನ ಸುಮಿನ್ ಕೂಡ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಕಾರಲ್ಲಿ ಬರ್ತಿರೋದನ್ನ ತೋರಿಸ್ತಾನೆ. ಇಲ್ಲಿ ಅವನು ಕಾರಲ್ಲಿ ಬಂದು ಕಾರ್ ಪಾರ್ಕಿಂಗ್ ನ ಮಾಡಿದ ತಕ್ಷಣ ಜೀವನ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಗಳನ್ನ ತಗೋತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹುಯಾನ್ ಮತ್ತೆ ಜೀವನ್ ತೋರಿಸ್ತಾರೆ. ಹುಯಾನ್ ಇಲ್ಲಿ ಪೇಸ್ಟ್ರಿ ಕೇಕ್ ಗಳನ್ನೆಲ್ಲ ಫುಲ್ ಖುಷಿಯಾಗಿ ತಿಂತಿರ್ತಾಳೆ. ಅವಳಂತೂ ಫುಲ್ ಕೇಕ್ ಗಳನ್ನ ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾಳೆ. ಅದೇ ಟೈಮಿಗೆ ಇಲ್ಲಿಗೆ ಜೀವನ್ಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಜೀವನ್ ಹೇಳ್ತಿರ್ತಾಳೆ, ಹುಯಾನ್ ನಾನು ಇವಾಗ ಅರ್ಜೆಂಟ್ ಆಗಿ ಆಫೀಸ್ಗೆ ಹೋಗ್ಬೇಕು, ನನ್ಗೆ ಕೆಲಸ ಬಂದಿದೆ ಅಂತ ಹೇಳ್ತಾ ಇರ್ತಾಳೆ.
ಆಗ ಹೂಯಾನ್ ಹೇಳ್ತಾ ಇರ್ತಾಳೆ, ಹಾಗಾದ್ರೆ ನಾನು ಇಲ್ಲಿರೋ ಇಷ್ಟು ಪೇಸ್ಟ್ರಿನೂ ನಾನು ಒಬ್ಳೆ ತಿನ್ಬೇಕಾ ಅಂತ ಫುಲ್ಲು ಸ್ಯಾಡ್ ಆಗಿ ಹೇಳ್ತಿರ್ತಾಳೆ. ಆಗ ಜೀವನು ಐ ಆಮ್ ಸಾರಿ ನಾನು ಹೋಗ್ಲೇಬೇಕು ಅಂತ ಹೇಳಿದಾಗ ಇಲ್ಲಿ ಹೂಯಾನ್ ಪಟ್ಕೊಂಡು ಹೇಳ್ತಿರ್ತಾಳೆ, ನೀನ್ ನನ್ ಮೇಲೆ ಇನ್ನ ಎಷ್ಟು ಉಪಕಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ, ಈ ಕೇಕ್ಸ್ ಅಂತೂ ತುಂಬಾ ಡೆಲಿಷಿಯಸ್ ಆಗಿದೆ, ನಂಗಂತೂ ಇದು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಹೂಯಾನು ಜೀವನ್ನ ಕೇಳ್ತಿರ್ತಾಳೆ, ಈ ಸಂಡೇ ನೀನ್ ಏನಾದ್ರು ಫ್ರೀ ಇದ್ರೆ ನಾವಿಬ್ರು ಡಿನ್ನರ್ಗೆ ಹೋಗೋಣ, ನಾನು ಒಂದು ಒಳ್ಳೆ ರೆಸ್ಟೋರೆಂಟ್ ನ ಬುಕ್ ಮಾಡ್ತೀನಿ, ಟ್ರೀಟ್ ನನ್ ಕಡೆಯಿಂದ ಹೇಳ್ತಾ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ ಈ ಸಂಡೇನಂತ. ಈಗ ಅವಳಿಗೆ ಸುಮಿನ್ ಹೇಳಿರೋ ಮಾತುಗಳು ನೆನಪಾಗ್ತಿರುತ್ತೆ. ಈ ಸಂಡೇ ನೀನು ಫ್ರೀ ಆಗಿರು, ನಾನು ಒಂದು ಒಳ್ಳೆ ರೆಸ್ಟೋರೆಂಟ್ ರೀಸೆಂಟ್ ಆಗಿ ಓಪನ್ ಆಗಿದೆ ಗೂಸುಜು ಅಂತ, ಅಲ್ಲಿಗೆ ಹೋಗೋಣ ಅಂತ ಹೇಳಿರ್ತಾಳೆ. ಈ ಮತ್ನೆಲ್ಲ ನೆನಪಾಗಿ ಜೀವನ್ಗೆ ಹೇಳ್ತಿರ್ತಾಳೆ ಈ ಸಂಡೇ ಆಗೋದಿಲ್ಲ ಅಂತ. ಅದಕ್ಕೆ ಹುಯಾನ್ ಕೇಳ್ತಿರ್ತಾಳೆ, ಹಾಗಾದ್ರೆ ನಿಂದೇನಾದ್ರೂ ಬೇರೆ ಪ್ಲಾನ್ ಇದೆಯಾ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಪ್ಲಾನ್ ಅನ್ನು ಏನೋ ಇದೆ, ಅದರಿಂದ ನಾನು ಅದ್ರಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಹುಯಾನ್ ಕೇಳ್ತಿರ್ತಾಳೆ ಅದು ಏನಾಯ್ತು ಅಂತ. ಆಗ ಜೀವನ್ ಹೇಳ್ತಿರ್ತಾಳೆ, ನಮ್ ಕಾಲೇಜ್ದು ಎಲ್ಲರೂ ರಿಯೂನಿಯನ್ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗ್ಬೇಕಾಗಿರೋದು, ಆದ್ರೆ ಅಲ್ಲಿ ಯಾರು ನನ್ಗೆ ಫ್ರೆಂಡ್ಸೇ ಇಲ್ಲ, ಎಲ್ಲರೂ ನನ್ನ ಅಲ್ಲಿ ಬುಲಿ ಮಾಡ್ತಿದ್ರು, ಎಲ್ಲರಿಂದ ನಾನು ಫುಲ್ಲು ದೂರ ಇರ್ತಿದ್ದೆ, ಯಾವಾಗ್ಲೂ ನಾನು ಸೈಲೆಂಟ್ ಆಗಿ ಇರ್ತಿದ್ದೆ, ಸುಮಿನ್ ಮಾತ್ರ ನನ್ಗೆ ಅಲ್ಲಿ ಫ್ರೆಂಡ್ ಆಗಿದ್ದು, ಹಾಗೆ ಹೀಗೆ ಅದ್ರದಲ್ಲಿ ಬರೀ ನಂಗೆ ಬ್ಯಾಡ್ ಮೆಮೊರೀಸ್ ಇರೋದು, ಯಾವ್ದು ಗುಡ್ ಮೆಮೊರೀಸ್ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನಂಗೆ ಹೋಗಕ್ ಇಷ್ಟ ಇಲ್ಲ ಅಂತ ಕೂಡ ಹೇಳ್ತಾ ಇರ್ತಾಳೆ. ಹೂಯಾನ್ ಹೇಳ್ತಿರ್ತಾಳೆ, ನೀನು ಹಾಗಾದ್ರೆ ಡೆಫಿನೆಟ್ಲಿ ಹೋಗ್ಲೇಬೇಕು, ಯಾಕೆ ಅಂದ್ರೆ ನೀನು ಹೋಗ್ಲಿಲ್ಲ ಅಂದ್ರೆ ಬ್ಯಾಡ್ ಮೆಮೊರೀಸ್ ಜೊತೆನೆ ನೀನು ಲೈಫ್ ಟೈಮ್ ಇರ್ಬೇಕಾಗುತ್ತೆ, ಅದೇ ನೀನು ಹೋದ್ರೆ ಆ ಬ್ಯಾಡ್ ಮೆಮೊರೀಸ್ನೆಲ್ಲ ರಿಮೂವ್ ಮಾಡಿ ಗುಡ್ ಮೆಮೊರೀಸ್ನ ಮಾಡ್ಕೋಬಹುದು, ನೀನು ಖಂಡಿತ ಡೆಫಿನೆಟ್ಲಿ ಹೋಗ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಹೀರೋನ ತೋರಿಸ್ತಾರೆ. ಇಬ್ರು ಆಪೋಸಿಟ್ ಡೈರೆಕ್ಷನ್ ಇಂದ ಬರ್ತಿರ್ತಾರೆ, ಒಬ್ರನ್ನೊಬ್ರು ನೋಡಿದ್ರು ಕೂಡ ಒಬ್ರನ್ನೊಬ್ರು ಮಾತಾಡ್ಸೋದೇ ಇಲ್ಲ, ಹಾಗೆ ಮುಂದಕ್ಕೆ ಪಾಸ್ ಆಗ್ಬಿಡ್ತಾರೆ. ಆಗ ಜೀವನು ನಿಂತ್ಬಿಟ್ಟು ಮಿಸ್ಟರ್ ಹೂ ಅಂತ ಕರಿತಾ ಇರ್ತಾಳೆ. ಆಗ ಅವನು ಅದೇ ಸಿಕ್ಕಿದ ಚಾನ್ಸ್, ಅವನು ಕೂಡ ಅದಕ್ಕೋಸ್ಕರನೇ ವೇಟ್ ಮಾಡ್ತಿರ್ತಾನೆ. ಬಟ್ ಅಂತ ಹೇಳು ಜೀವನ್ ಏನಾಯ್ತು ಅಂತ ಅವನು ಕೂಡ ಓಡ್ ಬರ್ತಾನೆ. ಜೀವನ್ ಹೇಳ್ತಿರ್ತಾಳೆ, ಸರ್ ನೀವು ಸಂಡೇ ಏನಾದ್ರು ಫ್ರೀ ಇದ್ರೆ ಕೆಲಸ ಮಾಡೋದಕ್ಕೆ ಬಾ ಅಂತ ಹೇಳಿದ್ರಲ್ಲ, ನಾನು ಸಂಡೇ ಫ್ರೀ ಇದ್ದೀನಿ, ನೀವೇನಾದ್ರೂ ಹೇಳಿದ್ರೆ ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಕೇಳ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ನಿಂದೇನು ಸಂಡೇ ಪ್ಲಾನ್ ಇಲ್ವಾ, ನೀನ್ ಹೇಳಿದಲ್ಲ ಒಂದ್ಸತಿ ನಿನ್ಗೆ ಸಂಡೇ ಪ್ಲಾನ್ ಇದೆ ಅಂತ. ಅದಕ್ಕೆ ಜೀವನ್ ಹೇಳ್ತಾ ಇರ್ತಾಳೆ, ಹಾ ಪ್ಲಾನ್ ಏನೋ ಇದೆ ಬಟ್ ನಂಗೆ ಹೋಗೋಕೆ ಮನ್ಸಿಲ್ಲ ಅಂತ ಹೇಳಿ ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಲೈಫಲ್ಲಿ ಫಸ್ಟ್ ನನಗೆ ಕೆಲಸ ಇಂಪಾರ್ಟೆಂಟ್, ಆಮೇಲೆ ನನ್ನ ಲೈಫ್ನ ನಾನು ನೋಡೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಇಲ್ಲ ನೀನು ಫಸ್ಟ್ ನಿನ್ನ ಲೈಫ್ನ ನೀನು ನೋಡ್ಕೋಬೇಕು, ನಿನ್ನ ಲೈಫಲ್ಲಿ ನೀನು ಖುಷಿಯಾಗಿರ್ಬೇಕು, ಆಮೇಲೆ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಂದು ಏನ್ ಪ್ಲಾನ್ ಇದೆಯೋ ಅದನ್ನ ಕ್ಯಾನ್ಸಲ್ ಮಾಡಬೇಡ, ನೀನು ಖಂಡಿತ ಅಲ್ಲಿಗೆ ಹೋಗು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜೀವನು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿಲ್ಲ. ಜೀವನು ಹೇಳ್ತಿರ್ತಾಳೆ, ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅನ್ನೋದು ನಾನು ಹಿಂಗೆನ ಕನ್ಫ್ಯೂಷನ್ ಅಲ್ಲೇ ಇದೀನಿ ಅಂತ. ಆಗ ಹೀರೋ ಹೇಳ್ತಿರ್ತಾನೆ, ಯಾವಾಗ ನಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಲ್ವಾ ಅವಾಗ ಮನ್ಸಿನ ಮಾತನ್ನ ಕೇಳು, ನೀನು ಖಂಡಿತ ಅಲ್ಲಿಗೆ ಹೋದ್ರೆ ನಿನ್ಗೆ ಒಳ್ಳೇದು ಅಂತ ಹೇಳ್ತಾ ಇರ್ತಾನೆ. ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ನ ತೋರಿಸ್ತಾರೆ. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಜೀವನ್ ಕೊಟ್ಟಿರೋ ಪ್ರಪೋಸಲ್ ನ ಓದ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಜೀವನ್ ಕೂಡ ಬರ್ತಾರೆ. ಮಿಸಸ್ ಯಂಗ್ ನೀವು ಆ ಪ್ರಪೋಸಲ್ ನ ಓದಿದ್ರ ಅಂತ ಕೇಳ್ತಾ ಇರ್ತಾಳೆ. ಅಸಿಸ್ಟೆಂಟ್ ಮ್ಯಾನೇಜರ್ ಹೇಳ್ತಿರ್ತಾರೆ, ಹಾ ಓದ್ದೆ ತುಂಬಾ ಚೆನ್ನಾಗಿದೆ, ನನ್ಗಂತೂ ಓದ್ತಾ ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳ್ತಾ ಇರ್ತಾರೆ. ಆಗ ಜೀವನ್ ಹೇಳ್ತಿರ್ತಾಳೆ, ನೀವು ನನ್ನ ಜೊತೆ ಸೇರಿ ಪ್ರಪೋಸಲ್ ಬಗ್ಗೆ ವರ್ಕ್ ಮಾಡೋಣ, ಏನಂತೀರಾ ನಾವಿಬ್ರೆ ಇದ್ರಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾಳೆ. ಆಗ ಅಸಿಸ್ಟೆಂಟ್ ಮ್ಯಾನೇಜರ್ ಒಂದ್ ಕಂಪ್ನಿಲಿ ಈ ತರ ಎಲ್ಲ ನಡೆಯೋದಿಲ್ಲ ಅಂತ ಹೇಳ್ತಿರ್ತಾರೆ. ಒಂದ್ಸತಿ ಮ್ಯಾನೇಜರ್ ರಿಜೆಕ್ಟ್ ಮಾಡಿದ್ರೆ ಪ್ರಪೋಸಲ್ ರಿಜೆಕ್ಟ್ ಆಗ್ದಂಗೆ ನಾವು ಅದನ್ನ ಒಬ್ಬೊಬ್ರೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಜೀವನ್ ಹೇಳ್ತಿರ್ತಾಳೆ, ಅವರು ಸುಮ್ನೆ ಯಾವ ಪ್ರಪೋಸಲ್ನು ಓದೋದೇ ಇಲ್ಲ, ನಿಮ್ಗೆ ಗೊತ್ತಾ ನಾನು ಕೊಟ್ಟಿರೋ ಪ್ರಪೋಸಲ್ ಅಲ್ಲಿ ಅವರು ಒಂದು ಪೇಜ್ನು ಕೂಡ ಓದೇ ಇಲ್ಲ, ಆ ಒಂದ್ ಪೇಜ್ ಬಿಡಿ ಅಟ್ಲೀಸ್ಟ್ ಒಂದ್ ಲೈನು ಕೂಡ ಅವರು ಓದೇ ಇಲ್ಲ ಅಂತ. ಈಗ ಆ ಮ್ಯಾನೇಜರ್ ಪ್ರಪೋಸಲ್ಗಳನ್ನ ಕೊಟ್ಟಾಗ ಯಾವ ತರ ಅವನು ಬಿಹೇವ್ ಮಾಡ್ತಿರ್ತಾನೆ ಅಂತ ಕೆಲವುಗಳನ್ನ ತೋರಿಸ್ತಿರ್ತಾರೆ. ಇವನು ಬೇಕಾ ಬಿಟ್ಟಿ ಪ್ರಪೋಸಲ್ಗಳನ್ನ ಓದ್ತಾ ಇರ್ತಾನೆ, ಒಂದು ಕೂಡ ಓದೋದೇ ಇಲ್ಲ, ಸುಮ್ನೆ ಪೇಜ್ಗಳನ್ನ ತಿರುಗಿಸಿ ಇದಂತೂ ತುಂಬಾ ಕೆಟ್ಟದಾಗಿದೆ ಹಾಗೆ ಹೀಗೆ ಅಂತ ಹೇಳಿ ಬಿಸಾಕ. ಇದನ್ನೆಲ್ಲ ಜೀವನು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಹೇಳ್ತಿರ್ತಾರೆ, ಆದ್ರೆ ಅವಳು ಅದನ್ನೆಲ್ಲ ನಂಬಕ್ಕೆ ರೆಡಿನೇ ಇರೋದಿಲ್ಲ. ಇಲ್ಲಿ ಜೀವನು ಹೇಳ್ತಿರ್ತಾರೆ, ಇವರು ಬರೀ ನನ್ನ ಪ್ರಪೋಸಲ್ನ ಅಷ್ಟೇ ಅಲ್ಲ, ಯಾರೇ ಕೊಟ್ಟಿರೋ ಪ್ರಪೋಸಲ್ನ ಅವ್ರು ಒಂದ್ ಪೇಜು ಕೂಡ ಓದೋದಿಲ್ಲ, ಸುಮ್ನೆ ಎಲ್ಲ ಆಗಿದೆ ಹೀಗಿದೆ ಅಂತ ಬಿಸಾಕ್ತಾರೆ, ಅವರು ಯಾವ್ದನ್ನು ಓದೇ. ಸೀನು ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಸುಮಿನು ಬಾಯ್ಸ್ ವಾಶ್ರೂಮ್ ಹತ್ರ ನಿಂತ್ಕೊಂಡು ಜೀವನ್ ಮತ್ತೆ ಅವಾಗ ವಾಶ್ರೂಮ್ ಇಂದ ಹೋಗ್ತಿರೋದನ್ನ ನೆನ್ಸ್ಕೊಂಡು, ಈ ದೆವ್ವಗಳು ಏನ್ ಮಾಡ್ತಿದಾರೋ, ಈ ಜೀವನ್ಗೆ ಏನಾಗಿದೆ, ನನ್ನ ಬಿಟ್ಟು ಬೇರೆಯವರಿಂದೆಲ್ಲ ಯಾಕೆ ಓಡಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಟೀಮ್ ಮ್ಯಾನೇಜರ್ ಕೂಡ ಬರ್ತಾರೆ. ಇದನ್ನ ನೋಡಿ ಇವಳು ಬೇಕು ಅಂತಾನೆ ಹೋಗಿ ಡಿಕ್ಕಿ ಹೊಡ್ಬಿಟ್ಟು, ಸರ್ ನಾನು ನೀವು ಬಂದಿದ್ನ ನೋಡ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರಿಬ್ರು ಮಾತಾಡ್ಕೊಂಡು ವಾಪಸ್ ಕ್ಯಾಬಿನ್ ಒಳಗಡೆ ಹೋಗ್ತಾ ಇರ್ತಾರೆ. ಸರ್ ನೀವು ಏನ್ ಲಂಚ್ ಮಾಡಿದ್ರಿ ಅಂತ ಕೇಳ್ತಿರ್ತಾಳೆ. ನಾನಂತೂ ಡಿಲಿಷಿಯಸ್ ಆಗಿರೋ ಫುಡ್ಗಳನ್ನ ತಿಂದೆ, ನೀನೇನ್ ತಿಂದೆ ಅಂತ ಕೇಳ್ತಾ ಇರ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ಕ್ಯಾಫೆಟೇರಿಯಾದಲ್ಲಿ ತಿಂದೆ ಅಷ್ಟೇ ಅಂತ. ಇನ್ನು ನನ್ನ ಹತ್ರ ಒಂದು ದೊಡ್ಡ ಸೀಕ್ರೆಟ್ ಇದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಹೇಳ್ತಿರ್ತಾನೆ, ಏನ್ ಸೀಕ್ರೆಟ್ ಅದು ಹೇಳು ಅಂತ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನಂಗೆ ಫುಲ್ ಟೈಮ್ ಎಂಪ್ಲಾಯಿ ಆಗ್ಬೇಕು ಅಂತ ಆಸೆ ಸರ್, ನನ್ನ ಹತ್ರ ಒಂದು ಪ್ರಪೋಸಲ್ ಇದೆ, ಅದೇ ಹೇಗ್ ಬರಿಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಅಷ್ಟೇ ತಾನೇ, ನಾನೇ ನಿಂಗೆ ಹೆಲ್ಪ್ ಮಾಡ್ತೀನಿ ಬಿಡು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಸುಮಿನ್ ಮ್ಯಾನೇಜರ್ ಶೋಲ್ಡರ್ ಮೇಲೆ ಕೈ ಇಟ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಕೇಳ್ತಿರ್ತಾಳೆ. ಆಗ ಅವನು ಫಸ್ಟ್ ಜೋಲ್ಪಾಟಿ ಇರೋದ್ರಿಂದ ಅವನು ಫುಲ್ ಖುಷಿ ಪಟ್ಬಿಡ್ತಾನೆ. ಇಲ್ಲಿ ಆ ಮ್ಯಾನೇಜರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಮ್ಮ ಆಫೀಸಲ್ಲಿ ಎಲ್ಲ ವಯಸ್ಸಾಗಿರೋ ಆಂಟಿ ದೀರಾ ಇದಾರೆ, ನಿನ್ನಂತೆ ಹೆಂಗಾಗಿರೋ ಲೇಡಿಗಳಿದ್ರೆ ಹುಡುಗರಿಗೂ ಕೂಡ ಕೆಲಸ ಮಾಡೋದಕ್ಕೆ ಎನರ್ಜಿ ಬರುತ್ತೆ, ಆ ಕಾರಣಕ್ಕಾದ್ರೂ ನಿನ್ನ ಪರ್ಮನೆಂಟ್ ಎಂಪ್ಲಾಯಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜೀವನ ತರಿಸ್ತಾರೆ. ಸರಿ ಆಯ್ತು, ನೀನು ನನ್ನ ಮಾತನ್ನ ನಂಬೇಡ, ನನ್ನ ಪ್ರಪೋಸಲ್ ಏನ್ ಮಿಸ್ಟೇಕ್ ಇದೆ
ಹೇಗಿದೆ ಹೇಳು, ನೀನ್ ನಿಜ ಪ್ರಾಂಪ್ಟ್ ಆಗಿ ಹೇಳು, ನನ್ನ ಪ್ರಪೋಸಲ್ ಚೆನ್ನಾಗಿಲ್ವಾ ಅಂತ ಕೇಳಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಪ್ರಪೋಸಲ್ ಮೇಲೆ ನನ್ಗಂತೂ ಫುಲ್ ಕಾನ್ಫಿಡೆನ್ಸ್ ಇದೆ, ನನ್ನ ಪ್ರಪೋಸಲ್ ತುಂಬಾ ಚೆನ್ನಾಗಿದೆ ಅಂತ ನನ್ಗೆ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಅಸಿಸ್ಟೆಂಟ್ ಮ್ಯಾನೇಜರ್ ಕೇಳ್ತಾ ಇರ್ತಾರೆ, ಈಗ ಕಿಮ್ ಸರ್ ಈ ಪ್ರಪೋಸಲ್ ನ ರಿಜೆಕ್ಟ್ ಮಾಡಿದರೆ ನಾವು ಇದನ್ನ ಹೇಗೆ ಅಪ್ರೂವಲ್ ಗೆ ತಗೊಂಬರೋದು ಅಂತ. ಅದಕ್ಕೆ ಜೀವನು ಹೇಳ್ತಿರ್ತಾಳೆ, ನಾನು ಅವರು ಮಂಡೇ ರಿಜೆಕ್ಟ್ ಮಾಡಿರೋ ಪ್ರಪೋಸಲ್ ನ ಮತ್ತೆ ತಗೊಂಡೋಗಿ ಸೇಮ್ ಟೈಟಲ್ ಜೊತೆಗೆ ಅದ್ ಹೇಗಿತ್ತು ಹಾಗೆ ಪ್ರಿಂಟ್ ಔಟ್ ಅದೇ ತರಾನೇ ಅವ್ರಿಗೆ ಕೊಡ್ತೀನಿ, ಅವರು ಮತ್ತೆ ರಿಜೆಕ್ಟ್ ಮಾಡ್ತಾರೆ. ನಾನು ಮಂಡೇ ಕೊಟ್ಟಿರೋ ಪ್ರಪೋಸಲ್ ನ ಅವ್ರು ಒಂಚೂರು ಓದೇ ಇಲ್ಲ ಅನ್ನೋದನ್ನ ನಾನು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ, ಹಾಗಾದ್ರೂ ನೀವು ನನ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೈನ ಮುಂದಕ್ಕೆ. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಸರಿ ಆಯ್ತು ಅಂತ ಇವರಿಬ್ರು ಇಲ್ಲಿ ಡೀಲ್ ಮಾಡ್ಕೋತಾರೆ. ಈಗ ಸೀನ್ ಶಿಫ್ಟ್ ಆಗಿ ಕ್ಯಾಬಿನ್ ಅಲ್ಲಿ ಎಲ್ಲರೂ ಕುತ್ಕೊಂಡು ವರ್ಕ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಟೀಮ್ ಮ್ಯಾನೇಜರ್ ಆರಾಮಾಗಿ ಬುಕ್ ಓದ್ಕೊಂಡು ಕೂತಿರ್ತಾನೆ. ಇಲ್ಲಿ ಜೀವನ್ ಹೇಳ್ತಿರ್ತಾಳೆ, ಅವರು 90% ನಾನು ಕೊಟ್ಟಿರೋ ಪ್ರಪೋಸಲ್ ನ ಓದಿರಲ್ಲ, 99% ಓದಿರಲ್ಲ ಅನ್ಸುತ್ತೆ. ಅಕಸ್ಮಾತ್ ನಾನು ಕೊಟ್ಟಿರೋ ಪ್ರಪೋಸಲ್ ಯಾವ್ದಾದ್ರು ಇಮೇಜ್ ಅವ್ರಿಗೆ ನೆನ್ಪಿದ್ದು ಇಲ್ಲ ಯಾವ್ದಾದ್ರು ಟೇಬಲ್ ಅವ್ರಿಗೆ ನೆನ್ಪಿದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ಟೀಮ್ ಮ್ಯಾನೇಜರ್ ಆರಾಮಾಗಿ ಬುಕ್ ಓದ್ಕೊಂಡು ಫುಲ್ ಜೋರಾಗಿ ನಕ್ಕೊಂಡು ಹಾಗೆ ಕೂತಿರ್ತಾನೆ. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತೆ ಜೀವನು ಕಣ್ಣಲ್ಲೇ ಸನ್ನೆ ಮಾಡ್ಕೊಂಡು ಆ ಪ್ರಪೋಸಲ್ ನ ಕೊಡ್ಬೇಕು ಅಂತ ಎದ್ದೋಗ್ತಾ ಇರ್ತಾಳೆ. ಇಲ್ಲಿ ಜೀವನು ಆ ಪ್ರಪೋಸಲ್ ಜಸ್ಟ್ ಕವರ್ ಮಾತ್ರ ಬೇರೆ ಕಲರ್ ನ ಚೇಂಜ್ ಮಾಡ್ಬಿಟ್ಟು ತಗೊಂಡೋಗಿ ಆ ಟೀಮ್ ಮ್ಯಾನೇಜರ್ ಗೆ ಕೊಡ್ತಾಳೆ. ಇಲ್ಲಿ ಜೀವನು ಆ ಟೀಮ್ ಮ್ಯಾನೇಜರ್ ಗೆ ಹೇಳ್ತಿರ್ತಾಳೆ, ಸರ್ ತಗೊಳ್ಳಿ, ಇದು ನಾನು ಹೊಸ ಪ್ರಪೋಸಲ್ ನ ಕ್ರಿಯೇಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ, ಇದನ್ನ ಒಂದ್ಸತಿ ನೋಡಿ ಅಂತ. ಇವನು ಸುಮ್ನೆ ಆ ಪೇಜಸ್ ಗಳನ್ನ ತಿರುಗಿಸ್ತಾ ಇರ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವಳು ಒಂದು ವರ್ಡ್ ಕೂಡ ಚೇಂಜ್ ಮಾಡಿರಲ್ಲ, ಸೇಮ್ ಆ ಪ್ರಪೋಸಲ್ ಹೇಗಿರುತ್ತೋ ಅದೇ ತರಾನೇ, ಜಸ್ಟ್ ಅದ್ರ ಮೇಲ್ಗಡೆ ಇರೋ ಫ್ರಂಟ್ ಕವರ್ ನ ಮಾತ್ರ ಚೇಂಜ್ ಮಾಡಿರ್ತಾಳೆ ಅಷ್ಟೇ. ಇಲ್ಲಿ ಅವನು ಅದನ್ನೆಲ್ಲ ಓದ್ಬಿಟ್ಟು ನಿನ್ಗೆ ಏನ್ ಅನಿಸ್ತಿದೆ, ಇದನ್ನೆಲ್ಲ ಡ್ರಾಮಾ ಅಂತ ಅನ್ಕೊಂಡಿದ್ಯಾ ಹಾಗೆ ಹೇಗೆ ಅಂತ ಅವನು ಕೂಗ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿ ಜೀವನು ಫುಲ್ ಟೆನ್ಷನ್ ಆಗ್ಬಿಡ್ತಾಳೆ, ನಾನೇನಾದ್ರೂ ಸಿಗಾಕೋಬಿಟ್ನ ಅಂತ ಅವಳಿಗೆ ಯೋಚನೆ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಂತೆಲ್ಲ ಹೇಳ್ಬಿಟ್ಟು ಒಂದೆರಡು ಪೇಜ್ ನ ಓದ್ತಾ ಇರ್ತಾನೆ. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕೂಡ ಫುಲ್ ಟೆನ್ಷನ್ ಆಗ್ಬಿಡ್ತಾಳೆ. ಆಗ ಅವನು ಹೇಳ್ತಿರ್ತಾನೆ, ನೀನು ಓದ್ಸತಿ ತಗೊಂಡ್ಬಂದಿದ್ದಕ್ಕಿಂತ ಪ್ರಪೋಸಲ್ ಗಿಂತ ಇದು ತುಂಬಾ ಗಲೀಜಾಗಿದೆ, ಇದು ತುಂಬಾ ಕೆಟ್ಟದಾಗಿದೆ ಅಂತ ಅಂದ್ಬಿಟ್ಟು ಆ ಪ್ರಪೋಸಲ್ ನ ತೆಗೆದು ಅವಳ ಮುಖದ ಮೇಲೆ ಬಿಸಾಕ್ಬಿಡ್ತಾನೆ. ಆಗ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತೆ ಜೀವನ್ಗೆ ಫುಲ್ ಖುಷಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅವನು ಮತ್ತೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಎಂತೆಂತ ಸೋಂಬೇರಿಗಳು ಮತ್ತೆ ಎಂತ ಗಲೀಜಾಗಿ ಪ್ರಪೋಸಲ್ ನ ಕ್ರಿಯೇಟ್ ಮಾಡೋ ಎಂಪ್ಲಾಯಿಗಳನ್ನ ನೋಡಿದೀನಿ, ಆದ್ರೆ ಎಲ್ಲರಿಗಿಂತ ಕೆಟ್ಟದಾಗಿ ಪ್ರಪೋಸಲ್ ನ ರೆಡಿ ಮಾಡ್ತೀಯ, ನೀನು ನಿಜವಾಗ್ಲೂ ಇಷ್ಟು ವರ್ಸ್ಟ್ ಅಂತ ಹಾಗೆ ಹೇಗೆ ಅಂತ ಚೆನ್ನಾಗಿ ಬೈಕೆ. ಜೀವನ ಆ ಪ್ರಪೋಸಲ್ ನ ಎತ್ಕೊಂಡು, ಸಾರಿ ಸರ್ ನನ್ನ ಕ್ಷಮಿಸ್ಬಿಡಿ, ಓದ್ಸತಿ ತಗೊಂಡ್ಬಂದಿರೋ ಪ್ರಪೋಸಲ್ ನ ಮತ್ತೆ ಪ್ರಿಂಟ್ ಮಾಡಿ ತಗೊಂಡ್ಬಿಟ್ಟಿದೀನಿ, ನನ್ ಮಿಸ್ಟೇಕ್, ಒಂದೇ ನಿಮಿಷ ಇರಿ ಸರ್ ಅನ್ಬಿಟ್ಟು ಹೋಗಿ ಇವಾಗ ಹೊಸದಾಗಿ ಮಾಡಿರೋ ಪ್ರಪೋಸಲ್ ನ ಎತ್ಕೊಂಡ್ಬಂದು ಕೊಡ್ತಾಳೆ. ಎಲ್ಲಾ ಎಂಪ್ಲಾಯಿಗಳು ಹಿಂದಿಂದಾನೆ ಮಾತಾಡ್ಕೊತಿರ್ತಾರೆ, ನೋಡು ಅವ್ನ ಎಂತವನು ಕೊಟ್ಟಿರೋ ಪ್ರಪೋಸಲ್ ಓದಿದ್ರು ಕೂಡ ಅವನಿಗೆ ಗೊತ್ತಾಗೇ ಇಲ್ಲ, ಅವನು ಏನು ಓದೋದಿಲ್ಲ, ಸುಮ್ನೆ ಇಲ್ಲಿ ಬಿಲ್ಡಪ್ ತಗೊಳಕ್ ಬರ್ತಾನೆ ಅಷ್ಟೇ ಅಂತ ಹೇಳ್ತಿದ್ದೆ. ಸೀನ್ ಶಿಫ್ಟ್ ಆಗಿ ಜೀವನು ಕಾಫಿ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಕೋಲ್ಡ್ ಕಾಫಿ ಮಾಡ್ಕೋತಿರ್ತಾಳೆ. ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕೂಡ ಇರ್ತಾರೆ. ಇಲ್ಲಿ ಇಬ್ರು ಕಾಫಿ ಕುಡಿತಾ ಇರ್ತಾರೆ. ಇಲ್ಲಿ ಜೀವನು ಫುಲ್ ಖುಷಿ ಪಡ್ತಿರ್ತಾಳೆ. ಅಸಿಸ್ಟೆಂಟ್ ಮ್ಯಾನೇಜರ್ ಹೇಳ್ತಿರ್ತಾರೆ, ನಾನು ಅನ್ಕೊಂಡೆ ನೀನು ಮೋಸ್ಟ್ಲಿ ಯಾವ್ದಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆಯಾ ಅಂತ, ಅವ್ರು ಹೇಗೆ ಓದ್ದಲೇ ಇರಕ್ಕಾಗುತ್ತೆ ಹಾಗೆ ಅಂತ ಅನ್ಕೊಂಡಿದ್ದೆ, ಬಟ್ ಅವ್ನು ನಿಜವಾಗ್ಲೂ ಏನು ಓದೋದೇ ಇಲ್ಲ, ನೀನು ಟೈಟಲ್ ಕೂಡ ಸೇಮ್ ಇಟ್ಟಿದೆ ಆದ್ರೂ ಕೂಡ ಅವ್ರಿಗೆ ಗೊತ್ತಾಗ್ಲೇ ಇಲ್ವಾ, ನಿಜವಾಗ್ಲೂ ಇವರು ಈ ತರ ಯಾಕೆ ಮಾಡ್ತಿದ್ದಾರೆ ಹಾಗೆ ಅಂತ ಮಾತಾಡ್ತಿರ್ತಾರೆ. ಇಲ್ಲಿ ಜೀವನು ಹೇಳ್ತಾ ಇರ್ತಾಳೆ, ನಂಗೆ ಮುಂಚೆನೆ ಗೊತ್ತಿತ್ತು ಅವರು ಯಾವ ಕೆಲಸನೂ ಮಾಡಲ್ಲ, ಅವರು ರಿಜೆಕ್ಟ್ ಮಾಡೋದನ್ನ ನಿಜವಾಗ್ಲೂ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇವಾಗ ನಾವಿಬ್ರು ಸೇರಿ ಮಿಲ್ ಕಿಟ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬೇಕು, ಇದನ್ನ ನಾವು ಸಕ್ಸಸ್ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನು ಆ ಪ್ರಾಜೆಕ್ಟ್ ಬಗ್ಗೆ ಒಂದು ಚಿಕ್ಕ ಡೆಫಿನೇಷನ್ ಕೊಡ್ತಾಳೆ. ಇಲ್ಲಿ ಎಲ್ಲಾ ಕಸ್ಟಮರ್ ಮತ್ತೆ ಕ್ವಿಕ್ ಆಗಿ ಸಿಗ್ಬೇಕು, ಅದೇ ನನ್ನ ಪ್ಲಾನ್, ಯಾಕೆಂದ್ರೆ ಕಸ್ಟಮರ್ ಊಟಕ್ಕೆ ಯಾವತ್ತು ವೇಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾ ಇರ್ತಾಳೆ. ಇಲ್ಲಿ ಆಗ ಅಸಿಸ್ಟೆಂಟ್ ಮ್ಯಾನೇಜರ್ ಹೇಳ್ತಿರ್ತಾರೆ, ನಾನು ಅಷ್ಟು ಕಷ್ಟಪಟ್ಟು ಎಲ್ಲಾ ಪ್ರಪೋಸಲ್ ರೆಡಿ ಮಾಡಿದ್ರು ಯಾಕೆ ಮುಂದಕ್ಕೆ ಹೋಗ್ತಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ, ಈಗ ಗೊತ್ತಾಯ್ತು ಇವನೇ ಬೇಕು ಅಂತ ಎಲ್ಲ ರಿಜೆಕ್ಟ್ ಮಾಡಿ ಇಡ್ತಿದ್ದೆ, ಅದಕ್ಕೆ ಅದು ಮುಂದಕ್ಕೆ ಹೋಗ್ತಿರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಟೈಮಿಗೆ ಅಲ್ಲಿಗೆ ಹುಯ್ಯನ್ ಕೂಡ ಬರ್ತಾಳೆ. ಏನು ನೀವಿಬ್ರ ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿತಿದ್ದೀರಾ ನನ್ಗಿಲ್ವಾ ಅಂತ. ಆಗ ಜೀವನು ಇನ್ನೊಂದು ಕಾಫಿನ ಹುಯ್ಯನ್ಗೆ ಪಾಸ್ ಮಾಡ್ತಾಳೆ. ಇಲ್ಲಿ ಎಲ್ಲರೂ ಚೆಸ್ ಮಾಡ್ಕೊಂಡು ಕುಡಿತಿರ್ತಾರೆ. ಇಲ್ಲಿ ಹುಯ್ಯಾನ್ ಹೇಳ್ತಿರ್ತಾಳೆ, ನಿಜವಾಗ್ಲೂ ಕಿಮ್ ಅವರು ಕೆಲಸ ಮಾಡ್ತಾರೆ ಇಲ್ಲೋ ಓತ್ಲಾ ಹೊಡ್ಕೊಂಡು ಸುಮ್ಮನೆ ಕೂತಿರ್ತಾರ ಹಾಗೆ ಹೇಗೆ ಅಂತ ಮಾತಾಡ್ತಾ ಇರ್ತಾರೆ. ಇದನ್ನೆಲ್ಲ ಸುಮ್ಮಿನ ಆಚೆಯಿಂದಾನೆ ನೋಡ್ತಿರ್ತಾಳೆ. ಇಲ್ಲಿ ಎದ್ದೋಗ್ಬಿಟ್ಟು ಜೀವನು ಈ ಪ್ರಪೋಸಲ್ ಎಲ್ಲ ತೆಗೆದು ಓದ್ಬಿಟ್ಟು ನೋಡ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ ಮತ್ತೆ ಟೀಮ್ ಮ್ಯಾನೇಜರ್ ನ ತೋರಿಸ್ತಿರ್ತಾರೆ. ಇಲ್ಲಿ ಟೀಮ್ ಮ್ಯಾನೇಜರ್ ಹೇಳ್ತಿರ್ತಾರೆ, ನೀನು ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ಜೊತೆ ಡ್ರಿಂಕ್ಸಿಗೆ ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇರ್ತಾನೆ. ಜೀವನ್ ಹೇಳ್ತಿರ್ತಾಳೆ, ಶಾಕ್ ಆಗೋ ಅವಶ್ಯಕತೆ ಏನು ಇಲ್ಲ, ನಿಮ್ಗೆ ಆಲ್ರೆಡಿ ನಾನು ಒಂದು ಈ ವಿಷಯನ ಹೇಳಿದ್ನಲ್ಲ, ನನ್ನ ಹತ್ರ ಒಂದು ಸೀಕ್ರೆಟ್ ಇದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಟೀಮ್ ಮ್ಯಾನೇಜರ್ ಏನ್ ವಿಷಯ ಅದು ಹೇಳು ಅಂತ ಕೇಳ್ತಾ ಇರ್ತಾನೆ. ಇಲ್ಲಿ ಟೀಮ್ ಮ್ಯಾನೇಜರ್ ಪಿಗ್ಮಿಟ್ ನ ತಿಂತಾ ಇರ್ತಾನೆ. ಅವ್ನು ತಿಂದಿರೋ ಎಂಜಿಲ್ ಚಾಪ್ ಸ್ಟಿಕ್ಸ್ ಅಲ್ಲೇನೆ ಸುಮಿನ್ಗೂ ಕೂಡ ಒಂದ್ ಪೀಸ್ ನ ತೆಗೆದು ಕೊಡ್ತಾನೆ. ಇದನ್ನ ನೋಡಿ ಸ್ವಲ್ಪ ಅವಳಿಗೆ ವಿಯರ್ಡ್ ಅಂತ ಅನ್ಸುತ್ತೆ. ಟೀಮ್ ಮ್ಯಾನೇಜರ್ ತಿರ್ತಾನೆ, ನೀನು ಮಧ್ಯಾಹ್ನ ಕೂಡ ಮೀಟ್ ನೇ ತಿಂದಿದ್ದಲ್ವಾ, ಈಗ್ಲೂ ನಿನ್ಗೆ ಬೇಜಾರಾಗುತ್ತೇನೋ 2 ಸತಿ ತಿನ್ನೋದಕ್ಕೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನಂಗೆ ಮೀಟ್ಗಿಂತ ಜಾಸ್ತಿ ಪಿಗ್ಮಿಟ್ ತಿನ್ನೋದೇ ತುಂಬಾ ಇಷ್ಟ ಅಂತ. ಅದಕ್ಕೆ ಒಳ್ಳೆ ಚಾಯ್ಸ್ ಇದೆ ನಿನ್ಗೆ, ನಂಗೆ ಮುಂಚೆನೆ ಗೊತ್ತಿತ್ತು ನಿನ್ಗೆ ಒಳ್ಳೆ ಚಾಯ್ಸ್ ಇದೆ, ನೀನು ತುಂಬಾ ಟ್ಯಾಲೆಂಟೆಡ್ ಇದೆಯಾ ಹಾಗೆ ಹೇಗೆ ಅಂತ ಹೋಗ್ಲುತ್ತಾ ಇರ್ತಾನೆ. ಆಗ ಸುಮಿನ್ ಹೇಳ್ತಿರ್ತಾಳೆ, ಎಲ್ಲಿ ಸರ್ ನಾನು ಜೀವನ
ಅಷ್ಟು ಟ್ಯಾಲೆಂಟೆಡ್ ಅಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಟೀಮ್ ಮ್ಯಾನೇಜರ್ ಮೀಟ್ ಗಳನ್ನ ತಿಂತಿರ್ತಾನೆ. ಇಲ್ಲಿ ಜೀವನ್ ಹೆಸರು ಬಂದಿದ ತಕ್ಷಣ ಅವ್ನ ಬಾಯಲ್ಲಿ ಇರೋದನ್ನ ಉಗುದ್ ಬಿಡ್ತಾನೆ. ಅವ್ನಿಗೆ ಕೆಂಬರ್ತಿರುತ್ತೆ. ನೀನು ಈ ತರ ಒಳ್ಳೆ ಮೂಮೆಂಟ್ ಅಲ್ಲಿ ಆ ಹುಡುಗಿ ಹೆಸರನ್ನ ಯಾಕೆ ಹೇಳ್ತೀಯ, ನನ್ಗೆ ಅವ್ಳು ಕಂಡ್ರೇನೆ ಆಗಲ್ಲ ಹಾಗೆ ಹೀಗೆ ಅಂತ ಹೇಳಿ ಟೀಮ್ ಮ್ಯಾನೇಜರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ. ಜೀವನ್ ಅಂದ್ರೆ ಯಾಕೆ ನಿನ್ಗೆ ಅಷ್ಟೊಂದಿಷ್ಟ, ಯಾವಾಗ್ಲೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ನೀನು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇವಳು ತುಂಬಾ ಟ್ಯಾಲೆಂಟೆಡ್ ಇದ್ದಾಳೆ. ಇವಳು ಕಾಲೇಜಿಗೆ ಹಾಂಕಾಂಗ್ ಯೂನಿವರ್ಸಿಟಿಗೆ ಹೋಗಿದ್ಲು. ಇವಳು ತುಂಬಾ ಟ್ಯಾಲೆಂಟೆಡ್ ಇದ್ದಾಳೆ. ಅವಳ ಐಡಿಯಾಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂನಿಕ್ ಅಂತ ಅನ್ಸುತ್ತೆ. ಅದಕ್ಕೆ ಟೀಮ್ ಮ್ಯಾನೇಜರ್ ಹೇಳ್ತಿರ್ತಾರೆ, ಏನು ಯೂನಿವರ್ಸಿಟಿಗೆ ಹೋಗಿದ ತಕ್ಷಣ ಅವಳೇನು ದೊಡ್ಡ ಟಾಪರ್ ಅಲ್ಲ, ಅಲ್ಲಿ ಹೋಗೋರೆಲ್ಲ ಬರೀ ವೀಕ್ ಇರ್ತಾರೆ, ಅವ್ರ ಬ್ರೈನ್ ಅಲ್ಲಿ ಬುದ್ಧಿನೇ ಇರಲ್ಲ ಹಾಗೆ ಹೇಗೆ ಅಂತ ಅವನು ನೆಗೆಟಿವ್ ಆಗಿ ಮಾತಾಡ್ತಿರ್ತಾನೆ. ಇಲ್ಲಿ ಸುಮಿನು ಹೇಳ್ತಾ ಇರ್ತಾಳೆ, ಆದ್ರೂ ಅವಳು ಎಷ್ಟೇ ವೀಕ್ ಇರ್ಲಿ, ಎಷ್ಟೇ ಯೂಸ್ಲೆಸ್ ಇರ್ಲಿ, ಅವಳು ಮಾಡಿರೋ ಪ್ರಪೋಸಲ್ ಅಷ್ಟೊಂದೇನು ವೀಕ್ ಇಲ್ಲ, ಸ್ವಲ್ಪ ಪರವಾಗಿಲ್ಲ ಸರ್, ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಹೊಗ್ಳುತ್ತಿರ್ತಾಳೆ. ಇಲ್ಲಿ ಜೀವನು ಎಲ್ಲರ ಮುಂದೆ ನಿಮ್ಮನ್ನ ಯೂಸ್ಲೆಸ್ ಅಂತ ಪ್ರೂವ್ ಮಾಡ್ತಾ ಇದ್ದಾಳೆ. ಅವಳ ಮನ್ಸಲ್ಲಿ ನೀವು ಯೂಸ್ಲೆಸ್ ಅಂತ ಇದೆ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಅವನ್ಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಏನು ನಾನ್ ಯೂಸ್ಲೆಸ್, ಅವಳಿಗೆ ಎಷ್ಟು ಧೈರ್ಯ, ನನ್ಗೆ ಮೊದ್ಲಿಂದನೂ ಜೀವನ್ ಕಂಡ್ರೆ ಆಗ್ತಿರ್ಲಿಲ್ಲ. ಅವಳಿಗೆ ಫುಲ್ಲು ಆರೋಗೆಂಟ್ ಇದ್ದಾಳೆ ಮತ್ತೆ ಅವಳಿಗೆ ಆಟಿಟ್ಯೂಡ್ ಜಾಸ್ತಿ ಇದೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಈಗ ಅವಳು ನನ್ನ ಬಗ್ಗೆ ಈ ತರ ಎಲ್ಲ ತಿಳ್ಕೊಂಡಿದ್ದಾಳೆ ಅಂತ ಈಗ ಗೊತ್ತಾಯ್ತು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ಜೀವನ್ ಮಾಡಿರೋ ಪ್ರಪೋಸಲ್ ತುಂಬಾ ಚೆನ್ನಾಗಿದೆ, ಒಂದ್ ಕೆಲಸ ಮಾಡೋಣ, ಆ ಪ್ರಾಜೆಕ್ಟ್ ನ ನೀವ್ ಇಸ್ಕೊಳ್ಳಿ, ಇದನ್ನ ನಾವಿಬ್ರು ಹ್ಯಾಂಡಲ್ ಮಾಡೋಣ, ನಮ್ಗೆ ಒಳ್ಳೆ ಹೆಸರು ಸಿಗುತ್ತೆ, ನಿಜವಾಗ್ಲೂ ಆ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ ಹಾಗೆ ಹೇಗೆ ಅಂತ ಹೊಗಳುತ್ತಾ ಇರ್ತಾಳೆ. ಆ ಪ್ರಾಜೆಕ್ಟ್ ನ ನಾವಿಬ್ರು ಸೇರಿ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಸಕ್ಸಸ್ ಸಿಗುತ್ತೆ ಹಾಗೆ ಹೇಗೆ ಅಂತ ಹೊಗಳುತ್ತಿರ್ತಾಳೆ. ಇಲ್ಲಿ ಅವನು ಕೂಡ ಹೇಳ್ತಿರ್ತಾನೆ, ಏನು ನಾವಿಬ್ರು ಅಂತ ಹೇಳ್ತಿರ್ತಾಳೆ, ನಿಮ್ಗಂತೂ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ನೀವು ಮಾಡಿದ್ರೆ ಪಕ್ಕ ಕೂಡ ಅದು ಆ ಸಕ್ಸಸ್ ಆಗೇ ಆಗುತ್ತೆ. ನಾನು ಕೂಡ ಫುಲ್ ಟೈಮ್ ಎಂಪ್ಲಾಯ್ ಆಗ್ಬೋದು, ನನ್ಗೆ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟ, ನೀವು ನನ್ ಜೊತೆ ಇದ್ರೆ ನನ್ಗೆ ಬಾಸಿಗಿಂತ ಬೆಸ್ಟ್ ಫ್ರೆಂಡ್ ಅನ್ನಿಸ್ತೀರ, ನೀವು ನನ್ ಬಾಬು ನನ್ ಜೊತೆ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಅವನು ಫುಲ್ ಇಮ್ಯಾಜಿನೇಷನ್ಗೆಲ್ಲ ಹೋಗ್ಬಿಡ್ತಾನೆ, ಏನು ಇವಳು ನನ್ನ ಬಾಬು ಅನ್ಲ ಅಂತ. ಇಲ್ಲಿ ಅವನು ಇಮ್ಯಾಜಿನೇಷನ್ ಅಲ್ಲಿ ಏನ್ ನೋಡ್ತಿರ್ತಾನೆ ಅಂದ್ರೆ, ಇಲ್ಲಿ ಸುಮಿನ್ಗೆ ಮತ್ತೆ ಅವನ್ಗೆ ಮದ್ವೆ ಆಗಿ ಒಂದು ಮಗು ಇರುತ್ತೆ. ರಿಯಾಲಿಟಿಗೆ ಬರ್ತಾನೆ. ಇಲ್ಲಿ ಸುಮಿನ್ಗೆ ಅವನು ಹೇಳ್ತಿರ್ತಾನೆ, ಸರಿ ಆಯ್ತು, ನೀನು ಕೆಲಸ ಎಲ್ಲ ಮುಗಿದ್ಮೇಲೆ ನಿನ್ ಬೆಸ್ಟ್ ಫ್ರೆಂಡ್ ಅನ್ಕೋ ನನ್ನ ಅಂತ ಹೇಳ್ಬಿಟ್ಟು ಡ್ರಿಂಕ್ಸ್ ಆಗ್ತಿರ್ತಾನೆ. ನಮ್ ಬೂಸಿ ಹೊಡಿತಾ ಹೇಳ್ತಿರ್ತಾಳೆ, ನನ್ ಬಾಬುಗೋಸ್ಕರ ಮೀಟ್ ತಗೊಳ್ಳಿ, ಇನ್ನೊಂದ್ಸತಿ ಚೇಸ್ ಮಾಡೋಣ, ಇನ್ನೊಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡೋಣ ಹಾಗೆ ಹೇಗೆ ಅಂತ. ಇಲ್ಲಿ ಚೆನ್ನಾಗಿ ಅವಳು ಪೂಸಿ ಹೊಡೆದು ಅವಳು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅಂತ ಎಲ್ಲಾ ತರನು ಟ್ರೈ ಮಾಡ್ತಿರ್ತಾಳೆ. ಇಲ್ಲಂತ ಅವನಂತೂ ಸುಮಿನ್ಗೆ ಫುಲ್ ಲಡ್ಡು ಆಗ್ಬಿಟ್ಟಿರ್ತಾನೆ. ಈಗ ಸೀಮ್ನ ಶಿಫ್ಟ್ ಆಗಿ ಮಿನ್ವನ್ನ ತೋರಿಸ್ತಾರೆ. ಇಲ್ಲಿ ಅವನು ಸ್ಪೋರ್ಟ್ಸ್ಗೆ ಅಂತ ಹೋಗಿರ್ತಾನೆ. ಇಲ್ಲಿ ಅವ್ನ ಫ್ರೆಂಡ್ ಜೊತೆ ಕೂತ್ಕೊಂಡು ಅವನು ಗೇಮ್ ನ ಆಡ್ತಾ ಇರ್ತಾನೆ. ಇಲ್ಲಿ ಅವನು ಫ್ರೆಂಡ್ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಆಗ ಅವ್ನ ಫ್ರೆಂಡಿಗೆ ಬೆಸ್ಟ್ ಫ್ರೆಂಡ್ ಇದ್ದಾಳಲ್ಲ ನೋಡ್ಕೋ ಹಾಗೆ ಹೇಗೆ ಅಂತ ಹೇಳ್ತಿರ್ತಾನೆ. ಆಗ ಅವ್ನಿಗೆ ಫುಲ್ ಕೋಪ ಬಂದು ಹೇಳ್ತಿರ್ತಾನೆ, ಬಾಯಿ ಮುಚ್ಚು, ಅವಳು ನನ್ನ ಗರ್ಲ್ ಫ್ರೆಂಡ್, ಅಷ್ಟು ಅಲ್ದಲೆ ನೀನ್ ಆ ತರ ಎಲ್ಲ ಹೇಗ್ ಮಾತಾಡಕ್ಕಾಗುತ್ತೆ ಹಾಗೆ ಹೆಂಗೆ ಅಂತ. ಅಲ್ಲಿ ಇಬ್ರು ಹುಡುಗಿರು ಕೂಡ ಅದೇ ಗೇಮ್ ನ ಆಡೋದಕ್ಕೆ ಅಂತ ಬಂದಿರ್ತಾರೆ. ಅವಳು ಚೆನ್ನಾಗಿ ಬೌಲಿಂಗ್ ಮಾಡಿದ್ದನ್ನ ಅವನು ಎದ್ದು ನಿಂತ್ಕೊಂಡು ಜೋರಾಗಿ ಕಿರ್ಚ್ತಾ ಇರ್ತಾನೆ. ನೈಸ್ ಶಾಟ್ ಅಂತ ಅವನು ತುಂಬಾ ಅಸಹ್ಯವಾಗಿ ಆಡ್ತಿರ್ತಾನೆ. ಇಲ್ಲಿ ಆ ಹುಡುಗಿರು ಎದ್ರುಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈಗ ಅವನು ಅವ್ನ ಫ್ರೆಂಡ್ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಅವ್ನ ಫ್ರೆಂಡ್ ಹತ್ರ ಕೇಳ್ತಿರ್ತಾನೆ, ನಿಂಗೆ ಯಾರಾದ್ರೂ ಹುಡುಗಿ ಪರಿಚಯ ಇದ್ದಾರೆ, ಇವಾಗ ನಂಗೆ ಆ ಹುಡುಗಿ ಅರ್ಜೆಂಟ್ ಇದೆ, ಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವ್ನ ಫ್ರೆಂಡ್ ಹೇಳ್ತಿರ್ತಾನೆ, ನೀನೇನ್ ಇಷ್ಟೊಂದು ಹುಚ್ಚಿನ ತರ ಆಡ್ತಿದ್ಯಾ, ನಿನ್ಗೆ ಗರ್ಲ್ ಫ್ರೆಂಡ್ ಇದ್ದಾಳಲ್ಲ, ಹಾಗೂ ಬೇರೆ ಹುಡುಗಿರ್ಬೇಕು ಅಂತ ಯಾಕೆ ಇದ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಜೀವನ್ ವಿಷಯ ಹೇಳ್ಬಿಟ್ಟು ನನ್ ಮೂಡ್ನೆಲ್ಲ ಹಾಳು ಮಾಡ್ಬೇಡ ಅಂತ. ಅದಕ್ಕೆ ಅವನು ಯಾಕಪ್ಪ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಿರ್ತಾನೆ, ಅವಳು ಬಂದು ಆಕ್ಚುಲಿ ಮ್ಯಾರೇಜ್ ಟೈಪ್, ಗರ್ಲ್ ಫ್ರೆಂಡ್ ಟೈಪ್ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜೀವನ ನಾನು ಯಾಕೆ ಮದ್ವೆ ಆಗ್ತಿದ್ದೀನಿ ಅಂದ್ರೆ, ಅವಳು ಹಾರ್ಡ್ ವರ್ಕ್ ಮಾಡ್ತಾಳೆ, ಅವಳು ದುಡ್ಡನ್ನ ಸೇವ್ ಮಾಡ್ತಾಳೆ, ಫ್ಯಾಮಿಲಿಗೂ ರೆಸ್ಪೆಕ್ಟ್ ಕೊಡ್ತಾಳೆ, ಮತ್ತೆ ಅವಳಿಗೆ ಖರ್ಚು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಅವಳು ಎಲ್ಲಾನು ಚೆನ್ನಾಗಿ ಕೂಡಿರ್ತಾಳೆ, ಎಲ್ಲಾನು ನೀಟಾಗಿ ಮ್ಯಾನೇಜ್ ಮಾಡ್ತಾಳೆ, ಅದಕ್ಕೋಸ್ಕರ ಅವಳನ್ನ ಮದ್ವೆ ಆಗ್ತಿರೋದು. ಅವಳು ನೋಡೋಕೆ ಅಷ್ಟೊಂದೇನು ಚೆನ್ನಾಗಿಲ್ಲ, ನನ್ಗೆ ಅವಳು ಅನ್ಕೊಂಡ್ರೆ ಇಷ್ಟ ಇಲ್ಲ, ಎಲ್ಲಾನು ನೀಟಾಗಿ ಮ್ಯಾನೇಜ್ ಮಾಡ್ತಾಳೆ, ನಂಗೆ ಏನಾದ್ರು ಕಷ್ಟ ಬಂದ್ರೆ ನೋಡ್ಕೋತಾಳೆ ಅಂತ ಅವಳ ಮದ್ವೆ ಆಗ್ತಿರೋದು. ಅದಕ್ಕೆ ಅವ್ನ ಫ್ರೆಂಡ್ ಕೂಡ ಹೇಳ್ತಿರ್ತಾನೆ, ಹೌದು ಬಿಡು, ಈ ತರ ಕ್ಯಾರೆಕ್ಟರ್ ಇರೋ ಹುಡುಗಿರು ಮದ್ವೆಗೆ ಲಾಯಕು, ಬೇರೆ ಯಾವ್ದಕ್ಕೂ ಅಲ್ಲ ಅಂತ ಜೀವನ್ ಬಗ್ಗೆನೇ ಹೇಳ್ತಿರ್ತಾನೆ. ಈಗಲೂ ಕೂಡ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಆ ಸ್ಪೆಕ್ಸ್ ನ ಸರಿ ಮಾಡ್ಕೊಂಡು ಇಲ್ಲೂ ಕೂಡ ಕೆಲಸನೇ ಮಾಡ್ತಿರ್ತಾಳೆ. ಅವಳು ಇನ್ನೂ ಮನೆಗೆ ಹೋಗಿರಲ್ಲ ಹಾಗೆ ಹೇಗೆ ಅಂತ ಹೇಳ್ತೀನಿ. ಜೀವನ ತೋರಿಸ್ತಾರೆ. ಇಲ್ಲಿ ಮಿನ್ವನ್ ಹೇಗೆ ಹೇಳಿದ್ನೋ ಸೇಮ್ ಅವಳು ಕೂಡ ಅಲ್ಲಿ ನಿಂತ್ಕೊಂಡು ಸ್ಪೆಕ್ಸ್ ನ ಸರಿ ಮಾಡ್ಕೋತಿರ್ತಾಳೆ. ಆದ್ರೆ ಸ್ವಲ್ಪ ಚೇಂಜ್ ಏನಂದ್ರೆ, ಅವಳು ಟೆರೆಸ್ ಮೇಲೆ ನಿಂತ್ಕೊಂಡು ಆಕಾಶನ ನೋಡ್ಕೊಂಡು ಆರಾಮಾಗಿ ನಿಂತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಮತ್ತೆ ಲೈಫ್ ಸಿಕ್ಕಿರೋದು ತುಂಬಾ ಖುಷಿ. ನನ್ನ ಮೊದಲ ಲೈಫ್ ಅಲ್ಲಿ ನನ್ಗೆ ಏನು ಇಂಟ್ರೆಸ್ಟಿಂಗ್ ಅನಿಸ್ತಿರ್ಲಿಲ್ಲ, ನನ್ಗೆ ತುಂಬಾ ಬೇಜಾರಾಗ್ತಿತ್ತು, ಆದ್ರೆ ಈಗ ಸಿಕ್ಕಿರೋ ಲೈಫ್ ಅಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಸುಮಿನ್ ಮತ್ತೆ ಮಿನ್ವನ್ಗೆ ಒಳ್ಳೆ ಪಾಠ ಕೂಡ ಕಲಿಸ್ತಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅವಳು ಫುಲ್ ಖುಷಿ ಪಟ್ಕೊಂಡು ಜ್ಯೂಸ್ ಕುಡ್ಕೊಂಡು ನಿಂತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಅವಳು ಆಫೀಸ್ ಒಳಗಡೆ ಬರೋದನ್ನ ತೋರಿಸ್ತಾರೆ. ಅವಳ ಟೇಬಲ್ ಮೇಲೆ ಒಂದು ಗಿಫ್ಟ್ ಬ್ಯಾಗು ಇರುತ್ತೆ. ಅದನ್ನ ನೋಡಿ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಜೀವನ ಆ ಬ್ಯಾಗ್ ನ ತೆಗೆದು ಓಪನ್ ಮಾಡಿ ನೋಡ್ತಾಳೆ. ಫಸ್ಟ್ ಅಲ್ಲಿ ಲೆಟರ್ ಇರುತ್ತೆ, ಅದನ್ನ ತೆಗೆದು ನೋಡಿದ್ರೆ ಆ ಗಿಫ್ಟ್ ನ ಕೊಟ್ಟಿರೋದು. ಆ ಲೆಟರ್ ಅಲ್ಲಿ ಸುಮಿನು ಬರ್ದಿರ್ತಾಳೆ, ನನ್ಗೂ ನಿನ್ಗೂ ಇಯರಿಂಗ್ಸ್ ಒಂದೇ ತರ ಮ್ಯಾಚಿಂಗ್ ಇರೋದನ್ನ ತಗೊಂಡಿದೀನಿ, ನಾವ್ ಹೆಂಗೋ ಈ ವೀಕೆಂಡ್ ಆಚೆ ಹೋಗ್ತಿದೀವಲ್ಲ, ಆಗ ಈ ಇಯರಿಂಗ್ಸ್ ನೇ ಹಾಕೊಂಡ್ ಬಾ ಅಂತ ಹೇಳಿರ್ತಾಳೆ. ಈ ಜೀವನ್ಗೆ ಅವಳ ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆಗಳು ನೆನ್ಪಾಗ್ತಾ ಇರುತ್ತೆ. ಇಲ್ಲಿ ಜೀವನ್ ಅವ್ರ ಫ್ರೆಂಡ್ ಅವ್ರನ್ನ ಬುಲಿ ಮಾಡ್ತಿರ್ತಾರೆ. ನೀನು ಜೀವನ್ ಕಿವಿಯಲ್ಲಿರೋ ಇಯರಿಂಗ್ಸ್ ನ ನೋಡ್ದ, ಅವಳು ಸುಮಿನ್ ಹಾಕಿರೋದನ್ನೇ ಕಾಪಿ ಮಾಡ್ಕೊಂಡು ಬಂದಿದ್ದಾಳೆ ಹಾಗೆ ಹೀಗೆ ಅಂತ ಅವರು ಬೈತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇದನ್ನೆಲ್ಲ ನೋಡಿ ಜೀವನ್ಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಆ ಇಯರಿಂಗ್ಸ್ ನ ನೋಡ್ಬಿಟ್ಟು ಮತ್ತೆ ಮುಚ್ಚಿಬಿಟ್ಟು ಅದೇ ಬಾಕ್ಸ್ ಅಲ್ಲಿ ಹಾಕಿಟ್ಟು. ಈಗ ಸೀನ್ ಶಿಫ್ಟ್ ಆಗಿ ಜೀವನ ಲಿಫ್ಟ್ ಅಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಅವಳು ಲಿಫ್ಟ್ ಅಲ್ಲಿ ಹೋಗುವಾಗ ಸುಮಿನ್ ಮೆಸೇಜ್ ಮಾಡ್ತಿರ್ತಾಳೆ, ಜೀವನ್ ನಿನ್ಗೆ ಏನಾಗಿದೆ, ಈ ನಡುವೆ ನೀನು ನನ್ನ
ಜೊತೆ ನೀಟಾಗಿ ಬಿಹೇವ್ ಮಾಡ್ತಿಲ್ಲ, ನೀನ್ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಹೋಗ್ಲಿ ಬಿಡು ಇವಾಗ ನಾನು ನಿಮ್ ಮನೆಗೆ ಬರ್ತಾ ಇದ್ದೀನಿ, ಹೆಂಗಿದ್ರು ವೀಕೆಂಡಿಗೆ ಒಂದೇ ಜಾಗಕ್ಕೆ ಹೋಗ್ಬೇಕಲ್ಲ, ಒಟ್ಟಿಗೆ ಹೋಗೋಣ ಹಾಗೆ ಹೇಗೆ ಅಂತ ಅವಳು ಮೆಸೇಜ್ ನ ಮಾಡಿರ್ತಾಳೆ. ಹೋದ್ರೆ ನಮ್ಗೆ ಈಸಿ ಆಗುತ್ತೆ, ಒಟ್ಟಿಗೆ ಹೋದ್ರೆ ನಮ್ಗೆ ಖರ್ಚು ಉಳಿಯುತ್ತೆ ಹಾಗೆ ಹೇಗೆ ಅಂತ ಅವಳು ಮೆಸೇಜ್ ಜೀವನ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನಂಗೆ ಎಲ್ಲಾನು ಈಗ್ಲೂ ಕೂಡ ಚೆನ್ನಾಗಿ ನೆನಪಿದೆ ಅಂತ. ಈಗ ಸೀನು ಶಿಫ್ಟ್ ಆಗಿ ಅವಳ ಹಳೆ ಜೀವನನ ತೋರಿಸ್ತಾರೆ. ಇಲ್ಲಿ ಅವಳು ರಿಯೂನಿಯನ್ ಅಂತ ಗೊತ್ತಿಲ್ದಲ್ಲ ಅಲ್ಲಿಗೆ ಹೋಗಿರ್ತಾಳೆ. ಇಲ್ಲಿ ಅವಳು ಸುಮಿನ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಇಲ್ಲಿ ನೋಡ್ಬಿಟ್ಟು ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಆ ಕಾಲೇಜಿನ ರಿಯೂನಿಯನ್ ನಡೀತಿರ್ತೆ, ಆದ್ರೆ ಇಲ್ಲಿ ಸುಮಿನು ಏನು ಹೇಳ್ದಲ್ಲ ಅವಳನ್ನ ಇಲ್ಲಿಗೆ ಕರೆಸ್ಕೊಂಡಿರ್ತಾಳೆ. ಜೀವನ ಆಕ್ಸಿಡೆಂಟ್ ಆಗಿ ಅವ್ರ ಫ್ರೆಂಡಿಗೆ ಡಿಕ್ಕಿ ಹೊಡೆದ್ಬಿಡ್ತಾಳೆ. ಇಲ್ಲಿ ಅವರೆಲ್ಲ ರೇಗಿಸ್ತಾ ಇರ್ತಾರೆ, ಇವಳು ನೋಡುವ ಎಷ್ಟು ಧೈರ್ಯ ಇದೆ, ಇವಳಿಗೊಂಚೂರು ನಾಚಿಕೆನೇ ಇಲ್ಲ, ಯಾರು ಫ್ರೆಂಡ್ ಇಲ್ಲ ಅಂದ್ರೆ ಇಲ್ಲಿಗೆ ಹೇಗ್ ಬಂದಿದ್ದಾಳು ನೋಡು ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಸುಮಿನ್ ಕೂಡ ಅಲ್ಲಿಗೆ ಬರ್ತಾಳೆ. ಜೀವ ನೀನು ಬಂದಿದ್ದು ಒಳ್ಳೇದಾಯ್ತು, ಬಾಬಾ ಎಲ್ಲರ ಜೊತೆ ಸೇರ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಇಲ್ಲಿ ಜೀವನ್ ಕೇಳ್ತಿರ್ತಾಳೆ, ನೀನು ನನಗೆ ಮುಂಚೆನೆ ಯಾಕೆ ಹೇಳಿಲ್ಲ ಅಂತ. ಆಗ ಸುಮಿನ್ ಹೇಳ್ತಿರ್ತಾಳೆ, ನಾನು ನಿನ್ಗೆ ಮುಂಚೆನೆ ರಿಯೂನಿಯನ್ ನಡೀತಿದೆ ಅಂತ ಹೇಳಿದ್ರೆ ನೀನು ಎಲ್ಲಿ ಬರ್ತಿದ್ದೆ, ಬಾ ಇವರೆಲ್ಲ ಒಳ್ಳೆಯವರೇ, ಅಷ್ಟೊಂದೇನು ಕೆಟ್ಟವರಲ್ಲ, ಎಲ್ಲರ ಜೊತೆನೆ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ ವಾಶ್ರೂಮ್ ಅಲ್ಲಿ ಕುತ್ಕೊಂಡು ಸುಮಿನ್ಗೆ ಮೆಸೇಜ್ ಮಾಡ್ತಿರ್ತಾಳೆ, ನಾನು ಮನೆಗೆ ಹೋಗ್ಬೇಕು, ನೀನ್ ನನ್ನ ಬ್ಯಾಗ್ನ ತಗೊಂಬಂದ್ ಕೊಡಕ್ಕಾಗುತ್ತಾ ಅಂತ. ಅದೇ ಟೈಮಿಗೆ ಆ ವಾಶ್ರೂಮಿಗೆ ಅವ್ರ ಫ್ರೆಂಡ್ಸ್ಗಳು ಕೂಡ ಬಂದಿರ್ತಾರೆ. ಇಲ್ಲಿ ಅವ್ರ ಫ್ರೆಂಡ್ ಎಲ್ಲ ಜೀವನ್ಗೆ ಫುಲ್ ಬೈತಾ ಇರ್ತಾರೆ, ಇವಳಿಗೆ ನಿಜವಾಗ್ಲೂ ನಾಚಿಕೆನೇ ಹೇಳಿ ಯಾವ್ದೇ ಇದ್ಮೇಲೆ ಇಲ್ಲಿಗೆ ಬಂದಿದ್ದಾಳೆ, ಮೋಸ್ಟ್ಲಿ ಅವಳು ಇಲ್ಲಿ ಬಿಟ್ಟಿ ಊಟ ಸಿಗುತ್ತೆ ಅಂತ ಬಂದಿರ್ತಾಳೆ. ಇಲ್ಲಿ ಸುಮಿನ್ ಏನಾದ್ರು ಅವಳಿಗೆ ಫ್ರೆಂಡ್ ಆಗಿರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಇವಳು ಹಸ್ವಿನಲ್ಲೇ ಸತ್ತೋಗ್ಬಿಡ್ತಿದ್ಲು. ಈಗಲೂ ಕೂಡ ಸುಮಿನ ಬಿಡ್ದಲೆ ಅವಳ ಜೊತೆನೆ ಅಂಟ್ಕೊಂಡಿದ್ದಾಳೆ, ನೋಡಿ ಇವಳಿಗೆ ನಾಚಿಕೆನೇ ಆಗಲ್ಲ ಹಾಗೆ ಹೇಗೆ ಅಂತ ಫುಲ್ ಬೈತಾ ಇರ್ತಾರೆ. ಶಿಫ್ಟ್ ಆಗಿ ಜೀವನ್ ಕಾಲೇಜಲ್ಲಿ ಇರೋದನ್ನ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಜೀವನ್ಗೆ ಫುಲ್ ಬುಲಿ ಮಾಡ್ತಾ ಇರ್ತಾರೆ. ಹಾಲಿನ ಪ್ಯಾಕೆಟ್ ನೆಲ್ಲ ತಗೊಂಡು ಜೀವನ್ಗೆ ಇದನ್ನ ಕುಡಿ ಅಂತ ಅವಳ ತಲೆ ಮೇಲೆ ಹೊಡಿತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಜೀವನು ಫುಲ್ ಅಳ್ತಾ ಇರ್ತಾಳೆ. ಅದ್ರ ಮಾತು ಕೂಡ ತೊಡಕ್ ಬಿಟ್ಟಗಂತ ಮಾತಾಡೋದೇ ಇಲ್ಲ. ಅಲ್ಲೂ ಕೂಡ ಸುಮಿನು ಎಲ್ಲಾನು ಇಂಪ್ರೆಸ್ ಮಾಡ್ಬೇಕು, ಅವಳ ಕಡೆ ಬುಟ್ಟಿಗೆ ಹಾಕೋಬೇಕು ಅಂತ ಜೀವನ್ ಕಡೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಹಾಲಿನ ಪ್ಯಾಕೆಟ್ ನ ಹೊಡಿಯಕ್ ಮುಂಚೆನೆ ಅವಳು ಬಂದು ಇದನ್ನೆಲ್ಲ ತಡೆಯೋದಿಲ್ಲ, ಎಲ್ಲ ಮುಗಿದ್ಮೇಲೆ ಬಂದ್ಬಿಟ್ಟು ದೊಡ್ಡದಾಗೆ ಮಾತಾಡ್ತಿರ್ತಾಳೆ. ಆದ್ರೆ ಜೀವನ್ ಹತ್ರ ಅವಳು ಹತ್ರಕ್ಕೂ ಕೂಡ ಹೋಗೋದೇ ಇಲ್ಲ. ಇದನ್ನೆಲ್ಲ ಜೀವನು ಬಾತ್ರೂಮ್ ಅಲ್ಲಿ ನೆನ್ಸ್ಕೊತಾ ಇರ್ತಾಳೆ. ಇದನ್ನೆಲ್ಲ ನೆನ್ಸ್ಕೊಂಡು ಜೀವನು ಫುಲ್ ಎದ್ರುಕೋಬಿಟ್ಟಿರ್ತಾಳೆ. ಇಲ್ಲಿ ಆ ಕಾಲೇಜ್ ಮೇಟ್ ಅವರೆಲ್ಲ ಮಾತಾಡ್ತಿರ್ತಾರೆ. ಸುಮಿನ್ ಅಂತ ಒಳ್ಳೆ ಹುಡುಗಿ ಇರೋದು ಕೂಡ ಒಂದೊಂದ್ಸತಿ ತುಂಬಾ ತೊಂದರೆ ಪಡುತ್ತೆ, ಈ ತರ ಜೀವನ್ ಅಂತ ಫ್ರೆಂಡ್ಸ್ ಹಾಕೊಂಡ್ಬಿಟ್ರೆ ತುಂಬಾ ಕಷ್ಟ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಅವಳ ಫ್ರೆಂಡ್ ಹೇಳ್ತಾ ಇರ್ತಾರೆ, ನಾವು ಸುಮಿನ್ ಪ್ರೊಟೆಕ್ಟ್ ಮಾಡ್ಕೋಬೇಕು, ನೀನು ಜೀವನ್ ಕಿವಿಯಲ್ಲಿರೋ ಇಯರಿಂಗ್ಸ್ ನ ನೋಡ್ದ, ಇಲ್ಲೂ ಕೂಡ ಅವಳು ಬಿಟ್ಟಿಲ್ಲ ಸುಮಿನ್ ಕಾಪಿ ಮಾಡೋದ್ನ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ನೋಡಿದ್ರೆ ಗೊತ್ತಾಗ್ತಿರುತ್ತೆ ಇಲ್ಲಿ ಜೀವನ್ ಹಾಕೊಂಡಿರೋದು ಕಾಪಿ ಅಂತ, ಆದ್ರೂ ಕೂಡ ಅವಳು ಹಾಕೊಂಡ್ಬಂದಿದ್ದಾಳಲ್ಲ, ಅವಳಿಗೆ ನಿಜವಾಗ್ಲೂ ನಾಚಿಕೆ ಆಗಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ. ಹೇಳ್ತಿರ್ತಾರೆ, ಈಜಿ ನಾವು ಬರುವಾಗ ಅಲ್ಲಿ ಜೀವನು ಇರ್ಲಿಲ್ಲ, ಮೋಸ್ಟ್ಲಿ ಅವಳು ವಾಶ್ರೂಮ್ ಅಲ್ಲಿ ಇರ್ಬೋದು ನೋಡು ಅಂತ. ಈಗ ಹೀಜಿನು ಎಲ್ಲಾ ಡೋರ್ನು ಜಾಡ್ಸೋದು ಅದು ಓಪನ್ ಮಾಡ್ತಿರ್ತಾಳೆ. ಇಲ್ಲಿ ಒಂದೆರಡು ವಾಶ್ರೂಮ್ ಓಪನ್ ಆದ್ಮೇಲೆ ಇನ್ನೊಂದು ವಾಶ್ರೂಮ್ ಅಲ್ಲಿ ಜೀವನು ಕೂತಿರ್ತಾಳೆ. ಜೀವನು ಫುಲ್ ಎದ್ರುಕೊಬಿಟ್ಟಿರ್ತಾಳೆ. ಆಗ ಹೀಜಿನ್ ಹೇಳ್ತಿರ್ತಾಳೆ, ನನ್ಗೆ ಗೊತ್ತಿತ್ತು ನೀನು ನಮ್ಮ ಮಾತನೆಲ್ಲ ಹೀಗೆ ಕದ್ದು ಕೇಳಿಸ್ಕೊತಿ ಅಂತ, ನಿನ್ನ ಹತ್ರ ಬೇರೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ, ನಂಗೆ ಗೊತ್ತಿತ್ತು ನಿನ್ನಿಂದ ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು ಹಾಗೆ ಹೀಗೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲೂ ಕೂಡ ಜೀವನು ಫುಲ್ ಹೆದರ್ಕೊಬಿಟ್ಟಿರ್ತಾಳೆ, ಯಪ್ಪ ನಾನಂತೂ ಅಲ್ಲಿಗೆ ಹೋಗೋದೇ ಇಲ್ಲ ಹಾಗಂತ ಹೇಳ್ಬಿಟ್ಟು ಜೀವನು ಲಿಫ್ಟ್ ಇಂದ ಹೋಗ್ತಿರ್ತಾಳೆ. ಸುಮಿನ್ಗೆ ರಿಪ್ಲೈ ಮಾಡ್ಬೇಕು ಅಂತ ಹೋಗ್ತಾ ಇರ್ತಾಳೆ, ನೀನೇನು ಬರ್ಬೇಡ ಅಂತ. ಅದೇ ಟೈಮಿಗೆ ಕೂಡ ಮೆಸೇಜ್ ಬರುತ್ತೆ, ಡಾರ್ಲಿಂಗ್ ಇವತ್ತು ನಾನು ಸ್ವಲ್ಪ ಡ್ರಿಂಕ್ಸ್ ಮಾಡ್ಬಿಟ್ಟಿದೀನಿ, ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಲ್ಲೇ ಅಂತ ಮೆಸೇಜ್ ಮಾಡಿರ್ತಾನೆ. ಇಲ್ಲಿ ಜೀವನ್ಗೆ ಫುಲ್ ಕೋಪ ಬಂದ್ಬಿಡುತ್ತೆ, ಇವರಿಬ್ರು ಏನ್ ಅನ್ಕೊಂಡಿದ್ದಾರೆ, ನಮ್ಮ ಮನೆನ ಹೋಟೆಲ್ ಅಂತ ಏನಾದ್ರು ಅನ್ಕೊಂಡಿದ್ದಾರೆ, ಇಷ್ಟ ಬಂದಾಗ ಬರ್ತಾರೆ ಕಷ್ಟ ಆದಾಗ ಹೋಗ್ತಾರೆ, ಅದು ಅಲ್ದಲೆ ಇವ್ರ ಯಾಕೆ ನಮ್ಮ ಮನೆಗೆ ಬರ್ಬೇಕು, ಇವ್ರಿಗೇನ್ ಮನೆ ಅಲ್ವಾ ಹಾಗೆ ಹೀಗೆ ಅಂತ. ಜೀವನ್ಗೆ ಒಂದು ಐಡಿಯಾ ಬರುತ್ತೆ, ಒಂದ್ ನಿಮಿಷ ಇವರಿಬ್ರು ಹೇಗಿದ್ರು ಒಂದೇ ರಿಲೇಷನ್ ಅಲ್ಲಿ ಇರ್ಬೇಕು ಅನ್ಕೊಂಡಿದ್ದಾರೆ, ಮುಂದೆ ಒಂದಿನ ಇದು ಆಗ್ಲೇಬೇಕು, ಅದ್ಯಾಕೆ ಈಗ್ಲೇ ಆಗ್ಬಾರ್ದು ಅಂತ. ಹೇಗಿದ್ರು ಪ್ರೀತಿಲಿ ಬಿದ್ದು ನನ್ಗೆ ಚೀಟ್ ಮಾಡ್ಬೇಕು ಅಂತ ಮುಂಚೆನೆ ಅನ್ಕೊಂಡಿದ್ದೀರಾ, ನೀವಿಬ್ರು ಆ ಪ್ರೀತಿ ಬೆಂಕಿಲಿ ಬೀಳ್ಬೇಕು ಅಂತಿದ್ರೆ ನಾನೇ ಅದಕ್ಕೆ ಹೆಲ್ಪ್ ಮಾಡಿ ನಿಮ್ಮಿಬ್ರು ತಳ್ತೀನಿ ಅಂತ ಹೇಳ್ತಿರ್ತಾಳೆ. ಜೀವನು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಆಫೀಸ್ ಇಂದ ಹೋಗ್ತಾ ಇರ್ತಾಳೆ. ಆ ಕಡೆಯಿಂದ ಹೀರೋ ಆಫೀಸ್ ಒಳಗಡೆ ಬರ್ತಾ ಇರ್ತಾನೆ. ಇಲ್ಲಿ ಹೀರೋ ಜೀವನ ಕೇಳ್ತಿರ್ತಾನೆ, ನೀನು ಇವಾಗ ಹೋಗ್ತಿದ್ಯಾ ಅಂತ. ಅದಕ್ಕೆ ಹಾ ಅಂತ ಹೇಳ್ತಾಳೆ. ಆಗ ಜೀವನ್ ಕೂಡ ಕೇಳ್ತಾ ಇರ್ತಾಳೆ, ಸರ್ ನೀವ್ ಇವಾಗ ಆಫೀಸಿಗೆ ಹೋಗ್ತಿದ್ದೀರಾ ಕೆಲಸ ಮಾಡಕ್ಕೆ ಅಂತ. ಅದಕ್ಕೆ ಅವನು ಕೂಡ ಹೇಳ್ತಾನೆ, ಹಾ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಏನೇ ಆದ್ರೂ ಇವತ್ತೇ ಅದನ್ನ ಮುಗಿಸ್ಬೇಕು, ಅದಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇರ್ತಾನೆ. ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಓಡ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ಒಂದ್ ನಿಮಿಷ ಇಲ್ಲಿ ಜೀವನ್ ಕೈಯಲ್ಲಿ ಸುಮಿನ್ ಕೊಟ್ಟಿರೋ ಬಾಕ್ಸ್ ಇರುತ್ತೆ, ಇದನ್ನ ಹೀರೋ ಕೇಳ್ತಿರ್ತಾನೆ ಇದೇನು ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಇದು ನಂಗೆ ಯಾರೋ ಗಿಫ್ಟ್ ಕೊಟ್ಟಿರೋದು ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇದು ಒರಿಜಿನಲ್ ಅಲ್ಲ, ಇದು ಒರಿಜಿನಲ್ ಕಾಪಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಜೀವನು ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾಳೆ. ಈಗ ಹೀರೋ ಹೇಳ್ತಿರ್ತಾನೆ, ಇದನ್ನ ಯಾರಾದ್ರೂ ನೋಡಿದ್ರೆ ಅವ್ರಿಗೆ ಪಕ್ಕ ಗೊತ್ತಾಗುತ್ತೆ ಇದು ಕಾಪಿ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಜೀವನು ಲಿಫ್ಟ್ ಅಲ್ಲಿ ಬರುವಾಗ ಹೀರೋ ಜೀವನ್ಗೆ ಹೇಳ್ತಿರ್ತಾರೆ, ನೀನ್ ಹಾಕಿರೋ ಇಯರ್ ರಿಂಗ್ಸ್ ಡೂಪ್ಲಿಕೇಟ್, ಇದನ್ನ ನನ್ನ ಪ್ರಕಾರ ನೀನು ಇದನ್ನ ಹಾಕೊಂಡು ಹೋಗೋದು ಒಳ್ಳೇದಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇದೇ ಮಾತನ್ನ ಇಲ್ಲಿ ಹೀರೋ ಕೂಡ ಹೇಳ್ತಿರ್ತಾನೆ,
ಇದನ್ನ ನೀನ್ ಹಾಕೊಂಡು ಹೋಗೋದು ಒಳ್ಳೇದಲ್ಲ ಅಂತ. ನಾನು ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ. ಇದನ್ನ ಮುಂಚೆ ಕೂಡ ಅವರು ನನ್ಗೆ ಹೇಳಿದ್ದಾರೆ, ಇದೇ ಮಾತನ್ನ ಅವಳು ಹೇಳಿರೋದು ನನ್ಗೆ ಚೆನ್ನಾಗಿ ನೆನಪಿದೆ. ಆಗ ನನ್ಗೆ ಅವರು ತುಂಬಾ ದುರಾಂಕಾರಿ ಹಾಗೆ ಹೀಗೆ ಅನ್ನಿಸ್ತಿತ್ತು. ನನ್ಗೆ ಮುಂಚೆನೆ ಗೊತ್ತಿರ್ಲಿಲ್ಲ ಇಲ್ಲಿ ರಿಯೂನಿಯನ್ಗೆ ಹೋದಾಗ ನನ್ ಜೊತೆ ಏನ್ ನಡೆಯುತ್ತೆ ಅಂತ. ಆಗ ನಾನು ಅನ್ಕೊಂಡಿದ್ದೆ ನನ್ನ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್ ನ ಇವರು ಕೀಳಾಗಿ ನೋಡ್ತಿದ್ದಾರೆ ಹಾಗೆ ಹೇಗೆ ಅಂತ. ಈಗ ನನ್ಗೆ ಎಲ್ಲ ಗೊತ್ತಾಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸಾರಿ ಅಂತ ಕೇಳ್ತಾಳೆ. ಅಲ್ಲಿ ಹೀರೋ ಏನು ಅಂತ ಕೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ನಿನ್ನ ನಾನೇನಾದ್ರೂ ಮನೆಗೆ ಡ್ರಾಪ್ ಮಾಡ್ಲಾ ಅಂತ. ಅದಕ್ಕೆ ಜೀವನ್ ಕೇಳ್ತಿರ್ತಾಳೆ ಏನು ಅಂತ. ಆಲ್ರೆಡಿ ತುಂಬಾ ಲೇಟ್ ಆಗಿದೆಯಲ್ಲ, ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಇಲ್ಲ ಪರವಾಗಿಲ್ಲ ಸರ್, ನಂಗೆ ಆರಾಮಾಗಿ ಬಸ್ ಸಿಗುತ್ತೆ, ನಾನು ಬಸ್ಸಲ್ಲೇ ಹೋಗ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಾನೆ, ನನ್ ಖುಷಿಗಾದ್ರೂ ನಿನ್ನ ಡ್ರಾಪ್ ಮಾಡ್ಲಾ ಅಂತ. ಅದಕ್ಕೆ ಜೀವನ್ ಹೇಳ್ತಾಳೆ, ಸಾರಿ ಸರ್, ಬೇಜಾರ್ ಮಾಡ್ಕೋಬೇಡಿ, ಆಲ್ರೆಡಿ ನನ್ನ ಬಾಯ್ ಫ್ರೆಂಡ್ ನನ್ಗೋಸ್ಕರ ವೇಟ್ ಮಾಡ್ತಿರ್ತಾನೆ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಟ್ಯಾಕ್ಸಿ ಬರುತ್ತೆ. ಆದ್ರೆ ಅಲ್ಲಿ ಮಿನ್ವನು ಬರ್ದಿರ್ತಾನೆ, ಅವನು ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟಿರ್ತಾನೆ. ಅವನು ಟ್ಯಾಕ್ಸಿ ಹೇಳಿದ ತಕ್ಷಣ ಜೀವನ್ದು ಮೆಸೇಜ್ ಬರುತ್ತೆ, ನಾನು ಇಷ್ಟೊತ್ತು ಕೆಲಸ ಮಾಡ್ತಿದ್ದೆ, ಇವಾಗ ನಿನ್ಗೋಸ್ಕರನೇ ನಾನು ಬರ್ತಾ ಇದ್ದೀನಿ ಅಂತ ಮೆಸೇಜ್ ಹಾಕಿರ್ತಾಳೆ. ಇಲ್ಲಿ ಮಿನ್ವನು ಫುಲ್ ಖುಷಿ ಪಡ್ತಾ ಇರ್ತಾನೆ. ಜೀವನು ಕೆಲಸನೆಲ್ಲ ಬಿಟ್ಟು ನನ್ಗೋಸ್ಕರ ಮನೆಗ್ ಬರ್ತಿದ್ದಾಳ, ಬರ್ಲೇಬೇಕು ಯಾಕಂದ್ರೆ ಅವಳು ನನ್ ಮೇಲೆ ಫುಲ್ ಪ್ರೀತಿ. ಜೀವನು ಇನ್ನೊಂದ್ ಮೆಸೇಜ್ ನ ಕಳಿಸ್ತಾಳೆ, ಫ್ರಿಜ್ ಅಲ್ಲಿ ಇನ್ನ ಬಿಯರ್ ಇದೆ, ಬೇಕು ಅಂದ್ರೆ ತಗೊಂಡು ಕುಡಿ ಅಂತ. ಇಲ್ಲಿ ಅವನಂತೂ ಫುಲ್ ಇಂಪ್ರೆಸ್ ಆಗ್ಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜೀವನ ತೋರಿಸ್ತಾಳೆ. ಜೀವನ ಫುಲ್ ಸ್ಟ್ರಾಂಗ್ ಇರೋ ಡ್ರಿಂಕ್ಸ್ ನ ತಗೋತಾ ಇರ್ತಾಳೆ. ಇಲ್ಲಿ ಜೀವನ ಕೇಳ್ತಿರ್ತಾಳೆ, ಇದು ಫುಲ್ ಸ್ಟ್ರಾಂಗ್ ಇದೆ ಅಲ್ವಾ ಅಂತ. ಸೀನು ಶಿಫ್ಟ್ ಆಗಿ ಜೀವನ ಸ್ಟೋರ್ ಇಂದ ಆಚೆ ಬರ್ತಿರೋದನ್ನ ತೋರಿಸ್ತಾರೆ. ಅವಳು ಬಂದಿದ ತಕ್ಷಣ ಸುಮ್ಮಿಂದು ಮೆಸೇಜ್ ಬಂದಿರುತ್ತೆ, ಐ ಲವ್ ಯು ಬೆಸ್ಟ್, ಐ ಲವ್ ಯು ಸೋ ಮಚ್ ಅಂತ. ಈಗ ಸೀನು ಶಿಫ್ಟ್ ಆಗಿ ಸುಮ್ಮಿಂದ ತೋರಿಸ್ತಾರೆ. ಇಲ್ಲಿ ಅವಳು ಫುಲ್ ಡ್ರಿಂಕ್ಸ್ ಮಾಡಿ ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾಳೆ. ಇಲ್ಲಿ ಜೀವನ್ದು ಒಂದು ಮೆಸೇಜ್ ಬರುತ್ತೆ, ಬೇಗ ಬಾ ಅಂತ. ಇದನ್ನ ನೋಡ್ಬಿಟ್ಟು ಅವಳು ಹೇಳ್ತಿರ್ತಾಳೆ, ಒಂದ್ ಎಮೋಜಿನೂ ಕೂಡ ಇವಳು ಕಳ್ಸೋದೇ ಇಲ್ಲ, ಇವಳು ಒಂಚೂರು ನನ್ನ ಪ್ರೀತಿನೇ ಮಾಡೋದಿಲ್ಲ, ನಾನಂತೂ ಹೋಗಲ್ಲ ಹಾಗೆ ಹೇಗೆ ಅಂತ ಕೀಚಾಬಿಟ್ಟು ಬಸ್ ಸ್ಟಾಪ್ ಇಂದ ಎದ್ದೋಗ್ತಿರ್ತಾಳೆ. ಸೀನು ಶಿಫ್ಟ್ ಆಗಿ ಜೀವನು ಮನೆಗ್ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಆಲ್ರೆಡಿ ಮಿನ್ವನು ಬಂದು ಶೂಗಳನ್ನೆಲ್ಲ ಹೆಂಗ್ ಬೇಕೋ ಹಂಗೆ ಬಿಸಾಕ್ಬಿಟ್ಟು ಆಲ್ರೆಡಿ ಶವರ್ ತಗೊಳಕ್ಕೆ ಅಂತ ಹೋಗಿರ್ತಾನೆ. ಇಲ್ಲಿ ಮಿನ್ವನು ಶವರ್ ತಗೋತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಹೊಳ್ಗೊಳ್ಳೆ ಹೇಳ್ಕೊತಿರ್ತಾಳೆ, ಇವನೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ, ಇವಾಗ ಏನ್ ಮಾಡೋದು ಅಂತ. ಮೆತ್ತಗೆ ಒಂಚೂರು ಸೌಂಡ್ ಬರ್ದಂಗೆ ನಿಧಾನಕ್ಕೆ ಹೋಗಿ ಆ ಡ್ರಿಂಕ್ಸ್ ತಂದಿರೋದನ್ನ ಟೇಬಲ್ ಮೇಲೆ ಇಡ್ತಾ ಇರ್ತಾಳೆ. ಅದೇ ಟೈಮಿಗೆ ಮೆಸೇಜ್ ಬರುತ್ತೆ, ನಾನಂತೂ ಬರಲ್ಲ, ನಿನ್ ಮೇಲೆ ನನ್ಗೆ ಫುಲ್ ಕೋಪ ಬಂದಿದೆ, ನಾನು ಮನೆಗೆ ಹೋಗ್ತಿದ್ದೀನಿ ಬಾಯ್ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನು ಫುಲ್ ಟೆನ್ಷನ್ ಆಗ್ಬಿಡ್ತಾಳೆ, ಇನ್ನು ಸುಮ್ಮಿನು ಬರ್ತಾ ಇಲ್ವಾ, ಇವಾಗ ಏನ್ ಮಾಡೋದು ಅಂತ. ಅದೇ ಟೈಮಿಗೆ ಶವರ್ ಇಂದ ಬರ್ತಿರೋ ಸೌಂಡ್ ಕೂಡ ನಿಂತೋಗುತ್ತೆ. ಇವಳು ಅಲ್ಲಿಂದ ಓಡೋಗ್ಬೇಕು ಅಂತ ಟ್ರೈ ಮಾಡ್ತಾಳೆ. ಮಿನ್ವನು ಆಲ್ರೆಡಿ ಬಂದು ಜೀವನ್ ಇಂದಾನೆ ನಿಂತಿರ್ತಾನೆ. ಇಲ್ಲಿ ಜೀವನ್ ಕೇಳ್ತಿರ್ತಾಳೆ, ಇಷ್ಟ ಬೇಗ ನೀನು ಹೇಗ್ ಬಂದೆ ಅಂತ. ಅದಕ್ಕೆ ಮಿನ್ವನ್ ಹೇಳ್ತಿರ್ತಾನೆ, ನಾನು ಆಲ್ರೆಡಿ ಟ್ಯಾಕ್ಸಿಲೇ ಬಂದ್ಬಿಟ್ಟು ಅದಕ್ಕೆ ಬೇಗ ಬಂದೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಜೀವನು ಫುಲ್ ಎದ್ಕೊಂಡ್ಬಿಟ್ಟಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಡೋರ್ ಬೆಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜೀವನು ಯಾರು ಅಂತ ತೆಗೆದು ನೋಡಕ್ಕೆ ಹೋಗ್ತಾಳೆ. ಡೆಲಿವರಿ ಬಾಯ್ ಚಿಕನ್ ನ ತಗೊಂಡು ಬಂದಿರ್ತಾನೆ. ಮ್ಯಾಮ್ ನಿಮ್ಮ ಆರ್ಡರ್ ಬಂದಿದೆ ತಗೊಳ್ಳಿ ಅಂತ. ಅಲ್ಲಿಗೆ ಮಿನ್ವನ್ ಕೂಡ ಬರ್ತಾನೆ, ನಾವು ಯಾವ ಚಿಕನ್ ಆರ್ಡರೇ ಮಾಡಿಲ್ಲ, ಯಾಕೆ ತಗೊಂಡ್ಬಂದಿದ್ದೀರಾ ಹಾಗೆ ಹೇಗೆ ಅಂತ ಇಲ್ಲಿ ಆರ್ಗ್ಯುಮೆಂಟ್ ನಡೀತಾ. ಆಗ ಡೆಲಿವರಿ ಬಾಯ್ ಹೇಳ್ತಿರ್ತಾನೆ, ಇದೇ ಅಡ್ರೆಸ್, ನಾನು ಕರೆಕ್ಟ್ ಆಗಿ ಬಂದಿದ್ದೀನಿ ನೋಡಿ ನೀವು ಹಾಗೆ ಹೇಗೆ ಅಂತ. ಅಲ್ಲಿ ಡಿಸ್ಕಷನ್ ಜೋರಾಗಿ ನಡೀತಿರುತ್ತೆ. ಇಲ್ಲಿ ಜೀವನ್ಗೆ ಸಿಕ್ಕಿದೆ ಟೈಮ್ ಆಚೆ ತಳ್ಬಿಡ್ತಾಳೆ. ಆಮೇಲೆ ಡೋರ್ ಹಾಕೋಬಿಡ್ತಾಳೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.